ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೆ ವರದೋಸ್ತು ನಿರಂತರಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ನಿನ್ನಿನ ದಿನ ಮಾತೃಕಾ ಸಂಧಿ ಹೇಳ್ತಾ ಯಾವ್ಯಾವ ಅವಯವಗಳಲ್ಲಿ ಭಗವಂತನ ಯಾವ್ಯಾವ ರೂಪ ಅದ ಅನ್ನೋದನ್ನ ಹೇಳ್ಕೊತ ಹೋಗಿ, ವದನ ಅಂದ್ರೆ ನಾಲಿಗೆ, ಕಿರುನಾಲಿಗೆ, ರೋಮಗಳು, ಕೂದಲ, ಚರ್ಮ, ಶಿರಸ್ಸು, ಚಂಡಿಗೆ ತನಕ ಬಂದರು. ಇನ್ನೇನು ಹೇಳ್ಬೋದು ದಾಸರ ಎಷ್ಟು ಎಷ್ಟು ವಿಜಯವರು ಹೇಳ್ಕೊಂಡು ಇಟ್ಟು ಬಹುದ್ರೂಪ ಚಿಂತಾ ಮಾಡಿ ಅಂತ ಹೇಳು. ಈ ರೂಪಗಳತ್ತ ಹೆಂಗೆ ತತ್ವಾಭಿಮಾನಿ ದೇವತೆ, ಅವರಂತರ್ಯಾಮಿ ವಾಯುದೇವರು, ಅವರಂತರವೇ ಪರಮಾತ್ಮ ಒಂದು ರೂಪ. ಇಷ್ಟು ಹೇಳ್ಕೊತ ಹೋಗಿ ಇನ್ನು ಮುಂದಿನ ಪದ್ಯೊಳಗೆ ವದನಗತ ವಿವಿಧವಾಗಿರ್ತಕ್ಕಂಥ ಅವಯವಗಳಲ್ಲಿ ದೇವತಾ ವರ್ಗ, ಅಲ್ಲೇ ತನ್ನಿಯಾಮಕವಾಗಿರ್ತಕ್ಕಂಥ ಭಗವದ್ರೂಪ ಅಲ್ಲಿ ಹೇಳ್ಕೊತ ಹೋಗ್ತಾ ಇದ್ದಾರೆ ಒಂದೊಂದಾಗಿ. ಎಲ್ಲಿ ಬಿಟ್ಟಾರ ಅನ್ನೋದನ್ನ ಹೇಳ್ತಾರೆ ಯಾವ ಸ್ಥಳಗಳನ್ನು. ಮೌಳಿಯಲ್ಲಿಯ ವಾಸುದೇವನು ಏಳಧಿಕ ನಮಜಾತ ರೂಪವ ನಮಜಾದಿ ರೂಪವ ತಾಳಿ ಮುಖದೊಳು ನಯನ ಶ್ರವಣಾದಿ ಅವಯವಗಳಲ್ಲಿ ಆಲರಸು ತಾನಾಗಿ ಸತತ ಸುಲೀಲೆಗೈಯುತ ಲಿಪ್ಪ ಸುಖಮಯ ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. ನಮ್ಮೆಲ್ಲ ಕ್ರಿಯೆ ಹೇಳ್ಬಿಟ್ರು ದಾಸರಾಯ. ಭಗವಂತ ಅಂತರ್ಯಾಮಿಯಾಗಿ ನಿಂತುಕೊಂಡವನಾಗಿ ಲೀಲಾತ್ಮಕವಾಗಿ ಅವಾಗ ಯಾವುದೇ ಗಡಿಬಿಡಿ ತೊಂದರೆ ತ್ರಾಸು ಏನೂ ಇಲ್ಲ. ಪ್ರಪಂಚ ಏನೇನು ಚೇತನಗಳು ಅಂತವ, ಜೀವಿಗಳು ಅಂತಿದ್ದಾರೆ, ಎಲ್ಲರಲ್ಲಿ ಕೃತ ಏನು ಮಾಡ್ತಾನ, ಕೇಳಿ ಕೇಳಿಸಿ ಅಂದ್ರೆ ಬಿಂಬರೂಪೇತ ಕೂತ್ಕೊಂಡು ಕೇಳ್ಕೊತಾನ, ಅದರಿಂದ ನಮ್ಮ ನುಡಿಸ್ತಾನ. ನಮ್ಮನ್ನು ನೋಡಿ ನೋಡಿಸಿ ತಾನು ಬಿಂಬರಿಂದ ನೋಡ್ತಾನ, ನಮಗೆ ಅನುಭವ ಕೊಡ್ತಾನೆ. ನುಡಿದು ನುಡಿಸುವನು, ಮಾತಿಗೂ ಅವನೇ ಇರ್ತಕ್ಕಂಥ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮೌಳಿಯಲ್ಲಿ, ಮೌಳಿನ ತಲೆ ಮಳಿ ಇರ್ತಕ್ಕ ಮೌಳಿಯಲ್ಲಿ ಶಿರದ ನೆತ್ತಿ ಭಾಗ, ಈ ಭಾಗದೊಳಗಂತ ಅರ್ಥ ಇದಕ್ಕೆ ಮೌಳಿ ಅಂತ ಹೆಸರಿದ್ದಕ್ಕೆ. ಅಲ್ಲಿ ಯಾರಿದ್ದಾರ, ವಾಸುದೇವರೂಪಿ ಪರಮಾತ್ಮ ಅಂತ. ಏಳಧಿಕ ನವ ಎಷ್ಟಾಯ್ತು? ಏಳಧಿಕ ನವ ಅಂದರೆ ಎಷ್ಟಾಯ್ತು? 7 ಅಧಿಕ ಹೇಳು ಕರೆಕ್ಟು, 9 7 ಹಾಂ, 7 ಅಧಿಕ ನವ ಅಂತ ಅರ್ಥ. 16 ರೂಪಗಳಿಂದ. ಈ 16 ಯಾಕೆ ಬಂತು ನೋಡ್ರಿ ಹೆಂಗದ. ಅದಿಂದ ಅಹ ತನಕ, ಅ ಆ ಇ ಈ ಉ ಉ ರು ರು ಎ ಎ ಐ ಓ ಓ ಔ ಅಂ ಅಹ ಎಷ್ಟಾದವು? 16 ಮತ್ತೆ ಹಾಂ 7 ಅಧಿಕ ಅಜಾದಿ ರೂಪದಿಂದ ಅ ಕ ಈ ಕಿ ಮನೆ ಆ ರೂಪಗಳಿಂದ ಭಗವದ್ರೂಪ ತರಿಸಿ ಮುಖದೊಳಗೆ, ಮುಖ ಅಂದ್ರೆ ಮುಖದೊಳಗೆ, ಅಲ್ಲಿ ನಯನಗಳು ಎಷ್ಟು ಕಣ್ಣವ? 2 ಕಣ್ಣುಗಳಲ್ಲಿ, 2 ಕಿವಿ, 2 ಕಣ್ಣು, 2 ಕಿವಿ ಮುಂತಾಗಿರ್ತಕ್ಕಂಥ ಎಲ್ಲ ಅವಯವಗಳಲ್ಲಿ, ಅದರ ಅಂಗಭಾಗಗಳಲ್ಲಿ ಪರಮಾತ್ಮ ಅಂತರ್ದಾಸರು ಆಳರಸು ತಾನಾಗಿ, 2 ಶಬ್ದ ಹೋದ್ರಾಗ ಆಳು ಮತ್ತು ಅರಸ, 2 ವಿರು ಶಬ್ದವು. ಅರಸ ಬೇರೆ, ಆಳು ಬೇರೆ. ಆಳು ದುಡಿಯೋ ಆಳು ಅಂತ ಅರ್ಥ ಮತ್ತವ. ತಾನೇ ಆಳಾಗಿ ತಾನೇ ಅರಸನಾಗಿ ಅಂದ್ರೆ ಏನರ್ಥ? ಆಳರಸು ಒಂದು ಶಬ್ದಕ್ಕೆ ತಾನು ಅದಕ್ಕೆ ಮಾಲೀಕನಾಗಿ ನಿಯಾಮಕನಾಗಿ ತಾನೇ ಅಲ್ಲಿ ನಿಂತುಕೊಂಡು ಆ ಆಳಾಗಿ ಆ ಕೆಲಸ ಮಾಡಿ ನಮ್ಮಿಂದ ಮಾಡಿಸಿ ತೋರಿಸಿ ನೋಡಿಸಿ ನುಡಿದು ಎಲ್ಲ ಕ್ರಿಯಾ ಪರಮಾತ್ಮನೇ ಬಿಂಬರೂಪೇ ಮಾಡ್ತಕ್ಕಂಥವ. ಅವ ಇಲ್ಲದೆ ಯಾವ ಕೆಲಸ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ನೋಡಿಸಿ ಅಂತ ಮಹಾರಾಜರು ಅದಕ್ಕೆ ಹೇಳ್ತಾ ಇದ್ದಾರೆ. ಎಷ್ಟು ಆ ರೀತಿಯಾಗಿ ಹೇಳ್ಕೊತ ಹೋಗಿ ಅಂತರ ಮುಂದೆ ಮೌಳಿಯಲ್ಲಿರ್ತಕ್ಕಂಥದ್ದು ಅಲ್ಲಿ ಎಷ್ಟೆಷ್ಟು ಭಗವಂತ ಆಗಿರ್ತಕ್ಕಂಥವ. ಮೌಳಿಯಲ್ಲಿ ಶಿರದಲ್ಲಿರ್ತಕ್ಕಂಥ ವಾಸುದೇವನು 16ನೇ ಶ್ಲೋಕದಂಗೆ ಹೇಳ್ದಂಗೆ ಅಂತಾರ. ಎಷ್ಟೆಷ್ಟು ರೂಪಗಳು ಒಟ್ಟಿಗೆ ಅಂತ ಹೇಳ. ಇದು ನೋಡ್ರಿ ಹಿಂಗೂ ಮಾಡ್ಲಿಕ್ಕೆ ಬರ್ತದ. ಆಳರಸು ತಾನಾಗಿ ಅಂತ ತಿಳ್ಕೊಂಡು 9 7 16 ರೂಪಗಳನ್ನ ಹೇಳಿಬಿಟ್ರಿ ಇಲ್ಲಿ. ಅದರಂತೆ ಮುಂದೆ ಇದರಲ್ಲಿ 97 ರೂಪಗಳಂತೂ ವ್ಯಾಖ್ಯಾನ ಮಾಡ್ತಾರೆ. ಆ ಅಷ್ಟು ರೂಪಗಳಿಂದ
97 ಲೆಕ್ಕ ಹೆಂಗೆ ತೆಗಿಬೇಕು ತಿಳ್ಕೊಡ್ರಿ. ನೀವು ತಿಳಿತೀರಿ. ಅಜಾದಿ ರೂಪಗಳು ಅದಿಂದ ಹಿಡ್ಕೊಂಡು ಕ್ಷ ತನಕ ಮಾನ್ಯ ಹೇಳಿ ನಿಮಗೆ ಕ ಎಲ್ಲ ಬಂದು 51 ಅಕ್ಷರ. 24 ಚತುರ್ವಿಂಶತಿ ಕೇಶವ ನಾರಾಯಣ ಮಾಧವ ಗೋವಿಂದ. ಆ ನಂತರ 12 ಮತ್ಸ್ಯಾದಿ ರೂಪಗಳು. ಆ ನಂತರ 10 ರೂಪಗಳು ಭಗವಂತ ದಶಾವತಾರಗಳು. ಇಷ್ಟು ಹಿಡ್ಕೊಂಡು 97 ರೂಪಗಳಿಂದ ಪರಮಾತ್ಮ ಇರ್ತಂಥವ ಕ್ರಿಯೆ ಮಾಡ್ತಾ ಇದ್ದೇನೆ. ಯಾವ ಅವಯವ ಎಲ್ಲೆಲ್ಲಿದ್ದರೂ ನುಡ್ಕೋತ ಬಂದೆವು ನಾವು. ಈ ರೀತಿ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ವ್ಯಾಪಾರವನ್ನು ಹೇಳಿ ಮಾತ್ರಕ ಸಂಧಿ ಒಳಗೆ ದಾಸರು ಮಾತ್ರಕ ಶಬ್ದಕ್ಕೆ ಅಕ್ಷರ ಅಂತ ಅರ್ಥ ಅದನ್ನು ಹೇಳ್ತಾ ಇದ್ದಾರೆ. ಶ್ರವಣೇಂದ್ರಿಯ, ನಯನೇಂದ್ರಿಯ, ಅಲ್ಲಿರ್ತಕ್ಕಂಥ ದಿಗ್ದೇವತೆಗಳು, ಅವರಂತರ್ಯಾಮಿ ಆಗಿರ್ತಕ್ಕಂಥ ವಾಯುದೇವರು, ಅವರಂತರ್ಯಾಗಿರ್ತಕ್ಕಂಥ ಪರಮಾತ್ಮ ಏನು ಮಾಡ್ತಾನ? ಅಗ್ನಂತರ್ಗತನಾಗಿ ಬಿಂಬಕ್ರಿಯಾ ರೂಪದಿಂದ ತಾನು ಮಾಡಿ ನಮ್ಮಿಂದ ಮಾಡಿಸ್ತಾನ. ಅವ ಮಾಡಲೇ ಇದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಹಿಡ್ಕೊಂಡಿರ್ತೀವಿ ಕೈಯಾಗ, ಕನ್ನಡ ನೋಡ್ತೀರಿ ನೀವು ಮಾಡಿದಾಗ ಕನ್ನಡ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ನಾವೇನು ಸೊನ್ನೆ ಮಾಡಿದಾಗ, ಕಣ್ಣು ಮುಚ್ಚಿದಾಗ, ನಾವು ಕಾಲು ಮಾಡಿದಾಗ ಅದು ತೋರಿಸ್ದಂಗೆ ಹಂಗೆ ಪರಮಾತ್ಮ ಬಿಂಬರೂಪಾಗಿ ನಮ್ಮಲ್ಲಿ ಮಾಡಿಸಿದ್ರೆ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಭಗವಂತನ ಮಹಿಮೆಯನ್ನು ಹೇಳಿ ಅಂತರ ಮುಂದುವರಿದು. ಇದು ಸ್ಥೂಲ ದೇಹ ಅನ್ನೋದು ನೋಡಿರಿ ನೀವು. ದೇಹಾದ್ಯಂತ ಇಡೀ ದೇಹ ತುಂಬ ಎಷ್ಟು ನಾಡಿಗಳವ? 72,000 ನಾಡಿಗಳು. ಅವುಗಳಲ್ಲಿ 72,000ದಾಗ ಮತ್ತು ಪ್ರಧಾನ ನಾಡಿಗಳು 101. ಅದ್ರಾಗನ ಅಲ್ಲಿ ಹೆಂಗೆ ನೋಡಿ ಭಗವಂತ, ಈ ದೇಹವೇ ಒಂದು ಕಲಶ. ದೇವ್ರ ಪೂಜೆ ಮಾಡ್ತಿರ್ತೀರಿ, ಕಲಶ ಇಟ್ಕೊಂಡಿರ್ತೀರಲ್ಲ, ಕಲಶಕ್ಕೆ ತುಳಸಿ ಹಾಕಿ ಅದ್ಮೇಲೆ ಕೈ ಇಟ್ಟು ಅವ್ರಿಗೆಲ್ಲ ಮಂತ್ರ ಜಪ ಮಾಡಿ ಓ ನಮೋ ನಾರಾಯಣ ಪೂಜೆ ಮಾಡ್ತಿರ್ಲಿ ನೀವು. ಹಂಗೆ ದೇಹವೇ ಭಗವಂತ ಒಂದು ಕಲಶ ಇದ್ದಂಗೆ ಅಂತ ಕಲ್ಪನೆ ಕೊಡ್ತಾರೆ. 2,78,000 ನಾಡಿಗೆ ಮುಖ್ಯವು 1,000 ಅಲ್ಲಿಯವು 101 ಮೂರ್ತಿಗಳು. ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳೆವು ಎಂದು ನೈರಂತರದಿ ಪೂಜಿಸುತ್ತೀರು ಪರಮಾದರದಿ ಭೂಸುರರು. ಭೂಸುರರು ಬ್ರಾಹ್ಮಣರು ಅಂತ ಅರ್ಥ. ಸುರ ದೇವತೆಗಳು, ಭೂಮಿ ಮೇಲೆ ದೇವರಿದ್ದಂಗೆ. ಏನು ಮಾಡ್ತಾರಂತೆ? ಇವ್ರಿಗೆ ಭೂಸುರು ಅಂತಂತಾರೆ ದಾಸರಾಯರು. ಭೂಸುರ ವ್ಯಾಖ್ಯಾನ ಭಾಳ ಕಡೆ ವ್ಯಾಖ್ಯಾನ ಹರಿಕತಾಮೃತಸಾರದಾಗ. ಯಾರು ಭೂಸುರರು? ಭಗವಂತರ ಪೂಜೆ ಹಿಂಗೆ ಯಾರು ಮಾಡ್ತಾರೆ ಅವ್ರು ಮಾತ್ರ ಬ್ರಾಹ್ಮಣರು ಅಂತ ಹೇಳ್ತಾರೆ. ಬ್ರಾಹ್ಮಣ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣ ಆಗೋದಿಲ್ಲ. ಮತ್ತೆ ಜಾತಿಯಾಗೇನೋ ಬ್ರಾಹ್ಮಣ ಆದಿ ಮತ್ತು ಆ ಸರ್ಟಿಫಿಕೇಟ್ ಬ್ರಾಹ್ಮಣ ಅಂತ ಬಂದು ಹೊರತಾಗಿ ಆ ಬ್ರಾಹ್ಮಣತ್ವ ಬರಬೇಕಾದ್ರೆ ಈ ಕೆಲಸ ಮಾಡಿದ್ದ ದಾಸರಾಯ ಅದನ್ನು ಹೇಳ್ತಾ ಇದ್ದಾರೆ. ಎಷ್ಟದು? 2,70,000 ನಾಡಿ. ಅದ್ರಾಗ ಮುಖ್ಯವು ಏನು? 1,000 ಅದನ್ನ 1,000 ಮುಂದೆ ಅದನ್ನೇ ಬಿಡಿಸ್ತಾ ನೋಡಿ. 101 ಮೂರ್ತಿಗಳು. 72,000 ನಾಡಿಗಳು, ಅಷ್ಟು ಭಗವದ್ ರೂಪ. ಅದರ ಮುಖ್ಯವಾಗಿರ್ತಕ್ಕಂಥ 101 ನಾಡಿಗಳು, 101 ಮೂರ್ತಿಗಳು ಭಗವಂತನು ಅದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅರಿತು ಹಿಂಗೆ ತಿಳ್ಕೊಂಡು, ಈ ರೀತಿ ಅರ್ಥ ಮಾಡಿಕೊಂಡು, ಅರಿತು ತಿಳ್ಕೊಂಡು ಅಂತ ಅರ್ಥ. ದೇಹದಿ, ನಮ್ಮ ದೇಹವೇ ಒಂದು ಕಲಶ. ಕಲಶ ನಾಮಕ ಹರಿಗೆ ನೋಡ್ರಿ, ಇದು ಭಗವಂತ ಇನ್ನೂ ಬಿಡಿಸ್ತಾರೆ ಮುಂದೆ. ದೇಹ ಕಲಶಕ್ಕೆ ಹೋಲಿಸ್ಯಾರ ಇಷ್ಟ ಈಗಿಲ್ಲಿ, ಮುಂದಿನೂ ಭಾಳ ಹೋಲಿಸೋ ದೇಶದ ದಾಸರಿಗೆ. ಕಳೆಗಳೆವು ಎಂದು ಹೆಂಗೆ ನೈರಂತರದಿ ನಿರಂತರವಾಗಿ, ಬರೀ ಅಮಾಸೆ ಹುಣ್ಣಿಮೆ ದ್ವಾಸಿ ಏಕಾಶಿ ಅಷ್ಟ ಅಲ್ಲ, ನಿರಂತರದಿ ಪೂಜಿಸು ಒಂದು ಕ್ರಿಯಾ ನಮಗೆ. ಹಂಗೆ ನಾ ಅಂತಿರ್ತೀನಿ ಈಗ, ಇವತ್ತಿನದ ಸಂಡೇ ಅದ ಪೂಜೆ ಬಿಟ್ಬಿಟ್ರಾತು, ಊಟ ಬಿಡ್ಲಿಕ್ಕೆ ಬರ್ತದೇನೋ, ಅವೆಲ್ಲ ಬಿಡ್ಲಿಕ್ಕೆ ಬರೋದು. ಹಾಗೆ ನೈರಂತರದಿ ಪೂಜಿಸು ಅಂತ ದಾಸರಾಯರು ಆ ರೀತಿಯಾಗಿ ಹೆಂಗೆ ಹೇಳ್ತಾ ಇದ್ದಾರೆ. ಈ 101 ರೂಪಗಳು ಹೆಂಗೆ ಬಂದು ಅರ್ಥ ಮಾಡಿಕೊಡ್ರಿ, ತಲೆಯಾಗ ಉಳಿಯಂಗಿಲ್ಲ. ಹಂಗೆ ಹೇಳ್ತೀನಿ ನಾನು, ನೆನಪಿಡ್ಲಿಕ್ಕೆ ಸಾಧ್ಯದ. 101 ರೂಪ, 1 ರೂಪಾಯಿ ಹೆಂಗೆ ಚಿಂತನೆ ಮಾಡಬೇಕು, ಹೀಗೆ ಚಿಂತನೆ ಮಾಡಿ ಅಭಿಷೇಕ ಮಾಡ್ಬೇಕಂತ. 101 ತಲೆ ಬರ್ಬೇಕಲ್ಲ, ಒಂದು ಕ್ಷಣದಾಗ ಬಂದು ಹೋಗ್ತಾವೆ. ಒಂದು ತಿಳ್ಕೊಡ್ಬೇಕು. 51 ಅಕ್ಷರ ವಾಚ್ಯಗಳು, ಅ ಇ ಅದಿಂದ ಕ್ಷ ತನಕ ಹೌದ ಒಂದಾತು. 24 ಕೇಶವಾದಿ ಮೂರ್ತಿಗಳು, ಕೇಶವ ನಾರಾಯಣ ಮಾಧವ ಸಂಧ್ಯಾ ಮಾಡೋದು ಬಂದಿರ್ತೀವಿ ನಾವು. 4 ಅಂತರಾತ್ಮ, ಜ್ಞಾನಾತ್ಮ, ಆತ್ಮ, ಪರಮಾತ್ಮ, 34 ರೂಪಗಳು. ಮುಂದೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇವು 4 ರೂಪಗಳು. ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಈ 4 ರೂಪಗಳು. ದಶಾವತಾರ ರೂಪಗಳು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭೃಗುವಾಮನ, ಭೃಗುರಾಮ, ರಾಮ, ಕೃಷ್ಣ, ಕಲಿಕಿ, ಬುದ್ಧ, ಕಲಿಕಿ, ಇವು ಅಂತಿರ್ತಕ್ಕಂಥ ದಶಾವತಾರ ರೂಪಗಳು. ಆಮೇಲೆ ಒಂದು ವೇದವ್ಯಾಸ ರೂಪ 1, ದತ್ತಾತ್ರೇಯ ದೇವ ರೂಪ 1, ಶಿವಶಿವಾರೂಪಿ ಪರಮಾತ್ಮ ರೂಪ 1, ಮೂಲ ರೂಪ ಲಕ್ಷ್ಮೀನಾರಾಯಣ. ಇಷ್ಟು ಹಿಡ್ಕೊಂಡು 101 ಆದ್ಮೇಲೆ ಲೆಕ್ಕಾತ್ರೆ ನಂಬರ್ ಬರ್. ಈ 101 ರೂಪ ಆವಾಹನ ಮಾಡೋಕ್ಕಂತ ಪೂಜಾ ಮಾಡೋ ಮುಂದೆ ಅದಕ್ಕೆ ಇಷ್ಟ ಮಾಡ್ಲಿಕ್ಕೆ ಅವ್ರನ್ನ ಗೊತ್ತದ ಅವರಿಗೆ. ಇವ್ರು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ, ಕಷ್ಟದ ಕೆಲಸ ಎಲ್ಲ ಮಾಡೋದು. ಅದಕ್ಕೆ ಓ ನಮೋ ನಾರಾಯಣ.
ಸಹಜ ಈಗ ಯಾರು ಮಂತ್ರ ಬೇಡ ತಾಯಿ ಬೇಡ ಹೌದಿಲ್ಲ, ತೀರ್ಥ ಮಾಡ್ತಕ್ಕಂಥ ಕಲಶ ಇಟ್ಕೊಂಡಿರ್ತೀರಿ, ಅದಕ್ಕೆಲ್ಲ ಕಲಶ ಪೂಜೆ ಮಾಡ್ತೀರಿ, ಕುಸಿ ಹಾಕಿ ಎಷ್ಟು ಸಲ 10 ಸಲ 12 ಸಲ ಅಂದ್ರೆ ಸಾಕತ್ತೆ, ಅದು ತೀರ್ಥ ಆಗ್ತದೆ. ಅವಾಗ ಅನ್ಲಿಲ್ಲ ಅಂತ ತೀರ್ಥ ಆಗೋದಿಲ್ಲ ಮತ್ತೆ ತಿಳ್ಕೊಳ್ಳೋದು. ಇಷ್ಟು ಶಬ್ದಕ್ಕೆ ನೀವು ಹಿಂಗೆ ಅಂದ್ರೆ ದೇವ ನಿಧಾನ ಬರ್ತದ. ಇಷ್ಟು ಭಗವಂತ ಕರುಣಾಶಾಲಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳ್ಕೊತ ಹೋಗಿ ದೇವರ ಅಭಿಷೇಕಕ್ಕೆ ನಾವು ಅಂತಿರ್ತೀವಿ, ದೇವರ ಅಭಿಷೇಕ ಮಾಡೋ ಮುಂದೆ ಆ ಕಲಶ ಪೂಜೆ ಮಾಡೋ ಮುಂದೆ ಏನಂತ, ಕಲಶಮಕೆ ವಿಷ್ಣು, ಹೌದಾ, ಕಂಠೆ ರುದ್ರ ಸಮಾಸತಾ, ಮೂಲೆ ತತ್ತ ಸ್ಥಿತೋ ಬ್ರಹ್ಮ, ಮಧ್ಯೆ ಮಾತೃಗಣ ಸ್ಮೃತಾ, ಕನಿಷ್ಠ ಮಂತ್ರ ಅಲ್ಲಿ ಕಲಿಬೇಕು ಅಂತಾರೆ. ಇದನ್ನೂ ಅಲ್ಲಿಕ್ಕಾಗಲ್ಲ, ಅನುಸಂಧಾನ ಮಾಡಿ ಆ ರೀತಿ ಒಳಗೆ ಒಂದಿದ್ದು ನಮ್ಮಲ್ಲಿ ಅನುಸಂಧಾನ ಸಿದ್ಧಾಂತ ಮದ್ದು ಸಿದ್ಧಾಂತ ಅಂತ ತಿಳ್ಕೊಂಬಿಡಿ ಅಂತಾರೆ. ಕುಕ್ಷೌತು ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ, ಋಗ್ವೇದೋ ಅಥ ಯಜುರ್ವೇದೋ ಸಾಮವೇದಿ ಅಥರ್ವಣ, ಅಂಗೈಶ್ಚ ಸಹಿತ ಸರ್ವೇ ಕಲಶಂತು ಸಮಾಶ್ರಿತಾ. ಇಷ್ಟು ಮಂದಿ ಅಂದ ಕಲಸ ದೇವ್ರು ಬಂದು ಕೂತ್ಕೊಂಡ್ರಲ್ಲಿ ಅಭಿಷೇಕ ನೀರು ಯೋಗ್ಯ ಆತವಾಗ ಹಂಗೋ ಹೆಂಗ ತಂದು ಹೆಂಗೋ ಬಂದಿರ್ತಾರ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತಾರಂತೆ. ಇದಕ್ಕೆ ನೇರವಾಗಿ ಎಲ್ಲಿ ತೊಗೊಂಡಿರ್ತಾಸು ಆಚಾರ ತಂತ್ರ ಸಾರ ನೋಡಿ. ಆಚಾರ ತಂತ್ರದ ಪೂಜೆ ಮಾಡೋ ಪದ್ಧತಿ ಹೇಳಿಬಿಟ್ಟಾರ ನಮಗೆ. ಅಲ್ಲಿ ಹಂಗೆ ನನಗೆ ಗೊತ್ತಾಗ ಓದ್ತೇನೆ ನಿಮಗೆ. ಏಕಪಂಚಶದ್ ವರ್ಣಾನಾಂ 51 ಮೇಲೆ ಮೇಲೆ ಬಂದಿರತಕ್ಕಂಥ ಚತುರ್ವಿಂಶತಿ ಮೂರ್ತಯ ಆಗಲೇ ಏನು ಹೇಳಿದೆ, ಅದು ಸಂಸ್ಕೃತ ಭಾಷಾಂತರ ಇದು. ಆತ್ಮಾದ್ಯ ವಾಸುದೇವಾದ್ಯ, ವಿಶ್ವಾದ್ಯ ಮತ್ಸ್ಯ ಕೃಚ್ಛಪೌ, ಕ್ರೋಡೋ ನರಸಿಂಹ, ಸ ಒಟ್ರು ಜಾಮದಗ್ನಿ, ರಘುದ್ವೌ, ವಾಸಿಷ್ಠ ಯಾದವೌ, ಕೃಷ್ಣ ಅವತಾಯೋ ಬುದ್ಧಿ ಕಲ್ಕಿನವು, ಶಿವಶುಮಾರೇಶ್ಚಿಕ್ಷಿತಂ ಕಲಾಹ ಕಳಶ ದೇವತಾ ಅನ್ನೋರು ಇಷ್ಟ ಅಂತಿರ್ದೇನ. ಸ್ವಾಮಿ ಪೂಜೆ ಮಾಡ್ತಾರ, ಇವನ್ನೆಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ ತಿಳ್ಕೊಟ್ಟು ಬರವರ ಅವರು. ಅಷ್ಟು ಬರಲಿ ಅದಕ್ಕೆ ತೀರ್ಥ ಅಂತ ತೀರ್ಥಕ್ಕೆ ಪೇಚಾಡೋದ ಒಂದು ಸವನ, ತೀರ್ಥಕ್ಕೆ ಯಾಕೆ ಪೇಚಾಡೋದು ಒಂದ್ಕೇರೆ ಇಷ್ಟ ಮಾಡಿರ್ತಾರೆ ಅಂತ ತಿಳ್ಕೊಂಡು ತೀರ್ಥ ಸಿಗ್ರಿಪ್ಪ ಇಷ್ಟು ದೇವ್ರ ಸನ್ನಿಧಾನ ಅಂತ ತಿಳ್ಕೊಂಡು ಅದ ಆ ರೀತಿ ಹೇಳ್ತಾ ಇದ್ದೆ. ಅಂತೂ ಭಗವಂತನ ದೇಹವ, ಈ ದೇಹವೇ ಒಂದು ಕಲಶ. ಈ ಕಲಶದಲ್ಲಿ ಇಷ್ಟು ಮೂರ್ತಿಗಳವ ಅಂದುಕೊಂಡು ಭಗವಂತನ ಆತ್ಮ ವ್ಯಾಪಾರ ಮಾಡಿ ಹೇಳ್ಕೊತ ಹೋಗಿ ನಮ್ಮ ಹೃದಯ ಹೆಂಗದ ಗೊತ್ತಾ, ಇದೀ ಒಳಗಿನ ಹೃದಯ ಕಲಶದ ಆಕಾರನ ಅದು ನೋಡ್ರಿ. ಅದು ನೋಡಿ ಎಲ್ಲಿ ಚಿತ್ರ ಆಗಿದ್ರು ಗೊತ್ತಾಗುತ್ತೆ ನಮಗೆ. ಈ ಹೃದಯ ಸ್ಥಾನದಾಗ 101 ಪ್ರಧಾನ ನಾಡಿಗಳವ. ಈ 101 ನಾಡಿಗತವಾಗಿರತಕ್ಕಂತಹ ಏಕ ಶತ ಉತ್ತರವಾಗಿರ್ತಕ್ಕಂಥ ಭಗವದ್ರೂಪಗಳು ಚಿಂತ ಮಾಡಿ ಹೇಳ್ತಾ ಇದ್ದಾರೆ. ಇದು ಕಲಶ ಪೂಜಾ ಕ್ರಮ. ಹಿಂಗೆ ಕಲಶಗತ ಭವನ ಮೂರ್ತಿಯನ್ನು ಆವಾಹನ ಮಾಡಿ ತದ್ವಾರ ನಮ್ಮ ಬಿಂಬ ಮೂರ್ತಿ ಚಿಂತನ ಮಾಡಿ ಅಭಿಷೇಕ ಮಾಡಿ ಅಂತ ಹೇಳ್ತಾರೆ. ಇದು ಒಂದು ಕ್ಷಣದಾಗ ಆಗ್ತಿದೆ, ಭಾಳ ಏನಾದ್ರು ಓದ್ಲಿಕ್ಕೆ ಕಷ್ಟ ಭಾಳ ಅದ. ಒಂದು ಕ್ಷಣದಾಗ ಬಂದು ಹೋಗ್ಬಿಡೋ ಮನಸ್ಸಾಗಿ ಇಷ್ಟ ಹೇಳ್ತಾ ಇದ್ದಾರೆ. ಇದು ಇಷ್ಟು ಪರಮಂತ ನಿರಂತರದಿ ಅಂತ ಮಹಾನುಭಾವಕ್ಕೆ. ನಿರಂತರ ಶಬ್ದಕ್ಕೆ ಅಂತ ಅರ್ಥೇನೋ ನಿತ್ಯದಲ್ಲಿ ಅಂತ ಶಬ್ದಕ್ಕೆ. ದಿನಾಲು ಪೂಜೆ ಮಾಡಿರಿ ಭಗವಂತಂದು. ಕಲಶ ಪೂಜೆ ಹಿಂಗೆ ಮಾಡಿಕೊಡ್ರಿ, ಅದು ತೀರ್ಥ ಆಗ್ತದೆ. ಆ ತೀರ್ಥ ತೊಗೊಂಡ್ರೆ ಉದ್ಧಾರ ಆಗ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಮುಂದೆ ಅದರಂತೆ ಇಲ್ಲಿ 101 ಪ್ರಧಾನ ನಾಡಿ ಹೇಳಿದರು. ಆ ನಾಡಿಗತ ಪರಮಾತ್ಮ ರೂಪಗಳನ್ನು ಹೇಳಿದರು. ಅಲ್ಲಿ ಯಾರ್ಯಾರು ಇರ್ತಾರೆ ಹಂಗಾದ್ರೆ ಆ ಚಿಂತನೆ ಮಾಡಿದರೆ ಗಂಗಾದಿ ಸಕಲ ತೀರ್ಥ ಬಂದು ಕೂತ್ಕೊಂಡಿರ್ತಾವ ಅಂತ ಅನ್ಬೇಕತನ ಅಂತ ಇದ್ದಾರೆ. ಎಲ್ಲಿ ತನಕನೂ ದಾಮೋದರ ಕೇಶವನ್ನು ಹಿಡ್ಕೊಂಡು ದಾಮೋದರ ತನಕ 12 ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ. 12 ಅರ್ಥ ಇಲ್ಲ, 12 ಆ ರೀತಿ ಆ ಪರ್ಯಂತ ಪರಮಾತ್ಮನ ದ್ವಾಶ ಭಗವನ್ ಮೂರ್ತಿಗಳನ್ನು ಚಿಂತ ಮಾಡ್ತಕ್ಕಂಥ ಕ್ರಮ ಇಲ್ಲಿ ಹೇಳ್ಕೊತ ಹೋಗಿ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣವೆನಿಸುವವು 2 ನಾಡಿಗಳೊಳಗೆ 2 ಅಲ್ಲಿ ಹೇಳ್ತಾ ಇದ್ರು. ಅದು ವ್ಯಾಖ್ಯಾನ ಮಾಡ್ತಾ ಇದ್ರಿ. 2 12 ಅಂತ ಅರ್ಥ. 2 10 2 12 ಸುರನದಿಯು ಮೊದಲಾದ ಅಮಲ ತೀರ್ಥಗಳು ಇಹವು ಕರ್ಣದಲ್ಲಿ, ಪದುಮನಾಭನು ಕೇಶವಾದಿ 12 ರೂಪದಲ್ಲಿ ಅಲ್ಲಿ ಇಪ್ಪನು ಅಲ್ಲಿ ಅತಿ ಮೃದುಳವಾದ ಸುಷುಮ್ನದೊಳಗೆ ಏಕಾತ್ಮನೆನಿಸುವನು. ಮೊದಲಿಗೆ 72,000 ನಾಡಿ, ಅದರ ಮುಖ್ಯ 101 ನಾಡಿ, ಅದ್ರಾಗ ಒಂದು ಮಹತ್ವದ ನಾಡಿ ಅದೇ ಸುಷುಮ್ನಾ ನಾಡಿ. ಒಂದಿನ ತಲೆ ತೆಗೆರ್ತಕ್ಕಂಥ ಬ್ರಹ್ಮನಾಡಿ ಅಂತ ಹೆಸರು ಅದಕ್ಕೆ, ಬೃಹನ್ನಾಡಿ ಬ್ರಹ್ಮನಾಡಿ ಅಂತ ಹೆಸರಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣವೆನಿಸುವವು ಇಲ್ಲಿ ಹಿಂದೆ ಹೇಳಲ್ಲ, ಅದಕ್ಕೆ ಏನೇನವು 2 ಹೇಳಿದೆ. 2 12 ಅಂತ ತಿಳ್ಕೊಂಡು ಕೇಶವನಿಂದ ಹೇಳ್ಕೊಂಡು ದಾಮೋದರ ತನಕ 12 ಆಯ್ತು. ಇಲ್ಲ ಸುರನದಿಯು ಮತ್ತೆ ಯಾರಿದ್ದಾರೆ? ಸುರನದಿ ಯಾರು ಹೇಳ್ರಿ? ಗಂಗಾ ನದಿ. ಅರ್ಥ ಆಗ್ತೇವೆ. ಮೊದಲಾದ ಅಮಲ ತೀರ್ಥ ಒಟ್ಟು ತೊಗೊಂಡ್ಬಿಟ್ರು ಎಲ್ಲ ಬಂದವರು. ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರತಿ ಚ ಫಲ್ಗು ಸರಯು, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲಾ, ಪ್ರಯಾಗ, ವಿನುತಾ, ನೇತ್ರಾವತಿ ಇತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜ ಭವ ಕುರುವಂತನೋ ಮಂಗಲಂ. ಇಷ್ಟಲ್ಲಿಕ್ಕಿಂತ ಹಾಡಿ ಹಬ್ಬಕ್ಕಾಗ್ಯದ.
ಇಷ್ಟೊಂದು ಬಿಟ್ರೆ ಆ ನದಿಗಳಂತ ಒಂದು ನೆನೆಸನಪ್ಪ ಸ್ನಾನಕ್ಕೆ ಹೋಗಿ ಅಂತ ತಿಳ್ಕೊಡ್ರಿ ಅವ್ರಿಗೆ ಇಷ್ಟು ಪುಣ್ಯ ಅಂತ ಹೇಳ್ತಾರೆ. ನೆನೆಸಿದ್ರೆ ಸಾಕು. ಅದು ಕೃಷ್ಣ ಆಗೋದು ದಿನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಆದ್ರೆ ಅವಳು ಚಿಂತನೆ ಮಾಡೋದ್ರಿಂದ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸ ಗಚ್ಚತಿ. ಸ್ನಾನ ಮಾಡೋದು ಈ ಶ್ಲೋಕ ಅಂದ್ಬಿಟ್ರೆ ಸಾಕಂತ. ಹೆಣ್ಮಕ್ಳು ಅನ್ಬೋದು, ಗಂಡು ಮಕ್ಳು ಅನ್ಬೋದು. ಗಂಗಾ ಗಂಗೇತಿ ಯೋ ಬ್ರೂಯಾತ್, ಬಚ್ಚಲ್ದಾಗ ಸ್ನಾನ ಮಾಡ್ರಿ, ಪ್ಲಾಸ್ಟಿಕ್ ತುಂಬಿಲಿ ಸ್ನಾನ ಮಾಡ್ರಿ ಬೇಕಾದ್ರೆ. ಅಂದ್ಬಿಟ್ರೆ ಸಾಕಂತ. ಯೋ ನಾಯಾತ್ ಅಲ್ಲ, ಯೋ ಬ್ರೂಯಾತ್, ತರ್ಲಿಕ್ಕೆ ಹೋಗಂಗಿಲ್ಲ ಅದನ್ನ ಅಂದ್ಬಿಟ್ರೆ ಸಾಕ. ಗಂಗಾ ಗಂಗೇತಿ ಯೋ ಬ್ರೂಯಾತ್, ಎಲ್ಲಿದ್ದಾಳಕಿ? ಯೋಜನಾನಾಂ ಶತೈರಪಿ, ಏನ್ ಮಾಡ್ತಾಳ? ಮುಚ್ಚತೆ ಸರ್ವ ಪಾಪೇಭ್ಯೋ ಬ್ರಹ್ಮಲೋಕಂ ಸ ಗಚ್ಚತಿ. ಒಂದು ಕ್ಷಣದಾಗ ಮ್ಯಾಲ ಬರಾಬರ್ ಹೋಗ್ಬಿಟ್ರೆ ಮ್ಯಾಲೆ ಸ್ನಾನ ಗಂಗಾ ಸ್ನಾನ ವೈಭವ ಹೇಳ್ತಾ ಇದ್ದಾರೆ. ಮೊದಲಾದ ಒಂದ ತೊಗೊಂಡ್ರು, ಒಟ್ಟು ತೊಳಿಕ್ ಆಗೋದಿಲ್ಲ, ಮುಖ್ಯ ತೊಗೊಂಡ್ಬಿಟ್ರೆ ಆತ ಮೊದ್ಲೇಕ. ಆ ರೀತಿ ಇಹವು ಕರ್ಣದಲ್ಲಿ, ಕರ್ಣ ಅಂದ್ರೆ ಅವಯವ ಅಂತ ಅರ್ಥ. ಪದ್ಮನಾಭನು ಅಲ್ಲಿ ಯಾರಿದ್ದಾರೆ ಹಂಗ ಪರಮಾತ್ಮ ಇರ್ತಕ್ಕಂಥ ಪರಮಾತ್ಮನ ಒಂದು ರೂಪ, ಪದ್ಮನಾಭ ರೂಪ. ಕೇಶವಾದಿ ದ್ವಿದಶ ಅಗಳ ಹೇಳಿ ನಿಮಗೆ 12 ರೂಪಗಳಲ್ಲಿ. ಇಪ್ಪನು ಅಲ್ಲಿ ಅತಿ ಮೃದುಳವಾದ ಬಹಳ ಶ್ರೇಷ್ಠ ನಾಡಿ ಯಾವುದು? ಸುಷುಮ್ನಾ ನಾಡಿ. ಅದರ ಮೇಲೆ ತಿಳ್ಕೊಂಡ್ರಿ ಹೆಂಗದಂತ ಬಹಳ ಸೂಕ್ಷ್ಮ ನಾಡಿ ಅದು. ಮತ್ತೆ ಹಂಗ ಕಲ್ಪನಾ ಮಾಡ್ಕೋಬೋದು ನೀವು. ಆಪರೇಷನ್ ನೋಡ್ಲಿಕ್ಕೆ ಬರಲ್ಲ. ಮತ್ತೆ ಅದನ್ನ ಡಾಕ್ಟ್ರಿಗೆ ಆಪರೇಷನ್ ಸುಮ್ಮನ ತೋರಿಸಿದಾಗ ಅಲ್ಲಿ ಬರೋದು ಕೊಡ್ರಿ. ನಾಡಿ ಪ್ರಬಂಧ ಬೇರೆ, ವೈದ್ಯರಿಗೆ ತಿಳಿದಿರ್ಬೇಕಾದ್ರೆ. ನಮ್ಮ ಹಿಂದೆ ಆಯುರ್ವೇದ ಇದ್ದಿಲ್ಲ, ಅವ್ರು ಗಪ್ಪನ ನಾಡಿ ಹೇಳಿ ನೋಡ್ತಿದ್ರು. ನಾಡಿ ಮೇಲೆ ಹಾಕಿ ಬೇಕಾದಷ್ಟು ಲೆಕ್ಕ ಆಗ್ಬೋದು. ಒಳಗೆ ಇದು ಹೆಂಗದು ಸೂಕ್ಷ್ಮ ನಾಡಿ. ನರ ಬೇರೆ, ನಾಡಿ ಬೇರೆ. ಮತ್ತೆ ಕನ್ಫ್ಯೂಷನ್ ಮಾಡ್ಕೊಂಡು ಎಲ್ಲರ ಬಿದ್ದು ಕೂಳೆ ಒಂಚೂರು ರಕ್ತ ಬರ್ತದೆ, ನರ ಹರಿದು ಆ ನಾಡಿಯಲ್ಲಿ ಮತ್ತೆ ಅದು ನಾಡಿ ಒಳಗೆ ಸುಗಿರ್ತಕ್ಕ ಬಹಳ ಸೂಕ್ಷ್ಮ ಇರ್ತಕ್ಕಂಥದ್ದು. ಅದು ಅತಿ ಮೃದುಳು ಅಂತ ಅದಕ್ಕೆ ಕರೆದಾರ. ಯಾವುದು? ಸುಷುಮ್ನಾ ನಾಡಿ. ಅಲ್ಲಿ ಏಕಾತ್ಮ ನೆನೆಸುವನು ಪರಮಾತ್ಮ. ಆ ಸುಷುಮ್ನಾ ನಾಡಿಯೊಳಗೆ ಏಕಾತ್ಮ ಅನ್ನೋರ್ಗು ಇರ್ತಕ್ಕಂಥ ಇದ್ದಾನೆ. ಆಗಿ ಇಷ್ಟೆಲ್ಲ ಸುಖ ಕೊಡ್ತಕ್ಕಂಥ ಜನರಿಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ. ಆ ರೀತಿ ಗಂಗಾ ನದಿ ಉತ್ಪತ್ತಿ. ಯಾಕಂದ್ರೆ ಪರಮಾತ್ಮ 2 ದಶ ನಾಡಿಗಳಲ್ಲಿ ಈ ಗಂಗಾ ಮುಂತಾಗಿರ್ತ ತಿಳ್ಕೊಂಡು ಆ ಯಾವ್ದು ಗಂಗಾ ತ್ರಿವಿಕ್ರಮ ಪಾದಕವಾಗಿರ್ತಕ್ಕಂಥ ಗಂಗಾ ಮುಖ್ಯ ನದಿ, ಅದು ಮಹಿಮೆ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಅಂತಾರೆ ಮುಂದುವರೆದು. ಯಾರ್ಯಾರು ಎಲ್ಲಿ ಇಡ ನೋಡ್ರಿ, ಇಷ್ಟು ನಾಡಿಗಳವ. 12 ಹೆಸರು ಹೇಳಿದಾಗಲೇ ನಿಮ್ಮ ನಾನು ಹೌದೈ ಕೇಶವಾನಾರಾಯಣ ಅಂತ 12 ನಾಡಿಗಳವ. ಯಾವ್ಯಾವು? ಇಡ, ಪಿಂಗಳ, ಗಾಂಧಾರಿ, ಹಸ್ತಿನಿ, ಲಂಬುಷಿ, ಮಧ್ಯನಾಡಿ, ಸರಸ್ವತಿ, ನಂದ, ಕುಹು, ಶಂಖಿಣಿ, ವಾರುಣಿ, ಪೂರ್ಣ. ನಾಡಿಗಳ ಹೆಸರು ಇವೆಲ್ಲ. ಎಲ್ಲಿ ತದ ಇವನ್ನೆಲ್ಲ ತಿಳ್ಕೊಟ್ಟು ಹೆಂಗೆ ತಡಿಬಹುದು ವಿಚಾರ ಮಾಡ್ರಿ. ಇವನ್ನ ಎಷ್ಟು ವಿದ್ಯೆ, ಎಷ್ಟು ಜ್ಞಾನ ಹಾಕ್ಯಾರ, ಕಲ್ಪನಾ ಮಾಡ್ರಿ. ಎಷ್ಟು ಅಭ್ಯಾಸ ಮಾಡ್ಯಾರ ಇವರೇನು. ಇವತ್ತು ಈ ದೇಹಶಾಸ್ತ್ರ ಅಭ್ಯಾಸ ಮಾಡ್ತಾರ, ಅಟಾನಮಿನ ಅದ್ರ ಮೀರಿ ಹೋಗಿದ್ದು. ನೀವು ಹಾಗೆ ನೋಡ್ರಿ, ಮೊನ್ನೆ ಇವ್ರ ಮುಂದೆ ಹೇಳ್ತಿದ್ದೆ, ಕಡ್ಕೊಳ್ಳೋರು ಬಂದ ಪಾಪ ಸೂತ್ರ ಕರ್ಕೊಂಡ್ಬರ್ತಾರ, ಕಳಿಸ್ತಾರ, ದಾರ್ಯಾಗ ಹೋಗ್ಕೊಂಡು ಹಾಡು ಹಾಕ್ತಾರ. ಏನು ಬರೋ ಅಲ್ಲಿಯೂ ಭಗವಾನ್ ನಾಮಸ್ಮರಣೆ. ನಾನು ಥ್ಯಾಂಕ್ಸ್ ಪಾಪ ಏನಂತ ಹೇಳ್ತಲ್ಲ. ಅಲ್ಲ ಯಾಕೆ ಗೊತ್ತು ನಿಮಗೆ? ಇಲ್ಲೇ ಬಂದಿರತಕ್ಕಂಥ ವೈಶಿಷ್ಟ್ಯ ಹೇಳ್ತಾ ಇದ್ದೀನಿ ನಮಗೆ. ನಾದಿ ಒಳಗೆ ಹೊಂದಿರತಕ್ಕಂಥ ರೂಪಗಳನ್ನು ಇಂದ ರೂಪ ಹೇಳುವಾಗ ಇದಕ್ಕೆ ವಿಜಯದಾಸ ಸುಳಾದಿದ ಬಂತು ಇದ್ರ ಮೇಲೆ. ಅದಕ್ಕೆ ಅಂದರೆ ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಮೇಲೆ ವಿಜಯದಾಸರ ಪ್ರಭಾವ ಇಟ್ಕೊಂಡರ ಮಹಾನುಭಾವರು. ತಮ್ಮ ಗುರುಗಳು ನೋಡ್ರಿ, ಅವ್ರಿಗೆ ಆಯುಷ್ಯ ಕೊಡಿಸ್ತಿರು. ಯಾರಿಗೆ ಕೊಡೋಲ್ಲ ಆಯುಷ್ಯ ತಿಳ್ಕೊಡ್ರಿ. ಎಲ್ಲರೂ ದುಡ್ಡು ಪಟ್ಟು ಕೊಡ್ತೀವಿ ಬೇಕಾರೆ. ಮುಂದೆ 10 ವರ್ಷ ಕೊಡೋದು ಯಾರು ಕೊಡ್ತೀರಿ ನೀವೇನಾರ? ಹೆಂಡತಿ ಗಂಡ ಕೊಡಲ್ಲ, ಗಂಡ ಹೆಂಡತಿ ಕೊಡೋಲ್ಲ. ಮತ್ತೆ ನಿಮ್ಮ ಮನೆ ಅನುಭವಿಸಿದಂತಾರೆ. ಮತ್ತೆ ಆ ರೀತಿ ಕೊಟ್ಟಿರ್ತಕ್ಕಂಥ ಮಹಾನ್ ವಿಜಯದಾಸರು. ವಿಜಯದಾಸ ಸುಳಾದಿ ಅಷ್ಟು ನೋಡ್ಕೊಂಡಾರ. ಹರಿಕಥಾಮೃತ ಸಾರ ಆ ದೃಷ್ಟಿ ಒಳಗೆ ವಿಜಯದಾಸ ಸುಳಾದಿಗೆ ವ್ಯಾಖ್ಯಾನ ರೂಪ ಅಂತ ತಿಳ್ಕೊಡ್ರಿ, ಮಹಾನುಭಾವ ತಿಳ್ಕೊಡ್ರಿ. ಎಷ್ಟು ಪರಂಪರೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳ್ಕೊತ ಹೋಗಿ ಭಗವಂತನ ಮಹಾನವಯನ್ನ ಪದ್ಮನಾಭ ಪರಮಾತ್ಮ ಇರ್ತಕ್ಕಂಥವ ಅಲ್ಲಿ ತಗೊಂಡು ಈ ಕಾರ್ಯ ಮಾಡ್ತಾ ಇದ್ದಾನೆ ಅನ್ನೋ ಮಾತ್ರ ಹೇಳಿ ಗಂಗಾಂಧ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಈ ಮೃದು ನಾಡಿ ಅದಕ್ಕಿರ್ತಕ್ಕಂಥ ಏಕಾತ್ಮ ಅಂತಕ್ಕಂಥ ಪರಮಾತ್ಮನ ರೂಪ. ಯಾವ ನಾಡಿ ಒಳಗೆ? ಸುಷುಮ್ನಾ ನಾಡಿ ಒಳಗೆ. ಅಷ್ಟು ನೆನಪಾಡಿ ಒಂದು ಇಟ್ಕೊಂಡ್ಬಿಟ್ಟು ಸಾಕು ತಿಳ್ಕೊಂಬಿಡ್ರಿ. ಮಹದ್ಯ 172,000 ನಾಡಿ, ಅದರ 101 ಮಹತ್ವ, ಅದರಾಗ ದಶನಾಡಿ, ಅದರಾಗ ಮಹತ್ವ ನಾಡಿ ಸುಷುಮ್ನಾ ನಾಡಿ. ಅಲ್ಲಿ ಪರಮಾತ್ಮ ಏಕಾತ್ಮ ರೂಪದಾಗಿ ಇದ್ದಾನ. ಇವು ನೆನೆಸ್ಬಿಟ್ರೆ ಗಂಗಾ ತೀರ್ಥ ಸ್ಥಾನ ಫಲ ಬರ್ತದೆ ಅಂತ ಹೇಳಿ ಮುಂದೆ ಮತ್ತೊಂದು ಕಡೆ ಬರ್ತಾ ಹೇಳೋದ್ನ ಇಲ್ಲಿ ಬಂದಿಲ್ಲ, ಮುಂದೆ ಬರ್ತಾ ಹೇಳ್ತೀನಿ. ಇದು ಸ್ನಾನ ಮಾಡ್ತೀವಿ ನಾವು. ಈ ಸ್ನಾನ ಮಾಡು ಬಂದ ಭಾಳ ವಿಚಿತ್ರ ಸ್ನಾನ ಮಾಡ್ತಾರೆ ಕೆಲವು ಮಂದಿ. ಕೆಲವೊಂದು 1 ತಾಸು ಬೇಕು. ಬಾತ್ರೂಮ್ ಬಾಲ ತೆಗಿಯೋದಿಲ್ಲ, ಹೊಯ್ಕೋಬೇಕು, ಹೊರತು ಬರೆಯೋ ತೆಗಿಯೋ ಅಂದ್ಕೊಂಡು ಹೇಳೋದಿಲ್ಲ. ಹಂಗಿರ್ತದೆ. ಯಾಕೆ ಹಂಗಾಗಿ ನಿಮ್ಮನ್ನ ಸ್ನಾನ ಅಂದ್ರೆ 1 ತಾಸು ಕಳಿಸ್ತಾರೆ ನಮಗೆ. ವಾಸುದೇವನಿಗೆ ಅಭಿಷೇಕವೆಂದಿರಿದು ಸ್ನಾನ ಮಾಡುತ್ತಾರೆ ಮಹಾನುಭಾವ. ಒಳಗೆ ಕೂತ್ಕೊಂಡಿದ್ದಿ, ಪರಮಾತ್ಮ ಒಳಗೆ ಕೂತ್ಕೊಂಡ ಇದನ್ನ ಮಾಡ್ತಕ್ಕಂಥ ನನಗಲ್ಲ, ಪರಮಾತ್ಮಗ ಸ್ನಾನ ಮಾಡಿದ್ರಿ ಆ ಪುಣ್ಯ ಬರ್ತಂತ ಹೇಳ್ತಾ ಇದ್ದಾರೆ. ಆಯ್ತು ಚಿಂತೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯದ? ಏನೇನೋ ಬಾತ್ರೂಮ್ನಾಗ ಭಾಳ ಮಜಾ ಇರ್ತಾವೆ, ಅದನ್ನ ಹೇಳಿಕ್ಕೆ ಸಾಧ್ಯ ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಂತಾರೆ ನೋಡ್ರಿ ಮುಂದೆ.
ಇಲ್ಲಿ ಇಷ್ಟು ಹೇಳಿ ಆಮ್ನಾಯ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮ ಅಂತೇಳಿ 20ನೇ ಪದ್ಯದೊಳಗೆ ಸ್ಥೂಲಗತ ದೇಹ ಸುಷುಮ್ನ ಇಡ ಮತ್ತು ಪಿಂಗಳ ನಾಡಿ ಅಲ್ಲಿ ಯಾರಿದ್ದಾರೆ ಮೂರಾದ್ವಿಲ್ಲ ಸುಷುಮ್ನ ಇಡ ಪಿಂಗಳ ವಿಶ್ವ ತೇಜಸ ಪ್ರಾಜ್ಞ ಅಂತಕ್ಕಂಥ ಬೋಧರೂಪಗಳು ಅಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾನೆ. ಬ್ರಹ್ಮ ವಾಯು ಸರಸ್ವತಿ ಮೂರು ನಾಡಿ ಮೂರು ದೇವತೆಗಳ ರೂಪ ಇವು ರೂಪಗಳು ಅನಾದಿ ಕರ್ಮ ಮತ್ತು ತ್ರಿಗುಣಗಳಿಗೆ ಅನುಸಾರವಾಗಿರ್ತಕ್ಕಂಥ ವಿಶ್ವ ಪರಮಾತ್ಮ ಈ ದೇಹವನ್ನು ನಡೆಸ್ತಕ್ಕಂಥವ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಮ್ನಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನ ಇಡ ಪಿಂಗಳ ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖರೋಳಿದ್ದು ಅಖಿಲ ಜೀವರ ಕರ್ಮಗಳ ಅನುಸರಿಸಿ ನಡೆವನು ವಿಶ್ವವ್ಯಾಪಕನು. ಸಂಧಿ ಇದು ಹರಿಕಥಾಮಸಾರ. ವಿಶ್ವವ್ಯಾಪಕನು ಈ ಶಬ್ದ ನಾವು ಅನ್ನೋಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ಹರಿಕಥಾಮಸ ಅಂದ್ರೆ ಈ ಶಬ್ದ ಅಟು ಅಂತೀರಿ ನೀವು. ಇಷ್ಟಂದ್ರಿ ಪರಮ ಪ್ರೀತಿ ಹುಡುಗ ತಿಳ್ಕೊಂಡು ನಾನು ತಿಳ್ಕೊಂಡು ವಿಶ್ವವ್ಯಾಪಕ ಅವೊಬ್ಬನ ಇನ್ನು ಯಾರ್ಯಾರು ಇಲ್ಲ, ಎಲ್ಲ ಕಡೆ ಇರತಕ್ಕಂಥ ಪರಮಾತ್ಮ. ಓಂ ಸರ್ವತ್ರ ಪ್ರಸಿದ್ಧೋಪದೇಶ ಒಂದು ಸೂತ್ರ ಬ್ರಹ್ಮಸೂತ್ರ. ಪರಮಾತ್ಮ ಎಲ್ಲ ಕಡೆ ಅವ ಇರೋದು ಎಲ್ಲಿಲ್ಲ, ಇಲ್ಲಿ ಯಾವ ಜಗದಾಗಿಲ್ಲ, ಎಲ್ಲ ಕಡೆಯೂ ದೇವರು ಇರತಕ್ಕಂಥವ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆಮ್ನಯ ಪ್ರತಿಪಾದ್ಯ. ಆಮ್ನಯ ಅಂದ್ರೆ ವೇದ, ವೇದ ಪ್ರತಿಪಾದ್ಯ. ವೇದ ಪರಮಾತ್ಮನ ವೇದಯತಿ ಬೋಧಯತಿ ತಸ್ಮಾತ್ ವೇದತ್ವಂ. ವೇದ ಕೆಲಸ ಅದನ್ನೇ, ವೇದ ಹೊಂಟಿದ್ದಕ್ಕೆ ಪರಮಾತ್ಮ ಹೊಂಟಿರ್ತಕ್ಕಂಥ ವೇದ ಕೆಲಸ. ವೇದ ಗಮ್ಯ ಎರಡರ್ಥ ಭಗವಂತಗೆ. ಅವ ವೇದ ಗಮ್ಯ ವೇದಾತೀತ ಅಂತೂ ಹೆಸರು ನಮಗೆ. ಏನು ಹಂಗಂದ್ರೆ ವೇದ ಗಮ್ಯ ಅಂದ್ರೆ ಬರೀ ಒಳಗೆ ಬರ್ರಿ ಸರ್, ಅಂತಾರೆ ಸರ್. ವೇದ ಬರೀ ಬರ್ರಿ. ವೇದ ಗಮ್ಯ ಪರಮಾತ್ಮ ಒಂದು ಹೆಸರು, ಏನು ತಿಳ್ಕೊಡ್ರಿ, ವೇದ ಗಮ್ಯ ಅಂತ ಹೆಸರು. ಆಮೇಲೆ ವೇದಾತೀತ ಅಂತೂ ಹೆಸರು. ಏನು ಹಿಂಗಂದ್ರೆ ವೇದಗಮ್ಯ ವೇದಗಳಿಂದ ತಿಳಿಯಲ್ಪಡ್ತಕ್ಕಂಥವ ಒಂದರ್ಥ. ವೇದಾತೀತ ವೇದನ ಮೀರಿನೂ ಇದ್ದಾನೆ ಮತ್ತವ. ಅನಂತ ವೈ ವೇದ, ವೇದ ಎಷ್ಟೋ ಗೊತ್ತಾ, ಅನಂತ ವೇದವಂತ. ಆ ಅನಂತ ವೇದ ಇದ್ರೂ ಕೂಡ ಅವನು ಮೀರಿ ದೇವರಿದ್ದಾನಂತ. ಒಂದಿನ ಮಹಿಮಾ ಬರ್ತ ಭಗವಂತಂದು. ಒಬ್ಬ ಋಷಿಗಳವರು ತಪಸ್ಸಿ ಕೂತ್ಕೊಂಡ್ರು. ದೊಡ್ಡ ಋಷಿಗಳು 106 ವರ್ಷ ಆಗಿ ಹೋಯ್ತು ಬಾಳೆ ಅವರು. ಆಗಿ 100 ಯಾಕೆ ಜಾಸ್ತಿ ವಯಸ್ಸಾಗಿದ್ದು ಅವ್ರಿಗೆ. ಈಗ ಹೇಳಲಿ ಬರೋಂಗಿಲ್ಲ, ಕೂಡ್ಲಿ ಬರೋಂಗಿಲ್ಲ. ಯಾರನ್ನ ಕೂಡ ತಪಸ್ ಮಾಡಿದ್ರು, ಬ್ರಹ್ಮದೇವ್ರನ್ನ ಕೂಡ ತಪಸ್ ಮಾಡಿದ್ರು. ಬ್ರಹ್ಮದೇವರು ಹೇಳಿದರು ಪ್ರತ್ಯಕ್ಷ, ಯಾಕ್ರಿಪ್ಪ ಯಾಕೆ ತಪಸ್ಸಿಗೆ ಯಾಕೆ ಕೂತೀರಿ, ಏನು ಬೇಕಾಗಿದೆ ನಿಮಗೆ ಅಂದರು. ಏನಿಲ್ಲ ಸ್ವಾಮಿ, ನನಗೆ ನಾ ವೇದ ಹುಟ್ಟಿದಿಂದ ವೇದ ಪ್ರಾಣ ಮಾಡ್ಕೋತ ಕೂತೇನೆ. ನಾ ಇನ್ನೂ ಉಳ್ದಾವ, ಸ್ವಲ್ಪ ಆಯುಷ್ಯ ಕೊಡಿ ನಮಗಂತ. ತಥಾಸ್ತು ಹಂಗಮಾಯ ಅಭ್ಯಾಸ ಮಾಡಿದ್ರು. ಮತ್ತು ಇವು ಮುದುಕಾಗೋದು, ಮತ್ತೆ ತಪಸ್ ಮಾಡೋದು, ಮತ್ತೆ ಅವ್ರು ಬರೋದು, ಹಿಂಗೆ 4 ಸಲ ಆತ. ಕಡಿ ಬ್ರಹ್ಮದೇವ್ರು ಹೇಳಿದರು, ಋಷಿಗಳ ಅಲ್ಲಿ ದೂರ ನೋಡ್ರಿ ಏನು ಕಾಣ್ತದೆ ನಿಮಗೆ, ಒಂದು ಉಸುಕಿನ ಗುಡ್ಡ ಅದ, ಒಂದು ಹಿಡಿ ಉಸುಕು ತೊಗೊಂಬರ್ರಿ ಅಂದ್ರೆ. ಅವ್ರು ಈ ಪಾಪ ಎದ್ಕೋತ ಹೇಳಲಿಕ್ಕೆ ಆಗೋದಿಲ್ಲ, ಬಿಡಂಗೆಲ್ಲ ಹೋಗಿ ಮುದುಕ ಒಂದು ಹಾಕಿ ಬ್ರಹ್ಮದೇವ್ರ ಒಂದು ಉಸುಕು ಹಾಕಿದ. ಬ್ರಹ್ಮದೇವ್ರು ಹೇಳಿದಂತ, ವೇದ ಅಷ್ಟವ ನೀವು ಓದಿದ್ದು ಇಷ್ಟ ಆತೀಗ ಅಂದ್ರಂತ. ಆಯುಷ್ಯ ಬೇಕ ಬ್ಯಾಡ್ರಿ, ಆಗುದಿಲ್ಲ. ಆಗ ಅನಂತಾವೈ ವೇದಾಹ, ವೇದಗಳ ಅನಂತ ಅದು ಮೀರಿದ್ದಾನೆ. ಹೆಂಗಿರ್ಬೇಕು ಭಗವಂತ? ಅದಕ್ಕೆ ಆಮ್ನಾಯ ಪ್ರತಿಪಾದ್ಯ, ವೇದಗಳಿಂದ ತಿಳಿಸಲ್ಪಡ್ತಕ್ಕಂಥವ. ವೇದ ಅಭ್ಯಾಸ ಮಾಡೋದು ಅದಕ್ಕೇನೇನೆ. ಶ್ರೀ ಪ್ರದ್ಯುಮ್ನ ಯಾರವ? ಪ್ರದ್ಯುಮ್ನ ಪರಮಾತ್ಮ ಇರ್ತಕ್ಕಂಥವ. ದೇವನು ದೇಹದ ಒಳಗೆ, ನಮ್ಮ ಎಲ್ಲ ದೇಹ ಒಳಗೆ ಸುಷುಮ್ನ ಇಡ ಪಿಂಗಳ, ಸುಷುಮ್ನಾದಿಡ ಅಂತ ನೋಡಿದ್ರಿ. ಸುಷುಮ್ನಾದಿ ಇಡ ಪಿಂಗಳ ವಿಶ್ವಾದಿ, ಅಲ್ಲಿನ ವಿಶ್ವಾದಿ ರೂಪದಿ ವಿಶ್ವ. ಆಮೇಲೆ ಹೌದು ಹೇಳ್ರಿ, ಪ್ರಾಜ್ಞ, ಆ ರೀತಿಯಾಗಿ 3 ರೂಪಗಳಿಂದ ನಿರ್ಮಲಾತ್ಮನ ಒಂದು ಕರೆದ ಭಗವಂತನ. ನಿರ್ಮಲಾತ್ಮ ಶುದ್ಧ ಭಗವಂತ, ಏನು ದೋಷ ದೂರ ಅಂತರಾಚಾರ. ನಾರಾಯಣಂ ಗುಣಶರ್ವೈ ಉದೀರ್ಣಂ ದೋಷ ವರ್ಜಿತಂ ಜ್ಞೇಯಂ ಗಮ್ಯಂ ಗುರುಸ್ವಾಪಿ ನತ್ವಾ ಸೂತ್ರಾರ್ಥ ಮುಚ್ಚತೆ. ಏನು ಆಚಾರ ಮಾತು ತಿಳ್ಕೊಡ್ರಿ, ಎಷ್ಟು ಚಂದನ ಮಾತು. ಭಾಷೆದ ಮಂಗಲ ಶ್ಲೋಕ ಇದು, ಅದನ್ನು ಅದನ್ನು ಹೇಳ್ತಾ ಇದ್ದಾರೆ. ವಾಣಿ ವಾಯು ಚತುರ್ಮುಖರೊಳಗಿದ್ದು, ವಾಣಿ ಅಂದ್ರೆ ಸರಸ್ವತಿ, ವಾಯುದೇವರು ಬಂದರು. ಚತುರ್ಮುಖ ಅಂದ್ರೆ ಬ್ರಹ್ಮದೇವರು. ಅಲ್ಲಿ ನೋಡ್ರಿ, ವಾಣಿ ವಾಯು ಹಂಗೆ ತಾರತಮ್ಯ ಹೆಂಗದ ನೋಡ್ರಿ. ಅಲ್ಲಿ ಇದು ಆರೋಹಣ ಕ್ರಮ. ಇದು ಮೊದ್ಲೇಕೆ ವಾಣಿ, ಅದಕ್ಕಿಂತ ದೊಡ್ಡವರು ವಾಯುದೇವರು, ಅದಕ್ಕಿಂತ ದೊಡ್ಡವರು ಬ್ರಹ್ಮದೇವರು. ಅದಾಯ್ತಿ ಅಖಿಲ ಜೀವರ ಕರ್ಮಗಳ ಅನುಸರಿಸಿ. ಇದು ಹರಿಕಥಾಮೃತ ಮೇಲೆ 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 ಬರ್ತದೆ. 10 ಸಲ ಬಂದ ಇನ್ನು ಮುಂದೆ ಬರೋದು. ಹಂಗೆ ಕರ್ಮಗಳ ಅನುಸರಿಸಿ ಏನು ಮಾಡ್ತಾ ಇದ್ದಾನೆ? ನಡೆವನು ವಿಶ್ವವ್ಯಾಪಕನು. ಪರಮಾತ್ಮ ಆಯಾ ಜೀವಿಗಳ ಗುಣ, ಅವರ ಕರ್ಮ, ಅವರ ಅನಾದಿ ಕರ್ಮ ಇರ್ತಕ್ಕಂಥದ್ದು ಎಷ್ಟೋ ಕರ್ಮ ಇರ್ತದೆ. ಅವರ ಗುಣ, ಅವರ ಸ್ವಭಾವ ತಿಕ್ಕೊಂಗು ಅವ್ರಿಗೆ ಅನುಗ್ರಹ ಮಾಡ್ತಕ್ಕಂಥ. ಒಷ್ಟರಿಗೆ ಒಂದೇ ಅನುಗ್ರಹ ಮಾಡೋದಿಲ್ಲ. ಹಂಗೆ ಒಷ್ಟರಿಗೆ ಒಂದೇ ಮಾಡಿದ್ರೆ ಅವ ಪಕ್ಷಪಾತಿ ಆಗ್ತಿದ್ದ. ಅವ ತಿಳ್ಕೊಡ್ರಿ. ಒಂದು ಸಿದ್ಧಾಂತ ಅದ, ಹೆಸರು ಹೇಳೋದಿಲ್ಲ ನಿಮಗೆ. ನಮ್ಮ ಮದ್ದು ಸಿದ್ಧಾಂತ ಅಲ್ಲ, ಅಲ್ಲಿ ಮುಂದಿನ ಸಿದ್ಧಾಂತ ಅದ. ಕೆಲವು ಮಂದಿ ನಾನಾ ದೇವ್ರ ಅಂತಾರೆ ಅನ್ಕೋಲ್ರಾಕ, ಪ್ರಶ್ನೆ ಬೇಡ, ಅವ್ರು ಹೆಂಗೆ ಬೇಕು ಹಂಗೆ ಮಾಡ್ಕೋಲ್ರಾಕ. ಇನ್ನೊಂದು ಸಿದ್ಧಾಂತ ನಮ್ಮಲ್ಲಿ.
ಇಲ್ಲಿ ಮಾತ್ರವೋ ಭೇದ ಅಲ್ಲಿ ಒಂದೇ ಎಂಬ. ಇಲ್ಲಿ ಭೇದ ಒಪ್ಪಿಗೋತಾರ, ನಾವು ಹೆಂಗೆ ಸಿದ್ದು ಸಿದ್ಧಾಂತ ಭೇದ, ಇಲ್ಲಿ ಭೇದ ಒಪ್ಪಿಗೋತಾರ, ಜೀವ ಜಡ ಭೇದ ಒಪ್ಪಿಗೋತಾರ. ಅಲ್ಲಿ ಎಲ್ಲರೂ ಒಂದಂತಾರೆ ಮೋಕ್ಷಕ್ಕೆ ಹೋದ್ಮೇಲೆ. ಇದು ಯಾಕೆ ತಪ್ಪು ಅಂದ್ರೆ, ಸಂಧ್ಯಾ ಮಾಡಿದವಂಗೂ ಅದ, ಮಾಡಿದ್ದವಂಗ ಅದ ಅಂದ್ರೆ ಅಲ್ಲಿ ಭೇದನೇ ಇಲ್ಲ ಅಂದ್ರೆ ಯಾರು ಕಷ್ಟಪಟ್ಟರು ಅವ್ರಿಗೆ ಅಲ್ಲಿ ಮೋಕ್ಷ ಸಿಗಬೇಕು. ಏನು ಈ ಸಿಕ್ಕ ಏನರ ಮಾಡಲಿ, ಇಲ್ಲಿ ಮಾತ್ರ ಭೇದ ಅಲ್ಲಿ ಒಂದೇ ಎಂಬ ಸಿದ್ಧಾಂತಗಳನ್ನ ಸಿಗ್ನಾ ಮಾಡ್ತಕ್ಕ ಈ ಒಂದು ಸಿದ್ಧಾಂತ ಇದು ಒಂದು. ಇನ್ನೊಂದು ಮತ ಅದ ಹಿಂಗೊಂದು ಆ ಮತ್ತರು ಹೇಳ್ತಾ ಇದ್ದಾರೆ. ಇಲ್ಲಿ ಹೆಂಗೆ ಇಲ್ಲಿ ಭೇದದ, ಅಲ್ಲಿ ಎಲ್ಲರೂ ಒಂದು ಯಾತ್ರಾ ಮಾಡಿದ್ರು ಮಾಡ್ಲಿದ್ರು ಅಂದ್ರೆ ದೇವ್ರ ಪೂಜೆ ಮಾಡಿದ್ರು ಮಾಡಿದ್ರು ಅಂತಂದ್ರೆ ತಾರತಮ್ಯ ತಪ್ಪಿಲ್ಲ, ಸಿದ್ಧಾಂತ ತಪ್ಪಿಲ್ಲ. ಅದಕ್ಕಂತ ರೀತಿ ಹೇಳ್ತಾ ಇದ್ರೆ ಅವರವರ ಕರ್ಮ ಗುಣ ಸ್ವಭಾವಗಳು ಅನುಸರಿಸಿ ಭಗವಂತ ಯೋಗ್ಯತೆ ಕೊಡ್ತಾಂತ ಕೂಡ ಹೇಳ್ತಾ ಇದ್ದಾರೆ. ಅಂತಿಕೊಂಡು ಪರಮಾತ್ಮನ ಕಾಲ ನಿಯಾಮಕ ರೂಪಗಳು ವಿಷ್ಣು ಸಹಸ್ರನಾಮ ಅಂದವರಿಗೆ ಕಾಲಯತಾಮಹಂ, ಕಾಲರೂಪಿ ಭಗವಂತ. ಅದನ್ನೇ ಜಗನ್ನಾಥ ಮತ್ತೊಂದು ಪದ್ಯ ಬರೀತಾರ, ಕಾಲ ಅಂತರ್ಗತ ಕಾಲ ನಿಯಾಮಕ ದಾಸೋಹಂ ತವ ದಾಸೋಹಂ. ಕಾಲಾಂತರ್ಗತ ಕಾಲ ನಿಯಾಮಕ ಕಾಲ ಪ್ರವರ್ತಕ ಕಾಲಾಂತರ್ಗತ. ಈ ಮಿನಿಟು ಕ್ಷಣ ಇವು ಏನವ ಇದ್ರೊಳಗೆ ಅವ ಕುತ್ಕೊಂಡ್ಬಿಟ್ಟಾನ ಅಂದ್ರೆ ಅದು ಮುಂದೆ ಹೋಗ್ತದೆ. ಕಾಲಾಂತರ್ಗತ ಕಾಲ ನಿಯಾಮಕ ಆ ಕಾಲದಲ್ಲಿ ಹಾಕ್ತಕ್ಕಂಥವ. ಆಮೇಲೆ ಕಾಲಾಂತರ್ಗತ ಕಾಲಾಂತರ್ಗತ ತವ ದಾಸೋಹಂ ಸ್ವಾಮಿ ಅಂತದ, ನೀನೇ ಕಾಲ ಅಂತ ಅವಾಗೆ ಹೆಸರು. ಕಾಲಯತಾಮ ಅಂತ ರೂಪ ಹೇಳ್ತಾ ಇದ್ದಾರೆ. ಯಾವ್ಯಾವ ಅದು ಹೇಳ್ತಾರೆ ನೋಡಿ, ಇಲ್ಲಿ ಒಂದೊಂದು ಹೇಳ್ತಾ ಇದ್ದಾರೆ. ಅಬ್ದ ಅಯನ ಋತು ಮಾಸ ಪಕ್ಷ ಸುಶಬ್ದದಿಂದಲೇ ಕರೆಸುತ್ತಲಿ ಈ ನೀಲಾಬ್ದ ವರ್ಣ ಅನಿರುದ್ಧ ಮೊದಲಾದ 5 ರೂಪದಲ್ಲಿ ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವನು ಈ ಪರಿ ಧೇನಿಸುವ ಭಕುತರಿಗೆ. ಯಾರಿಗೆ? ಪರಮಾತ್ಮ ಲಬ್ಧನಾಗುವ. ಪರಮಾತ್ಮ ನಿಮಗೆ ದರ್ಶನ ಕೊಡ್ತಾನಂತ ಅಪರೋಕ್ಷದೊಳಗೆ. ಯಾರಿಗೆ ಕೊಡ್ತಾನ? ಹಿಂಗೆ ಚಿಂತೆ ಮಾಡ್ತಕ್ಕಂಥ ಧೇನಿಸು ಚಿಂತೆ ಮಾಡೋದರ್ಥ. ಈ ಪರಿ ಧೇನಿಸುವ ಭಕ್ತರಿಗೆ ಹೆಂಗೆ ತಿಳ್ಕೊಬೇಕು? ಅಬ್ದ ಅಂತ ಸಂವತ್ಸರ. ಅಯ್ಯನ ಅಂದ್ರೆ ಗೊತ್ತಾಗ್ತಿಂಬು ಯಾವ್ಯಾವ? ದಕ್ಷಿಣಾಯನ ಉತ್ತರಾಯಣ. ಋತು ಅಂದ್ರೆ ಎಷ್ಟು ಋತುಗಳವ? ಹಿಂದಕ್ಕೆಲ್ಲ ನಮ್ಮ ಮನ್ಯಾಗ ನೀವು ಸಣ್ಣವ್ರದಾಗ ನೀವೆಲ್ಲ ಮನ್ಯಾಗ ಪುರೋಚ ಅನ್ನಿಸ್ತಿದ್ರು. ಎಷ್ಟು ಸಾಧನ ಆಗ್ತಿತ್ತಲ್ಲ. ಈಗ ಹುಡುಗ ಕೇಳ್ರಿ, ಪುರೋಚಿ ಅನ್ನೋ ಅಂದ್ರೆ ಡಿ ಫಾರ್ ಡಾಗ್ ಅಂತ ಇಷ್ಟೇ ಬೇರೆ ಬೇರೆ ಕಲಿಸೋದೇ ಇಲ್ಲ. ಈಗ ಎಷ್ಟು ನದಿಗಳೇನು ಅವೆಲ್ಲ ಬರ್ರ ಹೇಳ್ಕೊಡ್ತಾರೆ ಹುಡುಗರಿಗೆ. ನದಿ ಅಕ್ಷತ್ರ ಚಲೋ ಸಿದ್ಧಾಂತ ಇತ್ತು, ಅದು ಈಗ ಹೋಗ್ಬಿಟ್ಟದೆ ಅಲ್ಲ. ಎದ್ದು ಕೂಡ ಡಬ್ಬಿ ತೊಗೊಳ್ಳೋದು ಸಾಗಿ ಹೋಗ್ಬಿಡೋದು. ಅವ್ರೇನು ಕಲಿಸೋದು ಅದ ಕರೀ ಅದನ್ನ ಹೇಳ್ತಾ ಇದ್ದಾರೆ. ಅಬ್ದ ಅಯನ ಋತು ಬಂತು. ಮಾಸ ತಿಂಗಳು ಚೈತ್ರ ವೈಶಾಖ ಎಷ್ಟವ? 12. ಪಕ್ಷ 2 ಪಕ್ಷಗಳು ಹೌದಿಲ್ಲ. ಸುಶಬ್ದದಿಂದಲೇ ಕರೆಸುತ್ತಾ ಇವು ಭಗವಂತನ್ನೇ ಹೇಳ್ತಾವ. ಪಕ್ಷ ಅಂದ್ರು ಅವನ, ಅಯನ ಅಂದ್ರು ಅವನ, ಋತು ಅಂದ್ರು ಅವನ. ಹಂಗ ಅಲ್ಲಿ ನಿಂತ್ಕೊಂಡು ಆ ಲೆಕ್ಕ ಹಾಕೋ ಅವನ ತಿಳ್ಕೊಂಬಿಡ್ರಿ ನೀವೇ. ಅವ ಇದ್ದ ಅಂತ ಒಂದು ಸಂವತ್ಸರ ಮುಗಿತದ. ಅವ ಇದ್ದಾನಂದ್ರೆ ಪಕ್ಷ ಆಗ್ತದ. ಅಲ್ಲಿ ಆ ಕಾಲಕ್ಕೆ ನಿರ್ಣಯ ಕೊಟ್ಟು ಮಾಡ್ತಕ್ಕಂಥ ಭಗವಂತನ ಮತ್ತೊಂದು ರೂಪ. ಎಷ್ಟು ಮಹಿಮಾ ಭಗವಂತನ ಹಿರಿಕತಾಮರ್ಸಾರ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಕರೆಸುತ್ತಲಿ ಈ ಅವ ನೀಲಾಬ್ದ ವರ್ಣ ಅನಿರುದ್ಧ ವರ್ಣ ಹೇಳ್ತಾರ. ಭಗವಂತ ಹೆಂಗೆ ಗೊತ್ತ? ನೀಲಾಬ್ದ ವರ್ಣ ಭಗವಂತ. ಮನೆ ಹೇಳಿ ನಿಮಗೆ, ನೀಲ ಶಬ್ದ ನೀಲಮೇಘಶ್ಯಾಮ ಭಗವಂತ. ಕಪ್ಪು ಭಗವಂತ. ಕೃಷ್ಣ ಕಪ್ಪು, ರಾಮ ಕೆಂಪು. ಕೃಷ್ಣ ಕಪ್ಪು ಅಂತವ. ಕಪ್ಪು ಇಡ್ಲಿ ಕಪ್ಪಲ್ಲ, ಮತ್ತೆ ಮಸಿ ಕಪ್ಪು ಡಾಂಬರ ಕಪ್ಪಲ್ಲ. ಈ ಕಪ್ಪು ಅಂದ್ರೆ ಅಲ್ಲಿ ಅದು ಭಾಳ ಚಂದ ಹೇಳ್ತಾರೆ ಅದನ್ನು ದಶಮಸ್ಕಂದ ಭಾಗವತಾಗ. ಕೃಷ್ಣ ನವಲ್ಗಿರಿ ಚುಚ್ಚಿಕೊಂಡು ಕೋಲ್ ಹಿಡ್ಕೊಂಡು ಕೈಯಾಗ ಕೋಲ್ ಹಿಡ್ಕೊಂಡು ಟೊಂಕಕ್ಕೆ ಜರ್ತಾರಿ ಪೀಠ ಸುತ್ತಿಕೊಂಡು ಪುಟ್ಟು ಹಿಡಿದು ಕೃಷ್ಣ ಹೊಂಟಿದ್ದಂತೆ. ಆ ರೂಪ ನೋಡಿದಂತೆಲ್ಲ ಗಿಡ ಗಳ್ಳಿ ಎಲ್ಲ ನೋಡಿ ಏನು ಕೃಷ್ಣ ಪಾಯಮ ಅಂತ ತಿಳ್ಕೊಂಡೆ. ಭಗವಂತನ ಸಣ್ಣ ರೂಪ ಅದು, ಅವನ ರೂಪ ಪರಮಾತ್ಮ. ನೋಡ್ಕೊತ ಹೊಂಟೊತ್ನ್ಯಾಗ ಅಲ್ಲಿ ಒಂದು ಗಿಡ, ಒಂದು ಬಳ್ಳಿ. ಆ ಬಳ್ಳಿ ಗಿಡಕ್ಕೆ ಮೇಲೆ ಹೊಂಟಿತ್ತಂತದು. ಬಳ್ಳಿ ಗಿಡಕ್ಕೆ ಮೇಲೆ ಹೋಗ್ತದಲ್ಲ, ಹೌದಾ? ತುಜಿಗೋತದ. ಆ ಬಳ್ಳಿ ಗಿಡನ ಕೇಳ್ತಂತದ. ಆ ಗಿಡ ನೇರಳೆ ಹಣ್ಣಿನ ಗಿಡ ಅದು, ಹೌದಾ? ಜಂಬೂ ಫಲ, ಜಂಬೂ ಹಳಗ ಅಲ್ಲಿ ಅದ. ಈ ಬಳ್ಳಿ ಅನ್ ಕೇಳ್ತಂತ, ಎಷ್ಟು ಚಂದ ಹುಡುಗಿದ್ದಾನ, ಯಾರಿವ, ಏನು ಇವನು ಬಣ್ಣ ಅಂತ ಕೇಳ್ತಂತ. ಆ ಗಿಡನ ಕೇಳ್ತಂತದ. ಆ ಗಿಡ ಆಯ್ತಂತ, ಇವ ನಮ್ಮ ನೇರ ಬಂಧು ಅಂತ ಹೇಳ್ತಂತ. ಇವ ಯಾರಲ್ಲ, ನಮ್ಮ ನೇರ ಬಂಧು. ಒಂದು ನನ್ನ ಬಣ್ಣ ಅವನ ಬಣ್ಣ ಬಂದ ಅದು ಖುಷಿ ಪಡ್ತಂತೇನೋ ಗಿಡ. ಇಷ್ಟು ನನ್ನ ಬಣ್ಣ ಇಟ್ಟು ನಾ ಕೃಷ್ಣ ಪರಮಾತ್ಮ ಅಂತ ಸಂತೋಷ ಪಡ್ತಂತೆ. ಇಂಥವು ಎಷ್ಟು ಹೇಳ್ಬೋದು, ಭಾಳ ಹೇಳ್ಬೋದು, ಭಾಳ ಬಣ್ಣ ಹೇಳ್ಬೋದು, ಹೋಗುತ್ತೆ ತಿಳ್ಕೊಡ್ರಿ. ಆ ರೀತಿ ಇರ್ತಕ್ಕಂಥ ಪರಮಾತ್ಮ ನೀಲಾಬ್ಧವರ್ಣ ಅಂತ ಹೇಳ್ತಿದ್ದೀನಿ ನಿಮಗೆ. ನೀಲಾಬ್ಧವರ್ಣ ಭಗವಂತ ಆಕರ್ಷಕಂದ್ರು ಭಗವಂತ ಹೇಳ್ತಾ ಇದ್ದಾರೆ. ಕರೆಸುತ್ತಲಿ ಪರಮಾತ್ಮ. ಅದು ಇನ್ನೊಂದು ಅರ್ಥ, ನೀಲಾಬ್ಧವರ್ಣ. ಅಬ್ಧ ಅಂದ್ರೆ ಮೋಡ. ಮತ್ತು ಅಬ್ಧವರ್ಣ ಮೋಡ ಹೆಂಗಿರ್ತಾವ ಆ ಬಣ್ಣ. ನೀಲಾಬ್ಧ
ನೀರಿರ್ತಕ್ಕಂಥ ಮೋಡಗಳ ಬಣ್ಣ ಇರ್ತಕ್ಕಂಥವ ಪರಮಾತ್ಮ. ನೀಲಾಬ್ಧ ವರ್ಣ, ಮೇಘಶ್ಯಾಮ, ಅದಕ್ಕೆ ನೀಲ ಮೇಘಶ್ಯಾಮ ಅಂತ. ಮೇಘ ಅಂದ್ರೆ ಮೋಡ ಅಂತ ಅರ್ಥ ಆಗ್ತಾನೆ, ಮೇಘಶ್ಯಾಮ. ಅನಿರುದ್ಧ ಮೊದಲಾದ ಯಾವ್ಯಾವು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಇದು ಬಂದು 5 ರೂಪ ತಿಳ್ಕೊಂಡ್ಬಿಡ್ಬೇಕು. 5 ರೂಪದಲ್ಲಿ ಪಂಚಾತ್ಮಕನಾಗಿ ಕರುಣಾಬ್ಧಿ ಅಂತಾರೆ ಮಹಾನುಭಾವ. ಒಂದೇ ಶಬ್ದ. ಸ್ವಾಮಿ ಯಾರು ಗೊತ್ತ? ಕರುಣಾಬ್ಧಿ ನೀನು, ಕರುಣಾಸಾಗರಪ್ಪ ಮಹಾನುಭಾವ. ಅವ ಕರುಣಾದಂತ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಎಷ್ಟು ಕರುಣಾ ಭಗವಂತ ಒಂದೇ ತಿಳ್ಕೊಡ್ರಿ, ಭಾಳ ಬೇಡ. ಇಂದು ದೇಹ ಕೊಟ್ಟ ನಮಗೆ, ಅವಯವ ಎಲ್ಲೇವ ಅಲ್ಲೆಲ್ಲೇ ಅವ ತಿಳ್ಕೊಡ್ರಿ. ಹೊಟ್ಟೆ ಇತ್ಲಾಗ, ಮೊಸರು ಹತ್ಲಾಗ, ಮೂಗೊಂದು ಕಡೆಗಿದ್ರೆ ಗತಿ ಏನಾಗ್ತಿತ್ತು ನಮ್ಮದು. ಹೌದಾ? ಅದಕ್ಕೆ ಏಕಾಶ್ಕಂದ ಭಾಗವತ ಬರ್ತದೆ ಅನಿರುದ್ಧ ಹೊತ್ನಾಗ ಉದ್ಧವ ಗೀತಾ ಬರ್ತಕ್ಕಂಥ ಮಾತು ಕೃಷ್ಣ ಹೇಳ್ತಾನೆ. ಉದ್ಧವ ಅಲ್ಲಿ ಹೇಳ್ತಾನೆ, ನಾ ಈ ಜಗತ್ತೆಲ್ಲ ಸೃಷ್ಟಿ ಮಾಡಿದೆ, ದೇವ್ರಿಗೆ ಸಮಾಧಾನ ಆಗಲ್ಲಂತ ಅವಾಗ. ಇದು ನೋಡಿದ ಕ್ರೀಡಾ ಮಾಡಿದ, ಪಕ್ಷಿ ಮಾಡಿದ, ಪಾನ ಮಾಡಿದಿಲ್ಲ. ಯಾವಾಗ ಮನುಷ್ಯನ ನಿರ್ಮಾಣ ಭಾಳ ಸಂತೋಷ ಅಂತ. ಯಾಕೆ? ಎಂಥ ದೇಹ ಇದು, ಸಾಧನ ಶರೀರವಿದು ನೀ ದೈತಿ ಕೊಟ್ಟದ್ದು. ಚಿಂತೆ ಮಾಡ್ಲಿಕ್ಕೆ ಸಾಧ್ಯತೆ, ಸಾಧನ ಮಾಡ್ಲಿಕ್ಕೆ ಸಾಧ್ಯತೆ. ಯಥಾಶಕ್ತಿ ವಯಸ್ಸಾಗಲಿ ಮುದುಕರಾಗಲಿ ದೇವರು ವಯಸ್ಸಾಗಲಿ ಥಂಡಿ ಸ್ನಾನ ಅಂತ ಹೇಳಲಿ. ಮತ್ತು ಅವಾಗ ಹೆಂಗಾರ ಮಾಡಿಕೊ, ನಾನು ನಾಮಸ್ಮರಣೆ ಮಾಡೋದು ಹೇಳ್ತಾ ಇದ್ದೇನೆ. ಇಷ್ಟು ಭಗವಂತ ಕರುಣಾಬ್ಧಿ, ಅದಕ್ಕೆ ಹೇಳ್ತಾರ ಮಹಾನುಭಾವ. ಇಷ್ಟು ಕರುಣಾಶಾಲಿ ಭಗವಂತ ಆಗಿರ್ತಕ್ಕಂಥವ. ಒಂದು ಶಬ್ದೊಳಗೆ 45 ರೂಪದಿ 40 ಹೆಂಗೆ ಒಂದು ಗೊತ್ತ? ಈ ಹೆಣ್ಣೆಲಿ ನಾನು 1 ಸಂವತ್ಸರ, 2 ಅಯನ, ಋತುಗಳು 6, ಮಾಸಗಳು 12, ಪಕ್ಷ 24, 45 ಲೆಕ್ಕ ಹಾಕೊಡ್ರಿ. ಅಂದ್ರೆ ಕಾಲ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮ ಇಲ್ಲಿದ್ದುಕೊಂಡವನಾಗಿ ಸರ್ವತ್ರದಲ್ಲಿ ವರ್ಷಾದಿ ಸಮಸ್ತ ಕಾಲ ಪ್ರಭೇದಗಳಲ್ಲಿ ಮಿನಿಟು ಸೆಕೆಂಡು ಮುಂದೆಲ್ಲ ಇರ್ತಕ್ಕಂಥದ್ದು. ಹಬ್ಬಿಹನು ಪರಮಾತ್ಮ ವ್ಯಾಪ್ತ ಆಗಿಬಿಟ್ಟ ಎಲ್ಲ ಕಡೆ ಕಾಲದೊಳಗಿರ್ತಕ್ಕಂಥ. ಈ ಪರಿ ಧ್ಯೇನಿಸುವ, ಹಿಂಗೆ ಯಾರು ವಿಚಾರ ಮಾಡ್ತಾರೆ, ಹಿಂಗೆ ಯಾರು ತಿಳ್ಕೊತಾರೆ, ಹಿಂಗೆ ಪರಮಾತ್ಮ ಹಿಂಗೆ ಉಪಾಸನ ಮಾಡ್ತಕ್ಕಂಥ. ಮೊನ್ನೆ ಹೇಳಿಕತ್ತೀನಿ ನಾನು, ಇದೆಲ್ಲ ಉಪಾಸನ ಮಾರ್ಗ ಅಂತ ತಿಳ್ಕೊಂಡು. ಹರಿಕಥಾಮೃತ ಶ್ರೇಷ್ಠ ಸಮಸ್ಯೆ ಅಂದರೆ ಹರಿಕಥಾಮೃತದಲ್ಲಿ ಉಪಾಸನಾ ಭಾಗ ಅನೇಕ ಭಾಗಗಳವ. ಇದ್ರಾಗ ನಿತ್ಯ ಚರಿತ್ರೆ ಅದ, ಆನಂತರ ತತ್ವಪ್ರಕಾಶಗಳವ, ತತ್ವ ಸಿದ್ಧಾಂತ ಅದ, ಆಚಾರ ಮಾರ್ಗ ಅದ. ಇನ್ನು ಆಚಾರಕ್ಕೆ ಬಂದಾಗ ಹೇಳ್ತೀನಿ ನಿಮ್ಮ ನಾನು. ಇದು ಇರ್ತಕ್ಕಂಥದ್ದು ಒಂದೊಂದು ವೈಶಿಷ್ಟ್ಯ ಭಗವಂತನ ನಿಯಾಮಕ ರೂಪ ಆಗಿರ್ತಕ್ಕಂಥವು. ಈ ಬರೀ ಧ್ಯೇನಿಸುವ ಜನರಿಗೆ ಯಾರು ಹಿಂಗೆ ಪರಮಾತ್ಮ ಕಾಲಕ್ಕೆ ನೀನಪ್ಪ ನಾಮ ಅಂತೇವಿ. ನಿಮ್ಮ ಕಲ್ಪನೆ ನಿಮ್ಗೆ ಗೊತ್ತಾಗ, ಸ್ವಾಮಿ ನಮ್ಮ ಕೈಗೆ ಏನರಪ್ಪ ಎಲ್ಲ ನೀನ ಮಾಡೋ ಅಂತೇಳಿ ಇಷ್ಟೊಂದು ಸಾಕು. ಮತ್ತು ಕಾಲ ಗೊತ್ತಾಗ್ತೀವಿ ಹಿಂಗೆ ನೆನೆಸಿಂದಪ್ಪ ನಮ್ಮ ತಿಳ್ಕೊಂಡು ಮತ್ತೆ ಹೊಳೆ ಹೇಳೋ ಪ್ರಶ್ನೆ ಇಲ್ಲ. ಅದಕ್ಕೆ ಕಾಲ ಅನ್ನೋದು. ಸಂಧ್ಯಾ ಮತ್ತೆ ಅಷ್ಟು ಕಾಲ ಹೇಳ್ತಾರೆ ನೋಡ್ರಿ. ಏನು ಅವಶ್ಯಕತೆ ಸಂಧ್ಯಾ ಮಾಡೋದು ಇಷ್ಟು ಹೇಳೋತ್ನಾಗ? ಸಂಧ್ಯಾವನೆ ಮಾಡ್ತೀನಿ ತಿಳ್ಕೊಂಡು ಬರಾಬರ ಕೇಶವನ ಮಾಡೋದು ಅಲ್ಲ. ದಕ್ಷಿಣೇ ತೀರಿ ಗೋದಾವರ್ಯಾ, ದಕ್ಷಿಣೇ ತೀರಿ ಶಾಲಿಬಾಂಧಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇ ವ್ಯಾವಹಾರಿಕೆ ಚಾಂದ್ರಮಾನೇನ. ಇಷ್ಟು ಹೇಳೋ ಅವಶ್ಯಕತೆ ಗೊತ್ತು ನಿಮಗೆ? ಇಷ್ಟು ದೊಡ್ಡ ಜಗತ್ತದ. ನಮ್ಮ ಮನ್ಯಾಗ ಒಂದು ಮೂಲೆ ಕೂತು ಸಂಧ್ಯಾ ಮಾಡ್ಲಿಕ್ಕೆ ಮಾರಾಯ. ಇಷ್ಟು ಮಹಾನುಭಾವನೆಂದು ಈ ಕಲ್ಪನಾ ಬರಲಿಕ್ಕೆ ಅದನ್ನ ಹಾಕಿ ತಿಳ್ಕೊಟ್ರಿ. ಸಂಧ್ಯಾವನೆಯಾಗ ಸಂಧ್ಯಾದ ಅಷ್ಟೊಂದು ಮಂತ್ರ ಅಷ್ಟು ಚಂದ ನಾವು ತಿಳ್ಕೊಂಡು ಹಾಗೆ ತಿಳ್ಕೊಂಡು ಮಾಡಿದ್ರೆ ನೀನು ಅಪರಂಪಾರ, ನಾನು ಕ್ರಿಮಿ. ನಿನ್ನ ಮುಂದೆ ಎಲ್ಲೋ ನೀ ಇದ್ದು ನಾವು ಮೂಲೆಯಾಗ ಸಂಧ್ಯಾನ ಮಾಡ್ತೀನಿ, ಅನುಗ್ರಹ ಮಾಡ್ತೀಯಾ? ಇಷ್ಟೊಂದು ಸಾಕಂತೀವ್ರಿಗೆ ಕರುಣಾಬ್ಧಿ ಅಂತಾರೆ ಮಹಾನುಭಾವ. ಈ ಭಕ್ತರಿಗೆ ಲಭ್ಯನಾಗುವ ಅರ್ಥಕ್ಕೆ ಭಾಳ ಚಂದ ಅರ್ಥ. ಲಭ್ಯ ಶಬ್ದಕ್ಕೆ ಪರಮಾತ್ಮ ಲಭ್ಯನಾಗುವಂತ ಹೇಳ್ತಾ ಇದ್ರೆ ತನ್ನ ದರ್ಶನ ಭಾಗ್ಯವನ್ನು ಕೊಡುವ ಇಂಥವ್ರಿಗೆ. ಇಂಥ ದರ್ಶನ ನಮಗೆ ಮೇಲೆ ಒಮ್ಮಿಗೆ ಆಗೋದು ಹೆಂಗೆ ಮಾಡ್ಕೊತ ಹೋಗಿ ಹಿಂಗೆ ಒಮ್ಮಿಗೆ ಆಗಲಿ ಸಾಧ್ಯ ಇಲ್ಲ. ಇದು ಎಷ್ಟೋ ಜನ ಬೇಕಿದ್ದಕ್ಕೆ ತಿಳ್ಕೊಡ್ರಿ. ಒಮ್ಮಿಗೆ ಆದ ಕೂಡ ಇಲ್ಲ, ಈ ಸತ್ಯನಾರಾಯಣ ಪೂಜೆ ಮಾಡಿ 4 ಗಂಟೆ ಮಗ ಹುಟ್ಟಬೇಕು ಅಂದ್ರೆ ಹೆಂಗೆ ಸಾಧ್ಯ ಹೇಳಿದ್ರೆ? ಹೌದಾ? ಯಾವ ಹೆಣ್ಮಗಳು ಹೇಳಿದರು, ಪಾಪಾಕಿ ಮಕ್ಕಳಾಗಿದ್ದಿಲ್ಲ ಇಲ್ವಾ, ನೀನು ಗಿಡ ಪೂಜೆ ಮಾಡಬೇಕು, ಪೂಜೆ ಮಾಡ್ತೀವಿ, ಗಿಡ ಪೂಜೆ ಅಶ್ವತ್ಥ ಪಕ್ಷ ಪೂಜೆ ಹಾಕಿ ಹಾಕ್ತಾರೆ. ಪೂಜೆ ಮಾಡುವ ಅಂದಿನ ಪ್ರತಿ ಸಲ ಮಕ್ಕಳಾಗ್ತಾವ ಅಂತ ಯಾರು ಜ್ಞಾನಿಗಳು ಹೇಳಿದರು. ಹ್ಞೂ ಅಂದ್ಲಕ್ಕಿ. ಈಗ ದಿನ ಪ್ರದಕ್ಷಿಣೆ ಆಗ್ಬೇಕು, ಹೊಟ್ಟೆ ಮುಟ್ಟು ನೋಡ್ಕೋಬೇಕು, ಪ್ರದಕ್ಷಿಣೆ ಆಗ್ಬೇಕು, ಹೊಟ್ಟೆ ಮುಟ್ಟು ನೋಡ್ಕೋಬೇಕು. ಏನು ಸಾಧ್ಯ ಇಲ್ಲ ಅಂದರೆ ಅರ್ಥ ಸಾಧನ ಒಮ್ಮೆಗೆ ಸಿಗೋದಲ್ಲ, ನಿರಂತರ ಸಾಧನ ಮಾಡ್ಕೋತೀರಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ನೋಡಿ ಒಂದೊಂದು ಭಗವಂತನ 45 ರೂಪಗಳನ್ನ ಸಂಗ್ರಹ ಮಾಡಿ ದಾಸರಾಯರು ಮುಂದಿನ ಪದ್ಯೊಳಗೆ ಇದಕ್ಕೂ ಮಹತ್ವ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. 360 ದಿವಸಗಳಲ್ಲಿ ಚಿಂತನೆ ಮಾಡ್ತಕ್ಕಂಥ ಭಗವಂತನ ರೂಪ. ಎಷ್ಟೋ ತನಕ ಅಯ್ಯನ ಪಕ್ಷ ಹೇಳಿದರು, ದಿವಸ ಹೇಳಿದಲ್ಲೇ ಅದನ್ನು ಬಿಟ್ಟೇನೆ ಅಂದ್ರೆ ದಾಸರಾಯರು. ಎಷ್ಟು ವ್ಯಾಪಕ ಹರಿಕಥಾಮೃತ ವಿಚಾರ ಮಾಡ್ರಿ ಅದನ್ನು ಹೇಳ್ತಾ ಇದ್ದಾರೆ. ಇದು ಬಹಳ ಅದ್ಭುತ ಪದ್ಯ ಹರಿಕಥಾಮೃತ ಸಾರದಾಗ. ಅಷ್ಟು ಇದು ಒಂದಕ್ಕಿಂತ ಒಂದು ಯಾವ ಶಬ್ದ ಯಾವ್ದು ಚಲೋ ಹೆಂಗೆ ಹೇಳ್ಬೇಕು ಅದನ್ನು? 5 ರೂಪಾತ್ಮಕನು 25 ರೂಪದಲಿಪ್ಪ ಮತ್ತೆ 15 ತಿಥಿ 24ರಿಂದ ಪೆಚ್ಚಿಸಲು 5 ವದು 60+6 ದಿವಸ ಆಹ್ವಯದೊಳಗೆ ಮನ ತೊಯ್ದವಗೆ ತಾಪತ್ರಯದ ಮಹದೋಷವೆಲ್ಲಿಹುದು. ಏನು ಸಿದ್ಧಾಂತ ಮಹಾನುಭಾವರ್ದು. ಕಡ್ಡಿ ಸಾಲು ನೋಡ್ರಿ, ಮನ ತೊಯ್ದವಗೆ ತೊಯ್ಸೋದು. ಬಟ್ಟೆ ತೊಯ್ಸ್ತೇವಿಲ್ಲ ನಾವು, ಹಂಗೆ ಮನಸ್ಸನ್ನು ಭಗವಂತನಲ್ಲಿ ತೊಯ್ಸ್ಬೇಕಂದ ನಾವೇನು ಮನಸ್ಸಾ ಅವನು ಸ್ಥಾಪನಕ್ಕಂತ. ಮನಸ್ಸು ತೆಗೆದ್ರೆ ಅಲ್ಲಿ ಬೇರೆ ಏನಿರಬಾರ್ದ್ರಿ, ಅಲ್ಲಿ ದೇವ್ರ ಮೂರ್ತಿ ಕಾಣಬೇಕು. ಯಾರಿಗೆ ಕಾಣ್ತಿದ್ದು ಗೊತ್ತಲ್ಲ ಇವಾಗ ಹನುಮಂತ ದೇವರಿಗೆ.
ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾದಿ ಪರಿಣೋಲೋಚನಂ ನಮತ ರಾಕ್ಷಸ ಅಂತ ಅಂತಾರೆ. ಹನುಮಂತರು ಹೆಂಗಿದೆ ಗೊತ್ತಾ? ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲೆಲ್ಲಿ ರಾಮ ಅದ ಅಲ್ಲಿದ್ದ ಬಿಟ್ಟಿರ್ತಂತ, ನೀವು ಕರೀರಿ ಅವ್ರನ್ನ. ಯತ್ರ ಯತ್ರ ರಘುನಾಥ ಕೀರ್ತನಂ ಹೆಂಗಿದ್ದಾರ? ತತ್ರ ತತ್ರ ಆ ಜಗದ ಕೃತಮಸ್ತಕಾಂಜಲಿ ಕೈ ಮುಡ್ಕೊಂಡಿರ್ತಾರಂತವ್ರು. ನೀವು ಮಲ್ಕೊಂಡಲ್ಲೇ ಹೊಳ್ಯಾಡ್ಕೋತ ರಾಮ್ 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 ಅಂತಿರ್ತೀರಿ. ನೀವು ಹನುಮಂತಿನ ಮಗಳಿಗೆ ಇರ್ತಾರೆ. ಮತ್ತೆ ನೀವು ಹೊತ್ತು ಮಲ್ಕೊಂಡಿರ್ತೀರಿ, ಅವ್ ಕೈ ಮುಗ್ಕೊಂಡು ಕೂತಿರ್ತಾರೆ ಹನುಮಂತಿಯವ್ರು. ನಮ್ಗೆ ಕಾಣಸಂಗೆ ಅಷ್ಟು ರಾವಣ ಮ್ಯಾಗ ಭಕ್ತಿ ಅವ್ರಿಗೆ. ಇವ್ರು ಮನತ್ತೊಯ್ದವ್ರು, ಇವ್ರು ತಿಳ್ಕೊಟ್ರು. ಮಂತ್ರಾಲಯದ ಸ್ವಾಮಿಗಳು ಮನತ್ತೊಯ್ದವರು, ವಾದಿರಾಜ ಸ್ವಾಮಿಗಳು ಮನತ್ತೊಯ್ದವರು. ಬೇರೆ ಚಿಂತನ ಇಲ್ಲಿ ಇಲ್ಲ ಅವ್ರಿಗೆ. ಈ ಮನತ್ತೊಯ್ಲಿಕ್ಕೆ ಎಷ್ಟು ಕಷ್ಟಪಡ್ಬೇಕು ನಾವು, ಅದಕ್ಕೆ ತಿಳ್ಕೊಟ್ರಿ ಮನತ್ತೊಯ್ದವಾಗಿ ಅಂತಾರೆ. ಅದಕ್ಕೆ ಆ ಸ್ಥಿತಿ ನಮಗೆ ಬರ್ಬೇಕು ಅಂತ ತಿಳ್ಕೊಟ್ರೆ ನಮ್ಮ ಈ ಹಂತಕ್ಕೆ ನಾವು ತಲುಪಬೇಕು ಅಂತ ಖರೆ ಭಗವತ್ಪುತ್ರ ಹರಿಕಥಾ ಪುಣ್ಯ ಇದು ಅಂತಾರ. ಮನತ್ತೊಯ್ದವಾಗಿ ತಾಪತ್ರಯದ ಮಹದೋಷವೆಲ್ಲಿ ಹೋದು? ತ್ರಯ, ತಾಪತ್ರಯ, ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ, ಮೂರು ತಾಪತ್ರಯ. ಅದಕ್ಕಿಂತ ಇನ್ನೂ ನಿಮಗೆ ಅರ್ಥ ಆಗಬೇಕಾದ್ರೆ ಒಂದು ಮೂರು ತಾಪ ನಮ್ಮ ಮರ್ತ ನಮಗೆ ಇವು ಆಧ್ಯಾತ್ಮಿಕ ಬಿಟ್ಟರೆ ಇವು ಅರ್ಥ ಆಗೋದಿಲ್ಲ. ಮೂರು ಇವನ ಅರ್ಥ. ದಾರಿದ್ರ್ಯ ದೋಷ, ಭಗವಂತನ ಸ್ಮರಣೆ ಮಾಡಿದ್ರೆ ನಿಮಗೆ ಭಗವಂತ ಯಾರ ಮುಂದೆ ಕೈ ಒಡ್ಡುವ ಸ್ಥಿತಿ ತರೋದಿಲ್ಲ ಅಂತ ತಿಳ್ಕೊಳ್ತೀವಿ. ಹೆಂಗೋ ನಮ್ಮ ಚಟ್ನಿ ಭಕ್ತಿ ಆಗ್ತದೆ ದೇವರಾಗಿರ್ತಕ್ಕಂಥವ ಅಲ್ಲ. ಇಷ್ಟೆಲ್ಲ ಪ್ರಪಂಚ ಮಾಡ್ತಕ್ಕಂಥವು ಇದಕ್ಕೆಲ್ಲ ಅವಾಗ ನಮಗೆ ಆ ಭಾಗ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಾರೆ. ದಾರಿದ್ರ್ಯದ ಅದು ಒಂದನೇದು, ತಾಪತ್ರ ಶಬ್ದ ಕಥಾ ಹೇಳಿದ್ನೆ. ಮೂರು. ಎರಡನೇದು ದೇಹ ದೋಷ, ಇದು ಕಳ್ಕೊತೀವಿ ನಾವು ಅಂತಾರೆ. ದೇಹ ದೋಷ, ದೇಹದಾಗ ದೋಷ ಇರ್ತಾವಿಲ್ಲ. ಇನ್ನೊಂದು ಮನೋದೋಷ, ಇದು ಭಾಳ ಕೆಟ್ಟಿದು. ಯಾರಿಗಿಂತಾನು ಮನಸ್ಸಿನ ಎಲ್ಲರ ಮನೆ ಇರೋದೇ ಇದು. ಯಾರು ಹೇಳ್ರಿ ಅಂತ ಮಾನಸಿಕವಾಗಿ ತೃಪ್ತಿಯಿಂದ ಒಬ್ಬರು ಹೇಳ್ರಿ ಅಂತ ಹೇಳಿ ಸಾಧ್ಯನೇ ಯಾರು ಹೇಳಿಕ್ಕೆ? ಎಲ್ಲರಿಗೂ ಚಿಂತೆ ಬಂದ ಇದ್ದಾವೆ. ಯಾರು ಹಿಂಗೆ ಇರ್ತಾರಲ್ಲ ಮನತ್ತೊಯ್ದವು, ಅವು ಮೂರು ಇರೋದು ಅವ್ರಿಗೆ ಅಂತ ಅರ್ಥ. ದಾರಿದ್ರ್ಯ ಇರೋದಿಲ್ಲ, ದೇಹ ದೋಷ ಇರೋದಿಲ್ಲ, ಮಾನಸಿಕ ದೋಷ ಪರಿಹಾರ ಆಗ್ಬಿಡ್ತು ಅಂತ ಅವ್ರಿಗೆ. ಯಾರಿಗೆ? ಮನತ್ತೊಯ್ದವಾಗಿ ಅಂತ ಅರ್ಥ. ಮತ್ತು ಉದಾಹರಣೆ ಕೊಡು, ಮತ್ತು ರಾಯರ ಹತ್ರ ಬರ್ಬೇಕು ನಾವು ತಿಳ್ಕೊಳ್ರಿ. ಮಂತ್ರಾಲಯ ಬರೋರು ಹತ್ರ ಮನತ್ತೊಯ್ದವರು ಪಾಠ ಪ್ರಯೋಜನ ಬೇರೆ ಪೂರ್ವ ಹಾಟ ಬಡತ್ರ ಇದ್ರು ಕೂಡ ಏನು ಲಕ್ಷ್ಯ ಇಲ್ಲ ಅವ್ರಿಗೇನು ಮಾಡಿ ಅನುಭವ ಆತ. ಅವ್ರಿಗೆ ಭಗವಂತ ಎಷ್ಟು ಕೊಟ್ಟ ಭಗವಂತರಾಗಿರ್ತಕ್ಕಂಥವ. ಇಂಥ ಉದಾಹರಣೆ ಎಷ್ಟು ಹೇಳ್ಬೋದು ನಿಮಗೆ ಅಂತಾರ. 5 ರೂಪಾತ್ಮಕನು. 5 ರೂಪ ನಿಮ್ಗೆ ಗೊತ್ತವ ಯಾವ? ಮೇಲೆ ಅನಿರುದ್ಧ ಪ್ರದ್ಯುಮ್ನ ಶಿವನಾರಾಯಣ, ಹೌದು 5 ರೂಪಾತ್ಮನು. 25 ರೂಪದಲ್ಲಿ ಹೆಂಗೆ ಬಂತು? ಮತ್ತೆ 25 ಹೆಂಗೆ ಬಂತು? 5 ಗುಂಡ್ಲೆ 5. ಈ 5 ಅವಲ್ಲ, ಅನಿರುದ್ಧ ಒಂದ್ರಾಗ ಅವು 5, ಅನಿರುದ್ಧನಾಗ 5, ಮತ್ತೆ 5 ಹಿಂಗೆ ತಿಳ್ಕೊಂಡು ಹೋಗುವಂತ ಇಷ್ಟು ಭಗವಂತದ ಹೇಳ್ತಾರೆ. ಮತ್ತೆ 15 ತಿಥಿಯಲ್ಲಿ 24ರಿಂದ ಪೆಚ್ಚಿಸಲು ಲೆಕ್ಕ ಹಾಕ್ತಾರೆ. 25ರಿಂದ 4 ಕುಣಿಸಿದ್ರೆ ಎಷ್ಟಾಯ್ತು? 360 ದಿಗ್ತಾವಂತ. 20 ಹೆಚ್ಚರು 5 60 + 6 ದಿವಸ ಅಂತಾರೆ. ಇದು ಲೆಕ್ಕ ಹಾಕಿದ್ರೆ 360 ದಿವಸ ಇರತಕ್ಕಂಥವ. ದಿವಸ ಆಹ್ವಯದೊಳಗೆ, ಆಹ್ವಯ ಅಂದ್ರೆ ಹೆಸರು, ದಿವಸ ಅಂತಕ್ಕಂಥ, ದಿನ ಅಂತಕ್ಕಂಥ ಹೆಸರಿದ್ದು. ಈ ದಿನದಲ್ಲಿ ಮನ ತೊಯ್ದವಗೆ ಯಾರು ಮನಸ್ಸಾ ಭಗವಂತ ಸ್ತೋತ್ರ ಮಾಡ್ತಾರೆ. ಮನಸ್ಸ ಆ ಬ್ಯಾರೆ ಚಿಂತನ ಅಂತ ಇರುವುದಿಲ್ಲ ಅಂತವ್ರಿಗೆ. ವೈಶಿಷ್ಟ್ಯ ಹನುಮಂತಿಯವರು ಪಾಪ ಅಲ್ಲಿ ಹೇಳಿದೆ ನಿಮಗೆ. ಎತ್ರ ಎತ್ರ ರಘುನಾಥ ಕೀರ್ತನ. ಒಬ್ಬ ಭಕ್ತ ಸಿಕ್ಕಾಪಟ್ಟೆ ಉಂಡ್ಬಿಟ್ಟಿದ್ದ, ಆರಾಧನೆ ಜಗ್ಗಿತ್ತು ನುಗ್ಗಿಬಿಟ್ರೆ ಹೊಟ್ಟೆ ಒಳಗೆ. ಮುಂಜಾನೆ ಟಿಫಿನ್ ತಿಂದಾನ, ಮತ್ತು ಊಟ ಆಗ್ಯದ, ಸಾಯಂಕಾಲ ಊಟ ಹೊಡೆದನ, ಹೊಟ್ಟೆ ಕೆಡ್ತಿಲ್ಲ. ಮತ್ತೆ ಹೊಟ್ಟೆ ಕೆಟ್ಕೊಳ್ಳಿ ಆ ಜಾಗಕ್ಕೆ ಹೋದ, ಹೊಟ್ಟೆ ಖಾಲಿ ಮಾಡ್ಕೊಂಬರ್ಲಿಕ್ಕೆ. ಹೊಟ್ಟೆ ಸ್ವಚ್ಛ ಆತಲ್ಲಿ. ಅಲ್ಲಿ ಕೂತು ರಾಮ್ ರಾಮ್ ಅನ್ಬೇಕ ನಾವು. ಅವ್ನು ಎಲ್ಲಿರ್ಬೇಕು ಪ್ರಜ್ಞೆ ಪಾವ ಅದ ಅಂದ್ಬಿಟ್ಟವ. ಅಲ್ಲಿ ಯಾರು ಇರ್ಬೇಕಾಯ್ತು? ಹೌದಿಲ್ಲ? ರಾತ್ರಿ ನಿತ್ಯ ನೀವು ಮಧ್ವಿಜದಾಗ ಕಿಂ ಪುರುಷೇ ಖಲಾಸ್ತೆ, ಹೌದಲ್ಲ? ಅಲ್ಲಿ ಹನುಮಂತರು ರಾತ್ರಿ ಹೋಗ್ತಾರೆ ಭೇಟಿಯಾಗಿ, ರಾಮದೇವ್ರ ಭೇಟಿ ತೊಗೊಂಬರ್ತಾರಂತವ್ರು. ಹೋದ್ರು ಭೇಟಿ ಹೋಗ್ತಾರ ರಾಮದೇವ್ರಿಗೆ. ರಾಮದೇವ್ರು ಕಲ್ಲ ಮೇಕಟ್ಟು ಕೂತ್ಬಿಟ್ಟಿರಂತ. ಕೆಣ್ ಮಾಡಿ ರಾಮದೇವ್ರು ತೋರಿಸ್ತೀವಿ ಹನುಮಂತಕಿ ಸ್ವಾಮಿ ಹಿಂಗ್ಯಾಕ ಅಯ್ಯೋ ಅಂದ್ರು. ನಕ್ಕೋತಿರ್ತಕ್ಕಂಥ ಸ್ವಾಮಿ ನೀನು ಹಿಂಗೆ ಕಲ್ಲು ಮೆಕ್ಕೆ ಆಗಿ ನೋಡಿ ಮಾರ್ಯ ಗಲ್ಲ ನೋಡು ಅಂದ. ಗಲ್ಲು ಉಬ್ಬಿಟ್ಟಿತ್ತು. ಯಾಕೆ? ಮುಂಜೆ ನೀನು ಹೊಡೆದೆ ನೀನು ಅಂದಂತ. ನಿನ್ನ ಹೊಡೆಯೋದು ಅಂದ್ರೆ ಹನುಮಂತಿಯವರು, ನಾನು ಹೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಾ ಹೊಡಿತೇನೆ ನಿನಗೆ ನೆನಪು ಪಡ್ಕೊಂಚರು ಅಂದರು. ಹೌದು, ಮುಂಜಾನೆ ವ್ಯಕ್ತಿ ಅಲ್ಲಿ ಕುತ್ಕೊಂಡಾಗ ರಾಮ ಅಂದ, ನಮ್ಮ ಸ್ವಾಮಿ ತಿಳ್ಕೊಂಡು ಕಪಾಳಕ್ಕೆ ಹೊಡೆದೆ, ಆ ಹೊಡೆದು ನನಗೆ ಬಿತ್ತು ಅಂದ್ರಂತ. ನೋಡಿ ಭಗವಂತ ಎಷ್ಟು ಕರುಣಾಶಾಲಿ ಭಗವಂತ ಅಂತ ಹೇಳ್ಬೇಕಾದ್ರೆ ಮುಖ ಅವರೊಂದು ಮುಖ್ಯ ಹೊಡೆದ, ಸ್ವಾಮಿ ನಿನ್ನ ಹೆಸರು ಎಲ್ಲಿದೆ ಅಲ್ಲಿ ಎಲ್ಲರ ಬಾರಿ ಉದ್ಧಾರ ಮಾಡ್ತೀನಿ ಅಂತಾರೆ ಮಹಾನುಭಾವ. ಇಷ್ಟು ರಾಮನ ವೈಭವ ಹೇಳ್ತಾರೆ. ಮನ ತೊಯ್ದೋಗಿ ಅಂತ ಹೇಳಿ ಅರ್ಥ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ 360 ದಿವಸಗಳಲ್ಲಿ ಚಿಂತನೆ ಮಾಡ್ತಕ್ಕಂಥ ಭಗವದ್ರೂಪಗಳನ್ನ ಎಷ್ಟು ಹೇಳಿದ್ರು? 360 ರೂಪಗಳು, 360 ದಿವಸ 60 ರೂಪಗಳು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ವ್ಯಾಪಾರವನ್ನು ಹೇಳಿ ಅಂತಾರೆ ಮುಂದೋಡು. ಇಲ್ಲಿ ಒಂದೊಂದು ದಿವಸಕ್ಕೆ ಹೇಳಿ ನೋಡ್ರಿ ಹೆಂಗೆ ಬಂತು. ಹಂಗೆ ಸಂವತ್ಸರ,
ಮಾಸ ಪಕ್ಷ ಹೌದಾ ಎಲ್ಲ ಬಂದು ದಿವಸ ಬಂದು ದಿವಸದಾಗೂ ಮತ್ತೆ ಘಟಕವ ಇಲ್ಲ. ಎಷ್ಟು ತಾಸನ ಒಂದು ದಿವಸ ಆಗ್ತಾವ? ಹಾಂ. ಎಷ್ಟು ಮಿನಿಟ್ ಒಂದು ತಾಸು ಆಗ್ತದೆ? ಹೌದಲ್ಲ. ಎಷ್ಟು ಸೆಕೆಂಡ್ ಒಂದು ತಾಸು ಒಂದು ಮಿನಿಟ್ ಆಗ್ತದೆ? ಹಂಗೆ ಲೆಕ್ಕ ಹಾಕೊಡ್ತಾರೆ. ಇಷ್ಟು ಭಗವಂತನ ವ್ಯಾಪಾರ ಇಷ್ಟು ತಿಳಿಸಿ ದಾಸ ಅಂತ ನೋಡಿ. ಇಲ್ಲಿ ದಿವಸ, ಯಾಮ, ಮುಹೂರ್ತ, ಘಟಿಕಾದಿ ಅವಯವಗಳೊಳಗಿದ್ದು ಹಂಗ ಗಂಗಾ ಪ್ರವಾಹದಿಂದಲೇ ಕಾಲನಾಮಕ ಪ್ರವಹಿಸುತ್ತಲಿಪ್ಪ. ಇವನ ಗುಣರೂಪ ಕ್ರಿಯೆಗಳನ್ನು ನಿವಹದೊಳು ಮುಳುಗಾಡುತ್ತಲಿ ಭಾರ್ಗವಿ ಸದಾನಂದಾತ್ಮಗಳ ಆಳಾಗಿ ಹೇಳು ಎಲ್ಲ ಕಾಲದಲ್ಲಿ. ಲಕ್ಷ್ಮೀ ನೋಡಿದಂತ ಏನಪ್ಪಾ ಮಹಿಮಾ ನಿಂತು ಅಂತಂತೇನೋ ಭಾರ್ಗವಿ ರಕೆನೆ ಭೃಗುಷಮಾಗಿರ್ತಕ್ಕಂಥ ಭೃಗುಷಮಾಗಿ ಅವತಾರ ಮಾಡಿ ರಮಾದೇವಿ ಆಗಿರ್ತಕ್ಕಂಥ ಭಾರ್ಗವಿ ಅಂದ್ರೆ ರಮಾ ಲಕ್ಷ್ಮೀದೇವಿ. ಸದಾನಂದಾತ್ಮಕಳಾಗಿ ಏನು ಎಲ್ಲ ಕಾಲದಲ್ಲಿ ಯಾವ ಕ್ಷಣದಲ್ಲಿ ಕೂಡ ಹೆಂಗಿದ್ದಾನೆ ಹೇಳ್ತಾರೆ. ದಿವಸ ದಿವಸ ಡೇ ಹೌದಾ. ಯಾಮ ಅಂದ್ರೆ ದಿವಸ ಒಂದು ಭಾಗ, ಮುಹೂರ್ತ ಒಂದು ಕ್ಷಣ ಅಂತ ಅರ್ಥ. ಘಟಿಕ ನೋಡ್ರಿ ಹೆಂಗೆ ಗೊತ್ತಾ ನಿಮಗದು, ದಿನಕ್ಕೆ 8 ಯಾಮಗಳು, 3 ತಾಸು ಒಂದು ಯಾಮ. ಅಲ್ಲ ನಮ್ಮ ಇಂಗ್ಲೀಷ್ನಲ್ಲಿ ಲೆಕ್ಕ ಹಾಕೊಂಡ್ರೆ ಹೌದಾ. ಮುಹೂರ್ತ ಅಂದರೆ 2 ಗಳಿಗೆ ಒಂದು ಮುಹೂರ್ತ ಅಂತ 24 ಕ್ಷಣಕ್ಕೆ. ಘಟಿಕ ಅಂದ್ರೆ ಗಳಿಗೆ. ಇಂಥವು 30 ಅಂತ ಒಂದು ಅದಕ್ಕೂ ಕಮ್ಮಿ. ನೀವು ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಇಂಗ್ಲೀಷ್ ಪ್ರಕಾರ ಅತಿ ಸಣ್ಣ ಅವಯವ ಯಾವ್ದು ಹೇಳ್ರಿ? ಅಲ್ಲ ಅದಕ್ಕೆ ಕಮ್ಮಿ ಸೆಕೆಂಡ್. ಸೆಕೆಂಡ್ಗಿಂತ ಕಮ್ಮಿ 30 ಸಂಸ್ಕೃತ. ಅಲ್ಲಿ ತನಕ ಹೋಗ್ಯಾರ ನಮ್ಮ ಋಷಿಗಳು. ಸೆಕೆಂಡ್ ಅನ್ನೋವಾಗ ಒಂದು ಸೆಕೆಂಡ್ ಆಗಿಬಿಡ್ತದೆ. ಸೆಕೆಂಡ್ಗಿಂತ ಕಮ್ಮಿ 30 ಗೋಪಿಕಾಸ್ತಿರ ಅಂತಾರೆ ಕೃಷ್ಣಿಗೆ ಹೇಳೋ ಮುಂದೆ ಗೋಪಿಗಿತ್ತಾಗ 30 ಯುಗ ಆಯತೆ ತ್ವಾಮ ಪಶ್ಯತಾಂ ಸ್ವಾಮಿ ಅಂತಾರಂತ. 30 ಅಗ್ನಿ ಕ್ಷಣ ಅಂತಿಲ್ಲ. ನೀನು ನೋಡದೇ ಇದ್ರೆ ಒಂದು ಆ ಕ್ಷಣ ಅದಲ್ಲ ಯುಗ ಆದಂಗೆ ಆಗ್ತಾನೆ. ಮಗ ಲಘು ಬಾರ್ಪ ಕಾಣಿಸ್ಕೊ ಮಗ ಅಂತ ಕರ್ಕೊಂಡ್ರ ಮಹಾನುಭಾವ. ಆದ್ದರಿಂದ ಹೇಳ್ತಾ ಇದ್ದಾರೆ 30 ಈ ಅವಯವಗಳು ಇವೇ ದಿವಸ ಅವಯವ ಆಗ್ತಕ್ಕಂಥವು. ಗಂಗಾ ಪ್ರವಾಹದಿಂದಲೇ ನೋಡ್ರಿ ನದಿ ಹರಿಯುವುದಿಲ್ಲ, ನೀರು ಹರಿತದೆ, ನದಿ ಇದ್ದಲ್ಲೇ ಇರ್ತದೆ. ಹಂಗೆ ಪರಮಾತ್ಮ ಕಾಲು ಪ್ರವಾಹದಿಂದ ಹೋಗ್ತಾ ಇರ್ತದೆ. ಅದು ಹೇಳ್ತೇವೆ ನಾವು ಇದ್ರ ಭಾಷಾಂತರ ಹೇಳ್ದಂಗೆ ನಿಮಗೆ. ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಅದನ್ನ ಟೈಮು ಟೈಡ್ ನಿಲ್ಲಿಸ ಹಂಗೆ ಹರಿತಾ ಇರ್ತದೆ ಭಗವಂತ. ಯಾರು ಹೋಗ್ಲಿ ಪಡ್ಲಿ ಪ್ರಪಂಚ ಹಂಗೆ ಹೋಗ್ತಾ ಇರ್ತದೆ ಮುಂದೆ ಹೇಳ್ತಾ ಇದ್ದಾರೆ. ಗುಣರೂಪ ಕ್ರಿಯೆಗಳ ಇವನ ಗುಣ ರೂಪ ಕ್ರಿಯ ಯಾರು? ಭಗವಂತನು. ಇವನ ಗುಣಗಳನ್ನು, ಇವನ ರೂಪಗಳನ್ನ, ಇವನ ಅದ್ಭುತವಾದ ಕ್ರಿಯಾಗಳನ್ನು ಅಂತಾರ. ಈ ನಿವಹದೊಳು ಭಗವಂತನ ಗುಣ ಕ್ರಿಯಾ ರೂಪ ಅವಳು ಅಲ್ಲಿಗೆ ಮುಳುಗುತ್ತಾ ಅಂತಕಿ. ಯಾರಕ್ಕಿ? ಭಾರ್ಗವಿ ಲಕ್ಷ್ಮೀದೇವಿ. ಸದಾನಂದಾತ್ಮಕವಾಗಿ ಹೇಳು ಎಲ್ಲ ಕಾಲದಲ್ಲಿ. ಆಕೆ ಬೇರೆ ಕೆಲಸ ಇಲ್ಲೇ ಇಲ್ಲ ಲಕ್ಷ್ಮೀದೇವಿಗೆ. ನಿಮ್ಮ ಹಂಗೆ ಅಡುಗೆ ಮಾಡಿದೆ, ಮೆಂತ್ಯ ಹಿಟ್ಟು ಮಾಡಿದೆ, ಚಟ್ನಿ ಪುಡಿ ಮಾಡಿದೆ, ದಂಧೆ ಇಲ್ಲೇ ಇಲ್ಲ ಹೌದಾ. ಯಾವಾಗಲೂ ಕೂಡ ಆಕೆ ಭಾವನ ದೇಶದ ಆಚರಿತಾರೆ ಮಾಡುವಾಕಿ ಇದು ಜಗತ್ತು ದೇಶಕ್ಕೆ ಸೇವಾ ಮಾಡ್ತದೆ. ಆಕೆ ಕೆಲಸನು ಸದಾ ಪರಮಾತ್ಮ ಚಿಂತೆ ಮಾಡೋದು ಮುಳುಗಾಡುತ್ತಿ ಹೇಳು. ಅದ್ರಾಗ ಭಗವಂತನ ಗುಣ ಅನ್ನೋ ಸಮುದ್ರದಲ್ಲಿ ನಿಂತ ಇರ್ತದೆ. ಬೇರೆ ಚಿಂತ ಲಕ್ಷ್ಮಿಗೆ ಇಷ್ಟು ಚಿಂತೆ ಮಾಡಿ ಮಾಡಿ ಹಾಡಿದ್ರು ಕೂಡ ಅವ್ರ ಮಹಿಮಾ ಗೊತ್ತಾಯಿಲ್ಲ ಇನ್ನು ಆರ್ತಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ದಾಸರಿ ನೆನಪ ದೊಡ್ಡ ಲಕ್ಷ್ಮೀದೇವಿದು ಅಂತ ಇದ್ರೆ ಪರಮಾತ್ಮ ಕಾಲನಾಮಕ. ಇದನ್ನ ಭಕ್ತ ಬೃಹತಿ ಮಂತ್ರ ಬೇಕಾ ಹೇಳ್ತಕ್ಕಂಥದ್ದು. ಸೋ ಅನಂತೋಂತಕರ ಕಾಲೋ ನಾದಿರಾದಿ ಕ್ರವ್ಯ ಜನಂ ಜನನ ಯನೇನ್ ಮಾರ್ಯನ್ ಮೃತ್ಯುನಾಂತಕಂ ಅಂತ ತಿಳ್ಕೊಂಡು ಆ ಆಚಾರ್ಯರ ಮಾತನ್ನೇ ಭಾಷಾಂತರ ಮಾಡ್ತಕ್ಕಂಥದ್ದು. ಇಷ್ಟು ವೈಭವ ಭಗವಂತನ ಕಾಲನಾಮಕ ಪರಮಾತ್ಮ ವೈಭವವನ್ನು ದಾಸರು ಹೇಳ್ಕೊತ ಹೋಗಿ ಮುಂದಿನ ಪದ್ಯದಲ್ಲಿ ಇನ್ನೂ ವಿಸ್ತಾರ ಹೇಳ್ತಕ್ಕಂಥ ಮಾತು ಬರ್ತದೆ. ಅಲ್ಲಿ ಹೇಳ್ತಾ ಇದ್ದಾರೆ ಈ ಭಗವಂತನ ಮಹಿಮೆಯನ್ನು ಆ ಲಕ್ಷ್ಮೀದೇವಿ ನೋಡಿದ್ಲು. ಲಕ್ಷ್ಮೀದೇವಿಗೆ ತಿಳಿತಕ್ಕಂಥ ಮಹಿಮೆಯನ್ನು ಇನ್ನೂ ವರ್ಣ ಮಾಡ್ತಾ ಇದ್ದಾರೆ ಅಂತಾರೆ. ಇಲ್ಲಿ ಏನೇನು ನೋಡ್ರಿ. ವೇದ ತತಿಗಳ ಅಭಿಮಾನಿ ಲಕ್ಷ್ಮೀ ಇಷ್ಟ. ಅದಕ್ಕೆ ಒಂದು ಅರ್ಥ. ವೇದಕ್ಕೆ ಅಭಿಮಾನಿ ಯಾರು? ಲಕ್ಷ್ಮೀದೇವಿ. ವೇದ ತತಿಗಳ ಅಭಿಮಾನಿ ಲಕ್ಷ್ಮೀ. ಧರಾಧರನ ಗುಣ ರೂಪ ಕ್ರಿಯೆಗಳ ಆದಿ ಮಧ್ಯ ಅಂತವನು ಕಾಣದೆ ಮನದಿ ಯೋಚಿಸುತ್ತಾ ಆದೆಪೆನೆ ಈತನಿಗೆ ಪತ್ನಿ ಕೃಪೋದದಿಯು ಸ್ವೀಕರಿಸಿದನು ಲೋಕಾಧಿಪಕನ ಭಿಕ್ಷುಕನ ಮನೆಯ ಔತಣವ ಕೊಂಬಂತೆ. ಅದ್ಭುತ ಜಗನ್ನಾಥ ಈ ದೃಷ್ಟಾಂತ. ಅಲ್ಲಿ ನೋಡಿ ಮೊನ್ನೆ ಹೇಳ್ತಿನಲ್ಲ ಗೊತ್ತಿಲ್ಲ ನಿಮಗೆ. ವಾಗರ್ಥಾಮಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಇದು ಕಾಳಿದಾಸನ ಶ್ಲೋಕ. ರಘುರಾಮ್ ಬರ್ತಕ್ಕಂಥ ಗ್ರಂಥದಲ್ಲಿ ಬರ್ತಕ್ಕಂಥದ್ದು. ಅದು ಯಾಕೆ ಹೇಳ್ತೀವಿ ಮಾತನ್ನ ನಿಮಗೆ? ಕಾಳಿದಾಸಗ ಉಪಮಾ ಬಿಟ್ಟು ಹೇಳಲಿಕ್ಕೆ ಬರೋದೇ ಇಲ್ಲ. ಅವಂತಾನ ಈ ಪರಮೇಶ್ವರ ಪಾರ್ವತಿ ಹೆಂಗಿದ್ದಾರೆ ಇವರು ಕಲ್ಪನಾ ಕೊಡ್ತಾನ. ಹೆಂಗಿದ್ದಾರ? ಏನು ಆಕಿ ಟೂರಿಗೆ ಹೋಗ್ತಾಳೋ ಇವ ಟೂರಿಗೆ ಹೋಗ್ತಾನೋ
ಆಕಿನ ಬಿಟ್ಟು ಇವ ಹೋಗ್ತಾಳು, ಈಗಿನ ಬಿಟ್ಟು ಆಕೆ ಹೋಗ್ತಾರೆ ಇಲ್ಲ ಅಂತಾರ. ವಾಗರ್ಥಾಮಿವ ಸಂಪೃಕ್ತವು, ಮಾತು ಅಥವಾ ಶಬ್ದ ಅರ್ಥ, ಒಂದು ಶಬ್ದ ಅದಕ್ಕೊಂದು ಅರ್ಥ ಇರ್ತದೆ, ಶಬ್ದಾರ್ಥ ಒಂದನ್ನು ಬಿಟ್ಟಿರ್ತಾವ ನಾವು. ಹಂಗಿದ್ದಾರಂತ ಪಾರ್ವತಿ ಪರಮೇಶ್ವರು, ಅಷ್ಟು ಅನ್ಯೋನ್ಯ ಇದ್ದಾರಂತ ಅವ್ರೇನು ಡೈವರ್ಸ್ ಇಲ್ಲ, ಸುಡುಗಾಡಿಲ್ಲ, ಗದ್ದಿಲ್ಲ, ಬಿಟ್ಟು ಇಲ್ಲ, ಸಿಟ್ಟಿಲ್ಲ, ಶಡವಿಲ್ಲ, ಹೌದ ಅಂತ ಪಾರ್ವತಿ ಸೇವಾ ಆಗ್ತದೆ. ವಾಗರ್ಥಾಮಿವ ಸಂಪೃಕ್ತವು ವಾಗರ್ಥ ಪ್ರತಿಪದಿ. ಯಾರವರು? ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು. ಇದು ರಘುವಂಶ ಮೊದಲೇ ಶ್ಲೋಕ ನಾ ಹೇಳೋದು ನಿಮಗೆ, ಅಲ್ಲಿ ಕಾಳಿದಾಸ ಅಷ್ಟು ಯಾಕೆ ಹೇಳ್ಬೇಕು ಅಲ್ಲಿ ಹೇಳ್ತೀನಿ ನಿಮ್ಮನ್ನು. ವೇದ ತತಿಗಳಿಗೆ ಅಭಿಮಾನಿ ಯಾರಕ್ಕಿ? ಲಕ್ಷ್ಮಿ. ಧರಾಧರ ಅರ್ಥಾತ್ ನಿಮಗೆ ಯಾರು? ಭಗವಂತ. ಧರ ಅಂದ್ರೆ ಭೂಮಿ, ಅದನ್ನು ಧರ ಧರಿಸ್ತೇವ ಯಾವಾಗ? ಭಗವಂತ ಏನಾದ ತಿಳು ಹೇಳ್ರಿ. ಹಂದಿ ರೂಪ ತೊಗೊಂಡಿಲ್ಲ, ಆ ರೂಪ ತೊಗೊಂಡು ವರಾಹ ರೂಪ ತೊಗೊಂಡಿಲ್ಲ. ಭೂಮಿ ಪ್ರಾರ್ಥನಾ ಮಾಡ್ಕೊಂತು ಸ್ವಾಮಿ ತೊಗೊಂಡು ಭಗನಪ್ಪ ರಾಕ್ಷಸ ತೊಗೊಂಬಾರೋ ಒಂದು ಗಪ್ನವಾದ ಇರ್ತವೆ. ದರ್ಗ ಧರಾಧರ ಅಂತಿರ್ತಾರೆ ಅವಾಗ. ಇದು ಮಂದಿಲ್ಲ ಇಷ್ಟು ರೂಪ ಚಿಂತೆ ಮಾಡ್ತದೆ ದಾಸ ಹರಿಕಥಾ ಮಾಡ್ತಾರದಾಗ. ಅದೇ ಹರಿಕಥಾ ಮಾಡ್ತಾ ವೈಭವ ತಿಳ್ಕೊಡ್ರಿ ನಿಮಗೆ. ಎಲ್ಲೆಲ್ಲಿ ತರ್ತಾರ, ಏನು ತಾನ, ಎಷ್ಟು ಕಲ್ಪನಾ ಕೊಡ್ತಾರ ನಮಗೆ. ತಲೆ ತಿರುಗೋ ಹಂಗೆ ಆಗ್ತದಲ್ಲ, ಇಷ್ಟು ವೈಶಿಷ್ಟ್ಯ ನೋಡ್ಕೊತ ಕೂತ್ರು. ಅದ್ರಾಗ ಇದ್ರಾಗ ಮುಳುಗ್ಬೇಕು ನೋಡ್ರಿ. ಹರಿಕಥಾಮೃತ ಮುಳುಗ್ ಹಾಕ್ಬೇಕು. ಹರಿಕಥಾಮೃತ ಸ್ನಾನ ಮಾಡೋದು ತಿಳ್ಕೊಟ್ರಿ. ಅದನ್ನ ಹೇಳ್ತಾ ಇದ್ದೀನಿ, ಅರ್ಜಿ ಹೇಳ್ತಾ ಇದ್ದೀನಿ. ಲಕ್ಷ್ಮೀ ಧರಾಧರನ ಪರಮಾತ್ಮನ ಏನು ಮಾಡ್ತಾಳ? ಗುಣ ರೂಪ ಕ್ರಿಯೆ, ಈ ಕ್ರಿಯೆಗಳ ಆದಿ ಮಧ್ಯ ಅಂತ ಪರಮಾತ್ಮ ಎಲ್ಲಿ ಶುರು ಮಾಡ್ತಾನ, ಎಲ್ಲಿ ಮಧ್ಯಕ್ಕೆ ಬಂದನ, ಎಲ್ಲಿ ಕೊನೆ ಅಕ್ಕಿಗೆ ತಿಳಿದಂತೇನು? ಯಾರಿಗೆ? ಲಕ್ಷ್ಮಿಗೆ. ಹಿಂದೆ ಲಕ್ಷ್ಮಿ ಹೇಳ್ಯಾರಲ್ಲ, ಅವ್ರು ದಾಸತ್ರ ಬಂದ್ಬಿಡ್ತು ಲಕ್ಷ್ಮಿ ಹೋಗ್ಬೇಕಂತ ತಿಳ್ಕೊಂಡ್ರೆ ಮುಂದಿನ ಪದ್ಯ ಅಕ್ಕಿಗೆ ಹಾಕಿರ ಮತ್ತೆ ಅವ್ರು ಏನು ಅದ್ಭುತ ಉದಾಹರಣೆ ಕೊಡ್ತಾರೆ ಗೊತ್ತಾ? ನೋಡಿ ಮುಂದೆ. ಕಾಣದೆ ಗೊತ್ತಾಗೋದು ಅಕ್ಕಿಗೆ ಏನು ರೂಪಗಳು ಅಂತಾಳಕ್ಕೆ ಅಂತಾರ ಭಾಗವತಾಗ. ನಮಃ ಶಾಂತಾಯ ಘೂರಾಯ ಮೂಢಾಯ ಪರಮಾತ್ಮನೇ. ಯಾರು ಮಾಡಿ ಸ್ತೋತ್ರ ಗೊತ್ತಾ? ಆನಿ ಮಾಡಿ ಸ್ತೋತ್ರ ಇದು ಗಜೇಂದ್ರ ಸ್ವಾಮಿ. ನಮಃ ಶಾಂತಾಯ ಘೋರಾಯ ಮೂಢಾಯ ಪರಮಾತ್ಮನೇ. ಸ್ವಾಮಿ ನೀ ಶಾಂತ ರೂಪನು ತೊಗೊಂಡಿದಿ, ಘೋರ ರೂಪನು ತೊಗೊಂಡಿದಿ, ಮೂಢ ರೂಪನು ತೊಗೊಂಡಿದ್ದೀನಿ. ಶಾಂತ ರೂಪ ಅಂದರೆ ರಾಮ ಕೃಷ್ಣ ಶಾಂತ ರೂಪಗಳು, ಘೋರ ರೂಪ ನರಸಿಂಹದೇವರು, ಹೌದಾ? ವರಾದೇವರತಕ್ಕಂಥ ಮೂಢಾಯ ಮೀನಾಗಿದೆ, ಮೂಢ ಇಂಥ ಮಾತ್ರ ಅಂತ ಲಕ್ಷ್ಮಿ ಆಗಿರ್ತಕ್ಕಂಥ ಅಲ್ಲ, ಅಸ ಅಲ್ಲ. ಮತ್ಸ್ಯ ಕೃತ್ಯ ವರಾಹ ನರಸಿಂಹ ರೂಪ ಅಂತ ಹೇಳ್ತಾ ಇದ್ದಾರೆ. ವಾರಣ್ಯ ನಿತ್ಯ ಕೃತಾವತಾರ, ಇಷ್ಟು ಅವತಾರ ಮಾಡಿರ್ತಕ್ಕಂಥ ಸ್ವಾಮಿ ಅದ ಅಂತ. ಕಾಣದೆ ಮನದಿ ಯೋಚಿಸುತ್ತ ಅಂತ ಅಂದಕ್ಕೇನೋ ಲಕ್ಷ್ಮೀ. ಆದಪಿನ ಈತನಿಗೆ ಪತ್ನಿ, ಇಂಥ ಮಹಾರಾಜನ ಹೆಂಡತಿಗೆಲ್ಲ ಅಂತ ಅಂದಕ್ಕೇನೋ ಯಾರು? ಲಕ್ಷ್ಮೀದೇವಿ. ಯಾದಪ್ಪಿನ ಈತನಿಗೆ ಪತ್ನಿ ಅಂತ ಅಕ್ಕಿ ಅಂತಾಳ. ನಮ್ಮ ಹೆಣ್ಮಕ್ಳು ಬೇರೆ ಈ ದರಿದ್ರ ಗಂಡ ಮೊದಲಾಗಿ ಮಗಳಾಗಿ ಅವರು ಹಂಗೆ ಅಷ್ಟಿಗೆ ನಮ್ಮ ತಂಗಿನ ಅನ್ನೋದು ಯಾರಂಗೆಲ್ಲ ಪ್ರಶ್ನೆ ಬೇರೆ. ಆದಪ್ಪೇನೆ ಈತನಿಗೆ ಪತ್ನಿ ಅಂತ ಅಂತಕ್ಕೆ ಯಾರು? ಲಕ್ಷ್ಮಿ ಅಂತ. ಯಾಕೆ? ಕೃಪೋದಧಿ ಅಂತ ಅಂತಕ್ಕೇನು? ಕೃಪೋದಧಿ, ಕೃಪೆಯ ಸಮುದ್ರ ಭಗವಂತ. ಯಾಕೆ? ಯಾಕೆ ಹಿಂಗೆ ವಿಚಾರ ಮಾಡಿ ನೋಡ್ರಿ. ಸ್ವೀಕರಿಸಿದನು ಏನನ್ನ? ಲೋಕಾಧಿಪನು. ಲೋಕಾಧಿಪ ಅಂದ್ರೆ ಯಾರು ಹೇಳ್ರಿ? ರಾಜ. ಭಿಕ್ಷುಕನ ಮನೆಯ ಔತಣವ ಕೊಂಬಂತೆ. ಕೆಟ್ಟ ಉದಾಹರಣೆ ಕೊಡ್ತೇನೆ ನಿಮ್ಗೆ. ಅಪ್ಪಿ ತಪ್ಪಿ ನಾ ಮುಂಜಾನೆ ನಿಮ್ಗೆ ಹೇಳೋದ್ರಾಗ ನಿಮ್ಮ ಮನೆಗೆ ಮೋದಿ ಬಂದು ಚಾ ಕೊಡೋದಪ್ಪ, ಏನಾಗ್ಬಾರ್ದು ನಿಮ್ಮ ವ್ಯವಸ್ಥೆ? ಕಲ್ಪನಾ ಹಂಗಾಗಿ ಅದು ಕೊಡು, ಏನಾಗ್ಬಾರ್ದು? ಬ್ಯಾಡ ಅದು ಬ್ಯಾಡ, ಅದು ಕೆಟ್ಟ ಉದಾಹರಣೆ ಬೆಳೆಸೋಣ. ಅಕಸ್ಮಾತ್ ನೀವು ಹೇಳೋದ್ರಾಗ ನಿಮ್ಮ ಮನೆ ಮುಂದೆ ಕಲ್ಪನೆ ಸ್ವಾಮಿಗಳು ಕಾರ್ ಬಂದು ಸ್ವಾಮಿಗಳು ಬಂದುಬಿಟ್ರಪ್ಪ, ನಿಮಗೆ ಈಗ ಹುಚ್ಚೆ ಗೊತ್ತೇ ಆಗೋ ಏನು ಮಾಡೋ ಗೊತ್ತಾಗ ಸ್ವಾಮಿ ಸ್ವಾಮಿ ಅನ್ಕೋತ ಹೇಳಿಕತ್ತೀರಿ ನೀವು. ನಿಮ್ಮ ಮನೆಗೆ ಆಗಿತ್ತಲ್ಲ, ನಿಮ್ಮ ಮನೆಗೆ ಆದಾಗ ಕಿಕೆರ್ನಾಗ ಹಂಗಾಗಿ ತಿಳ್ಕೊಡ್ರಿ ಸ್ವಾಮಿ ಬಂದ್ಬಿಟ್ಟು ಗೊತ್ತೇ ಇಲ್ಲ ಏನು ಮಾಡೋಕೆ ಅದು ಓಡ್ಲಾಡಿ ಹೇಳ್ಬಿಟ್ರೆ ಒಬ್ಬಿಲ್ಲ ಗೊತ್ತಾಗಲ್ಲ. ಹಂಗೆ ಹೇಳ್ತಾ ಇದ್ದಾರೆ. ಏಕೆ? ಲೋಕಾಧಿಪನು ರಾಜ ಭಿಕ್ಷುಕನ ಮನೆಯ ಔತಣವ ಕೊಂಬಂತೆ. ಒಬ್ಬ ಭಿಕ್ಷುಕ ಸ್ವಾಮಿನಿಗೆ ಭಗವಂತನ ಕರೆದ, ದೇವ್ರು ಹೋಗ್ಬಿಟ್ಟ. ಏನಾವಾಗ ಅಕ್ಕಿ ಆಶ್ಚರ್ಯ. ಹಂಗಾಗ್ತಂದು ಲಕ್ಷ್ಮೀದೇವಿಗೇನು? ಅಲ್ಲಿ ಲೋಕಾಧಿಪ ಭಗವಂತ, ಭಿಕ್ಷುಕ ಲಕ್ಷ್ಮೀದೇವಿ. ಕಲ್ಪನಾ ಹೊರಗಡೆ ಭಿಕ್ಷುಕನು ಲೋಕಾಧಿಪನ ಮನೆಯ ಭಿಕ್ಷುಕನ ಮನೆಯ ಔತಣವ ಕೊಂಬಂತೆ. ಒಬ್ಬ ಭಿಕ್ಷುಕನ ಮನೆಗೆ ರಾಜ ಬಂದು ಊಟ ಮಾಡಿದ್ರೆ ಏನು ಭಿಕ್ಷು ಸಂತೋಷ ಆಗ್ತದೆ, ಆ ಸಂತೋಷ ನನಗಾಗ್ಯದ ಅಂತ ಆಕೆ. ನಾವು ಅವನ ಮುಂದೆ ಹಂಗಿದ್ದೀವಿ ಭಿಕ್ಷುಕಿ ಇದ್ದಂಗೆ ಅಂತ ಲಕ್ಷ್ಮಿ ತಿಳ್ಕೊಡ್ರಿ. ಎಷ್ಟು ಹಾಕಿದು ಶ್ರದ್ಧಾ, ಎಷ್ಟು ಭಕ್ತಿ ಹಾಕಿದು, ಎಷ್ಟು ತನ್ಮಯದ ಲಕ್ಷ್ಮೀ ದೇವರು ಇಷ್ಟು ಹೇಳ್ತಾ ಇದೆ. ಅದಕ್ಕೆ ಮಹಾನ್ ಹೊರತಕ್ಕಂಥಕ್ಕೆ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನೇಮ ಯತಿ ಬಂಧ ಮೋಕ್ಷ ಯಶ್ಯ ಅಪಂಗಲವ ಮಾತ್ರ ಊರ್ಜಿತಾಸ ಶ್ರೀರತ್ ಕಟಾಕ್ಷ ಬಲವತಿ ತಮ್ಮಜಿತಂ ನಮಾಮಿ. ವಾಯು ಸ್ತೋತ್ರ, ಲಕ್ಷ್ಮೀ ಸ್ತೋತ್ರ ಅಂದ್ರೆ ವಿಶ್ವಸ್ಥಿತಿ ಏನು ಅಂತ? ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನೇಮ ಯತಿ ಬಂಧ ಮೋಕ್ಷ ಯಶ್ಯ ಅಪಾಂಗಲವ ಮಾತ್ರ ಊರ್ಜಿತಾಸ ಶ್ರೀಯತ್ ಕಟಾಕ್ಷ ಬಲವತಿ ತಮ್ಮಯಿತಂ ನಮಾಮಿ. ಇದು ಭಾಷಾಂತರ ಕಾರಣ ನಿಮಗೆ. ಜಗದ ಇರವು ಮೇಣ್ ಅಲಿವು ಹುಟ್ಟು ಐಶಿರಿಯ ಹಿರಿಯ ಯೋಗ ಯಾವ ರಮೆಯ ಕಡೆಗಣ್ಣ ನೋಟದಿ ಈ ಜಗತ್ತು ನಡೆಯುತ್ತಿರುವುದು
ಅಂಥವಳನ್ನು ತನ್ನ ಕುಡಿಗಣ್ಣನೋಪರಿಂದ ಕಾಪಿಡುವ ಹರಿಗೆ ನಮನಂ. ಇಡೀ ಜಗತ್ತೇ ಲಕ್ಷ್ಮಿ ರಕ್ಷಣಾ ಮಾಡ್ತಾಳೆ. ಅಂತ ಲಕ್ಷ್ಮೀದೇವಿನ ಪರಮಾತ್ಮ ತನ್ನ ಕಡೆಗಣ್ಣು ನೋಡಿಂದ ಆಕೆ ಬೇಕಾಷ್ಟು ತೀರಿಸ್ತಾನ ಅಂತ ಭಗವಂತ ಮಹಿಮಾ ಹೇಳ್ತಾ ಇದ್ದಾನೆ. ಅದಕ್ಕಂತ ಅಂದಕ್ಕೆ ಆದಪ್ಪೇನೆ ಈತನಿಗೆ ಪತ್ನಿ ಯಪ್ಪ ಎಂಥವ್ರು ಹಿಂದಾಗಿನಪ್ಪ ನಾನು ಅಂತ ಅಂತಕೇನೋ ಅಕಸ್ಮಾತ್ ಮೇಲೆ ಯಾರು ಬಡ ಹೆಣ್ಣುಡ್ರು ಅಸಾಧ್ಯ ಶ್ರೀಮಂತನ ಕೈ ಹಿಡಿಬಿಟ್ರೆ ಯಪ್ಪ ಅಂತಾರ, ಹೆಂಗೆ ಅಡ್ಡಬೇಕು ಹೆಂಗೆ ಮೈಲ್ಗೊಲ್ಲಗು ಏನು ಮಾಡೋದು ಗೊತ್ತಾಗೋದಿಲ್ಲ. ಹಾಗೆ ಲಕ್ಷ್ಮೀ ಅಂತ ಅಂದ. ಯಾಕೆ? ಭಗವಂತನ ಮಹಿಮಾ ತಿಳ್ಕೊಂಡು. ಯಾಕೆ? ಅವನ ಗುಣ ರೂಪ ಕ್ರಿಯೆಗಳಲ್ಲಿ ಮುಳುಗಿ ಗೊತ್ತಾ, ಇದು ಈ ರೂಪ ಹೊತ್ತು ಮತ್ತೊಂದು ರೂಪ, ಈ ರೂಪ ಮತ್ತೊಂದು ರೂಪ. ಆಕೆ ವ್ಯವಸ್ಥೆ ಗೊತ್ತು ಆಯಾ ರೂಪ ಹೆಂತೆ ಆಗ್ಬೇಕಲ್ಲಕ್ಕಿ, ದೇಶತಃ ಕಾಲತ ಸಮಾಲಕ್ಕಿ. ಅಯ್ಯ ನನ್ನ ಮತ್ತೆ ಯಾವ ರೂಪ ಕೊಡ್ತಾನೋ ಏನೋ ಹಂಗಾರೆ, ನಾನು ಏನು ಮಾಡಿ ಕೊಡಿಸ್ತಾನೋ ಏನೋ ಹಂಗಾರೆ ಲಕ್ಷ್ಮೀ ಆಗಿರ್ತಕ್ಕಂಥ ಅವ್ರ ಮಹಿಮಾ ಹೇಳ್ತಾ ಇದ್ದಾರೆ. ಇಂತು ಭಗವಂತನ ಅಸಾಧ್ಯವಾಗಿರ್ತಕ್ಕ ಮಹಿಮೆಯನ್ನು ಲಕ್ಷ್ಮೀದೇವಿ ಕಾಣಲು ಅನ್ನೋ ಮಾತನ್ನು ಆಚಾರ್ಯ ಹೇಳ್ತಾ ಇದ್ದಾರೆ ವಾಯು ಸ್ತೋತ್ರದಾಗ. ಆ ಸುಂದರವಾಗಿರ್ತಕ್ಕಂಥ ಅಧ್ಯಾಯ ಅದು. ಬಹುಶಃ 6ನೇ ಅಧ್ಯಾಯ ಇರಬೇಕು ಒಂದು ಅಲ್ಲಿ ಹೇಳ್ತಾ ಇದ್ದಾರೆ. ಅಂತರ ಮುಂದುವರಿದು ಕ್ಷೀರ ಇಲ್ಲಿ ಭಾಗವತಾಗ ಗ್ರಹೀತ ಒಂದು ಪದ್ಯ ಹಾರಿಸಿ ತಗೋತೀನಿ. ಕೋವಿದರು ಚಿತ್ತೈಸುವುದು. ನೋಡ್ರಿ, ಕೋವಿದರು ಚಿತ್ತೈಸುವುದು ನಿಮ್ಗೆ ಅರ್ಥ ಆಗ್ತದೆ ಪದ್ಯ. ಶ್ರೀದೇವಿಯೊಳಗಿಯ ನಿಖಿಲ ಗುಣ ತೃಣಜೀವರಲ್ಲಿ ಕಲ್ಪಿಸಿ ಯುಕುತಿಯಲ್ಲಿ ಮತ್ತು ಕ್ರಮದಿಂದ ದೇವಕಿ ಇಪ್ಪಳೆಂದು ಅರಿದು ಆ ವಿರಿಂಚನ ಜನನಿ ಈತನ ಆವ ಕಾಲದಲ್ಲಿ ಅರಿಯಳೆಂತೆನೆ ನರೆದ ಪಾಡೇನು. ಕಡಿ ಸೌಲ ಬಿಟ್ಟು ಅರ್ಥ ಆಗ್ಬಿಡ್ತಾನೆ ನಮಗೆ. ಆ ವಿರಿಂಚಿನ ಜನನಿ, ವಿರಿಂಚಿ ಅಂದ್ರೆ ಯಾರು? ಬ್ರಹ್ಮದೇವರು. ಜನನಿ ಅಂದ್ರೆ ತಾಯಿ. ಬ್ರಹ್ಮದೇವ್ರ ತಾಯಿ ಯಾರು? ಲಕ್ಷ್ಮೀದೇವಿ. ಪ್ರಶ್ನೆ ಇಲ್ಲೇ ಇಲ್ಲ, ಹೌದಾ? ಆಕಿ ಈತನ ಆವ ಕಾಲದಲ್ಲಿ ಅರಿಯಳು. ಯಾರಿಗೆ? ಲಕ್ಷ್ಮೀದೇವಿಗೆ. ಯಾವ ತಿಳ್ಕೊಳ್ಳೋ ಸಾಧ್ಯ ಇಲ್ಲ ಭಗವಂತನ. ಎಷ್ಟು ಚಿಂತೆ ಮಾಡೋದು ಸಾಧ್ಯ ಇಲ್ಲ. ಅಂತ ಅಪಾರ ವೇದಕ್ಕೆ ನಿಕ್ಕಿಲ್ಲ ಅಂದಮೇಲೆ ಭಗವಂತ ಆತನ ಜನನಿ, ವಿರಂಚಿಯ ಜನನಿ, ಈತನ ಅಂತ್ಯ ಕಾಣದೆ ಅಂದಮೇಲೆ ನರರ ಪಾಡೇನು? ನಮ್ಮ ಹಕ್ಕಿಕತ್ತೀನಿ ನಾವು ತರಗಾಮ ಒಂದು ಸಂಧಾನ ಮಾಡೋಲ್ಲ ಹೇಳ್ಕೊತಾ ಇರ್ತೀವಿ. ಬರು ತುಂಬ ಹಂಗೆ ಮಾಡಿದೆ ಹಿಂಗೆ ಮಾಡಿದ್ವಿ ತಿಳ್ಕೊಂಡು ಹೇಳ್ತಾ ಇರ್ತೀವಿ. ಅಕ್ಕಿಗೆ ಗೊತ್ತಾಗಿ ಲಕ್ಷ್ಮೀದೇವಿಗೆ ಅಂತಾರೆ. ಕೋವಿದರು ಜ್ಞಾನಿಗಳು ಅಂತ ಅರ್ಥ. ಹಿಂಗೆ ತಿಳ್ಕೊಂಡು ಜ್ಞಾನಿಗಳು. ಚಿತ್ತೈಸುವುದು ವಿಚಾರ ಮಾಡ್ರಿ. ಹಂಗೆ ಶ್ರೀದೇವಿಯೊಳಗಿಯ ಗುಣ, ಲಕ್ಷ್ಮೀದೇವಿ ಒಂದು 100 ಗುಣ ಅಂತ ತಿಳ್ಕೊಡ್ರಿ. ಉದಾಹರಣೆ ಇದು. ಸರ್ ಮದುವೆಗೆ ಸರ್ ಕೂತ್ಕೊಂಡಾಗಲಿ 100 ಅಂತ ತಿಳ್ಕೊಡ್ರಿ. ಯಕ್ಷ ಕೊಟ್ಟು 100 ಅಂತ ತಿಳ್ಕೊಡ್ರಿ. ಮುಂದೆ ಲೆಕ್ಕ ಹೋಗ್ಕೊತ ಹೋಗ್ರಿ ಅಂದಂಗೆ. ಹೌದಿಲ್ಲ? ಅವೆಲ್ಲ ಗಣಿತ ಹಂಗೆಲ್ಲ ಇರ್ತದೆ. ಹಂಗಂತ ಅಲ್ಲ. ಶ್ರೀದೇವಿಯೊಳಗೆ ನಿಖಿಲ ಗುಣ, ಎಲ್ಲ ಗುಣ ತೃಣಜೀವರಲ್ಲಿ ಕಲ್ಪಿಸಿ ಲಕ್ಷ್ಮೀ ಇದು ಈಗ ಹಂಗಿಲ್ಲ, ಹಂಗೆ ಕಲ್ಪನಾ ಮಾಡಿಕೊಡ್ರಿ ಅಂತಾರೆ. ಲಕ್ಷ್ಮೀದೇವಿಲಿ 100 ಗುಣ ಅವ. ಅದು ಒಂದು ತೃಣದೊಳಗೆ ಅದಂತ ತಿಳ್ಕೊಡ್ರಿ. ಸುಳ್ಳ್ಯಾಗ ಹಂಗೆ ಆರೋಹಣ ಮಾಡ್ಕೋತ ಅಂತಾರೆ. ಜೀವರಲ್ಲಿ ಕಲ್ಪಿಸಿ ಯುಕೂತಿಯಲ್ಲಿ ಕ್ರಮದಿಂದ 100 ಲೆಕ್ಕ ಹೋದ ಬರ್ರಿ. ಇಷ್ಟು ಮಾಡಿದ್ರೆ ದೇವಕಿ ಇಪ್ಪಳು. ದೇವಕಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ದೇವಕಿ ಅಂತಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಆ ರೀತಿ ಹೇಳ್ತಾರೆ. ವಿರಂಜನಿ ಬ್ರಹ್ಮದೇವ ಇರ್ತಕ್ಕಂಥ ದೇವಕಿ ದೇವನಿಗೆ ಹೇಳ್ತಕ್ಕಂಥ ದೇವಕಿ ಇಪ್ಪಳೆಂದು ಅರಿದು ಆ ವಿರಿಂಚಿನ ಜನನಿ ಲಕ್ಷ್ಮೀದೇವಿ ಈತನ ಆವ ಕಾಲದಲ್ಲಿ ಅರಿಯಳು. ತಿಳ್ಕೊಳಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನರರ ಪಾಡೇನು? ನರ ಅಂದ್ರೆ ನಮ್ಮಂಥವ್ರು. ಪಾಡೇನು ನಮ್ಗೆ ತಿಳ್ಕೊಳಿಕ್ಕೆ ಸಾಧ್ಯ ಅದನ್ನ ಸ್ತೋತ್ರ ಮಾಡೋದು ಎಷ್ಟು ನಾವು ಕುತ್ಕೊಂಡು ಭಗವಂತನ ಹಿಂಗೆ ಇಲ್ಬಿಟ್ಟು ಹಂಗೆ ತಿಳಿಯೋದ ಮೇಲೆ ನಾವ್ಯಾಕೆ ಸ್ತೋತ್ರ ಮಾಡ್ಕೊ ಅನ್ನೋ ಹಂಗಿಲ್ಲ. ಮತ್ತೆ ನಮ್ಮ ಯಾವೆಲ್ಲೋ ನಾವೆಲ್ಲೋ ಅನಂತ ಕಲ್ಯಾಣ ಗುಣ ಅಂದ್ರೆ ಹಂಗಲ್ಲ. ನಮಗೆ ಕರ್ದು ಯಥಾಶಕ್ತಿ ನಿನಗೆ ಎಷ್ಟು ಚಿಂತನೆ ಮಾಡಲಿಕ್ಕೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಪರಮಾತ್ಮನ ಗುಣ ಅಳವಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಗೆ ಅಂದ್ರೆ ಆ ಮಾತನ್ನು ದೇವಕಿ ಅಂತ ತಿಳ್ಕೊಂಡು. ಇನ್ನೊಂದು ಅರ್ಥ ದೇವಕಿ ಅಂತ ಶಬ್ದಕ್ಕೆ 2-3 ಅರ್ಥ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಇಲ್ಲಿ. ಕ್ಷೀರ ದಧಿ ನವನೀತ ಘೃತದೊಳು ಸೌರಭ ರಸಾವಯ ಜನಿಸಿ ಶಾಂತಿರಮಣ ಜ್ಞಾನ ಕ್ರಿಯಾ ಇಚ್ಛಾ ಶಕ್ತಿ ಎಂದೆಂಬ ಈ2 ನಾಮದಲ್ಲಿ ಕರೆಸುವ ಭಾರತಿ ವಾಗ್ದೇವಿ ವಾಯು ಸರೋರು ಹಾಸನು ಅಲ್ಲೇ ನೆಲೆಸಿಹರು ಎಲ್ಲ ಕಾಲದಲ್ಲಿ. ಇದು ಹರಿಕಥಾಮೃತ ವೈಭವ ನೋಡ್ರಿ. ಇಷ್ಟೆಲ್ಲ ಹೆಸರು ಬಂದು ಹೋಗ್ತು ಅನ್ನೋ ಮುಂದೆ ಆ ರೀತಿ. ಅದಕ್ಕಂತೂ ದೊಡ್ಡ ಗ್ರಂಥ ಅಂತ ಹೇಳಿ ಇದಕ್ಕೆ ರೀತಿ ಹೇಳ್ತಾ ಇದ್ದಾರೆ. ಕ್ಷೀರ ಅಂದ್ರೆ ನಿಮಗೆ ಗೊತ್ತದ ಹಾಲು, ದಧಿ ಮೊಸರು, ನವನೀತ ಬೆಣ್ಣೆ, ಘೃತ ಎಲ್ಲ ಇದರೊಳಗೆ ಸೌರಭ ಒಳ್ಳೆ ಸುವಾಸನೆ, ರಸಾವಹಯ ಒಳ್ಳೆ ರಸ ಇರ್ತಕ್ಕಂಥದ್ದು ಎನಿಸಿ ಯಾರಿದ್ದಾರ ಶಾಂತಿರಮಣ ಜ್ಞಾನ ಕ್ರಿಯಾ ಇಚ್ಛಾ ಶಕ್ತಿ ಎಂದೆಂಬ ಈ2 ನಾಮದಲ್ಲಿ ಕರೆಸುತ್ತಂದ್ರ ಮಹಾನುಭಾವರು. ಈ ತುಪ್ಪ ಇಲ್ಲಿರ್ತಕ್ಕಂಥ ಭಗವಂತ ಶಾಂತಿ ಪ್ರತಿ ಅನಿರುದ್ಧ
ಅವ ಪರಮಾತ್ಮ ಇರ್ತಕ್ಕಂಥ. ಜ್ಞಾನ ಕ್ರಿಯಾ ಇಚ್ಛಾ, ಜ್ಞಾನ ನಾಮಗಳಿಂಥ ಪರಮಾತ್ಮ, ಕ್ರಿಯಾ ನಾಮಕನಾಗಿರ್ತಕ್ಕಂಥವ, ಇಚ್ಛಾ ನಾಮಗಳಿಂಥ ಪರಮಾತ್ಮ. ಈ ಎರಡು ನಾಮದಲ್ಲಿ ಹೆಂಗೆ ಎರಡೆರಡಲೆ ನಾಲ್ಕು, ಈ ಎರಡು ಅಂದ್ರೆ ಆ ನಾಲ್ಕು ನಾಮದಲ್ಲಿ ಅಂದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇಷ್ಟು ಹೇಳ್ಕೋಬೇಕಂತ ಹೇಳ್ತಾರೆ. ಭಾರತೀ ದೇವಿಯರಲ್ಲಿ ಜ್ಞಾನಾಮಕನಾಗಿ 4 ರೂಪ ಹೇಳ್ತಾರೆ. ಅದ್ರಲ್ಲಿ ನಾ ಕೇಳಿದ್ರು ಯಾರ್ಯಾರಲ್ಲಿ. ಭಾರತೀ ದೇವಿಯಲ್ಲಿ ಜ್ಞಾನನಾಗಿ, ವಾಗ್ದೇವಿ ಸರಸ್ವತಿಯಲ್ಲಿ ಇಚ್ಛಾನಾಮಕನಾಗಿ, ವಾಯುದೇವರಲ್ಲಿ ಕ್ರಿಯಾನಾಮಕನಾಗಿ, ಸರೋರುಹಾಸನ ಬ್ರಹ್ಮದೇವರು ಅವರಲ್ಲಿ ಕಾಲವಿರ್ತಕ್ಕ ಬ್ರಹ್ಮದೇವರಲ್ಲಿ ಶಕ್ತಿಯಾಗಿದ್ದು ಜ್ಞಾನ, ಶಕ್ತಿ, ಇಚ್ಛಾ ಅಂತಕ್ಕಂಥವು ಸರ್ವ ಕಾಲಗಳಲ್ಲಿ ಪರಮಾತ್ಮ ಇಷ್ಟು ಇದ್ದುಕೊಂಡು ಎಲ್ಲ ಕಾಲಲ್ಲಿ ಮಾಡ್ತಕ್ಕಂಥವ ಅದನ್ನ ಹೇಳ್ತಾ ಇದ್ದಾರೆ. ವೈಶಿಷ್ಟ್ಯ ಒಂದೊಂದಕ್ಕೂ ಕೂಡ ಗೋ ಕ್ಷೀರ, ಗೋ ದಧಿ, ಗೋ ಘೃತ ಅಂತ ಇರ್ತಾರೆ. ಯಾಕೆ ಪರಮಾತ್ಮ ಪ್ರತ್ಯಕ್ಷ ಸ್ಥಳಗಳು ಅಂತ ಹೇಳ್ತಾ ಇದ್ದಾರೆ. ಅಂಥ ಅದ್ಭುತವಾದಂಥ ಪರಮಾತ್ಮನ ಮಹಿಮೆಯನ್ನು ಒಂದೊಂದು ಹೇಳ್ಕೊತ ಹೋಗಿ ಅಂತಾರ ಮುಂದುವರಿದು. ವಸುಗಳೆಂಟು, ನವಪ್ರಜೇಶರು, ಶ್ವಸನಗಣ 50, ಏಕಾದಶ ದಿವಾಕರರು, ಅನಿತು ರುದ್ರರು, ಅಶ್ವಿನಿಗಳೆರಡು, ದಶವಿಹೀನ ಶತಾಖ್ಯ, ಈ ಸುಮನಸರೊಳಗೆ ಚರುಆತ್ಮ ನಿಯಾಮಿಸುವ ಬ್ರಹ್ಮ, ಸಮೀರ, ಖಗ, ಫಣೀಂದ್ರರೊಳಗಿದ್ದು. ಎಷ್ಟು ಹೆಸರು ಬತ್ತು ವಿಚಾರ ಮಾಡಿ ಹೇಳ್ತಾ ಇದ್ದಾರೆ. ವಸುಗಳು 8 ಮಂದಿ, ಅಷ್ಟ ವಸುಗಳು ಅಂತ ಗೊತ್ತಾರೆ. ಎಷ್ಟು 8 ಮಂದಿ ವಸುಗಳಿಂದ ತಾತ ವಸುಗಳು 8 ಮಂದಿ ಒಬ್ಬರು ಅವ್ರ ಹೆಸರು ಹೇಳ್ತಾ ಇದ್ದಾರೆ. ಎಷ್ಟು ಮಂದಿ ಅನ್ನೋದನ್ನ ಅವ್ರಿಗೆ ದ್ರೋಣಾದಿಗಳು ಅಂತ ಹೆಸರು. 8 ಮಂದಿ ವಸುಗಳು, ಅಷ್ಟ ವಸು ಅಂತ ಹೆಸರು ಅವರಿಗೆ. ನವಪ್ರಜೇಶರು 9 ಮಂದಿ ಪ್ರಜಾಪತಿಗಳು, ಶ್ವಸನಗಣ 50, ಮುಖ್ಯ ಪ್ರಾಣನ ಬಿಟ್ಟು ಇತರರು ಶ್ವಸನಗಣ ಅಂತ 50 ಅಂತ ಅರ್ಥ. ಮರುದ್ಗಣ ಅಂತ ಅದಕ್ಕೆ ಒಂದು ಬಿಟ್ಟು ಅಂದ್ರೆ 1 ಬಿಟ್ಟು 49 ಅಂತ ಅರ್ಥ. ಈ ಕಲ್ಪನಾ ಮಾಡಿಕೊಡ್ರಿ, ಭಾಗವತ ಬರ್ತದಲ್ಲ, ಅಕ್ಕಿ ದಿತಿ ವಿಚಾರ ಮಾಡಿದ್ಲು, ನನಗೆ ದಿಂದನ ಕೊಲ್ಲೋ ಮಗ ಬೇಕು ಅಂತ ತಿಳ್ಕೊಂಡು ಹೇಳಿ, ಹೌದಾ ಮಾಡಿಕೊಂಡು ಬರ್ತಾವಾಗ. ಆವಾಗ ಆ ತಥಾಸ್ತು ಆಗ ಹೆಂಗೆ ಯಾರು ಮಾಡೋ ಕಾಯಿ ಕೂತು ಚಾ ಮಾಡಿದ್ರು. ಇಂದ್ರಿಯ ಹೊಟ್ಟೆ ಹೊಕ್ಕರದಾನೆ. ಅದೇನು ಮಾಡಿದ್ರು, ತುಂಡು 7 ತುಂಡು ಮಾಡಿದ್ರು, ಮತ್ತೆ 7 ಮಾಡಿದ್ರು. ಎಷ್ಟಾದವು 7 7 49, ಒಳ್ಕೋತು ಕೂತು 49 ಕೂಸು. ಎದ್ದು ನೋಡಿಲಿಕ್ಕೆ ದಿತಿ ಅವ ಅನ್ಲಕ್ಕೆ ಇಂದ್ರಿಯವ್ರಲ್ಲೇ ಇದ್ರು. ಅವ್ವ ತಡಿ ಅಂದ್ರು. ಚಿಕ್ಕಮ್ಮ ಆಗ್ಬೇಕಲ್ಲ ಅವ್ರಿಗೆ. ಅದಿತಿ ಅವ್ರ ದಿತಿ ಚಿಕ್ಕಮ್ಮ ಆಗ್ಬೇಕು. ಇವ್ ನಾನ ಮಾಡಿನಮ್ಮ, ಇವ್ ನನ್ನ ತಮ್ಮನ್ನು ಸ್ವೀಕಾರ ಮಾಡ್ತೀನಿ ಅಳಬಾಡ ಅಂದ್ರು. ಸಂತೋಷ ಆತಕಿ. ಒಂದು ಕೇಳಿದೆ 49 ಹುಟ್ಟಾಳ ಮಕ್ಕಳು ಒಂದಕ್ಕಿ. ಅವು ಒಟ್ಟು ಮತ್ತೆ ಇಂದ್ರದೇವ್ರ ಹತ್ರ ಹೋದ್ವಲ್ಲ, ಅದಕ್ಕೆ ಮರುದ್ಗಣ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮರುತ್ತರು. ಏಕಾದಶ ರುದ್ರರು, ಏಕಾದಶ ದಿವಾಕರು, ಸೂರ್ಯರು ಅಂತ ಅರ್ಥ. ಅನಿತು ಅಷ್ಟೇ ಸಂಖ್ಯೆ ಇರತಕ್ಕಂಥ ರುದ್ರರು, ಏಕಾದಶ ರುದ್ರರು, ಏಕಾದಶ ಆದಿತ್ಯರು. ಅಶ್ವಿನಿ ದೇವತೆಗಳು 2, ನಾಸತ್ರ, ದಶ ಅಂತ ಹೆಸರು ಬರ್ತಾವೆ, ನೋಡಿರಿದೆ ನೀವು. ಇಷ್ಟಾದರೂ ಅವಳಿ ಜೀವ ಇರ್ತಕ್ಕಂಥ ಮಹಾನುಭಾರಿಯವರು. ದಶಹೀನ ಶತಾಖ್ಯ, ಅರ್ಥ ಮಾಡ್ರಿ, ದಶಹೀನ ಶತಾಖ್ಯ ಅರ್ಥ ಆಗ್ತದೆ. ಶತ ಅಂದ್ರೆ ಎಷ್ಟು? ದಶಹೀನ ಅಂದ್ರೆ ದಶ ಕಮ್ಮಿ, ದಶಹೀನ ಅಂದ್ರೆ ಹೀನ ಕಮ್ಮಿ ಅಂದ್ರೆ ದಶಹೀನ, ದಶ ಕಮ್ಮಿ ಶತಾಖ್ಯ, 100 ಕಮ್ಮಿ 90 ಮಂದಿ. ಅವ್ರು ಯಾರು ಹೇಳ್ತಾರೆ 90. ಪೂರ್ವೋಕ್ತ ದೇವತೆ ಸಂಖ್ಯೆ ಇಷ್ಟು ಇವು ಮ್ಯಾಲೆ ಕುಡಿಸುವಾಗ 90 ಅಂತ ಅರ್ಥ. ಇಷ್ಟು ಕುಡಿಸಿದಾಗ ಇವರು ಈ ಸುಮನಸರೊಳಗೆ, ಸುಮನಸ ದೇವತೆ ಅಂದರ್ಥ. ಇವರಲ್ಲಿ ಚತುರಾತ್ಮ 4 ಪರಮಾತ್ಮ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವನಾಗಿರ್ತಕ್ಕಂಥವ. ಅದರಂತೆ ಬ್ರಹ್ಮದೇವರು, ಮುಖ್ಯ ಪ್ರಾಣದೇವರು, ಪಕ್ಷಿರಾಗಿದ್ದ ಗರುಡ ದೇವರು, ಫಣೀಂದ್ರ ಅಂದರೆ ಶೇಷ ದೇವರು ಅಂತರ್ಯಾಮಿಯಾಗಿದ್ದು ನಿಯಾಮಿಸುವ ಪರಮಾತ್ಮ. ಇಷ್ಟು ಮಂದಿ ದೇವರೇ ಪರಮಾತ್ಮ ಅನಂತವಾಗಿ ಅಗ್ನಿ, ವಾಯು ಅಲ್ಲಿ ನಿಂತುಕೊಂಡು ಈ ಜಗತ್ತಿನ ಕಾರ್ಯಕ್ರಮ ಮಾಡ್ತಕ್ಕಂಥ ಭಗವಂತ ಇಷ್ಟು ಮಂದಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಭಗವಂತನ ಅಪಾರದ ಮಹಿಮೆನ ಶ್ವಸನಗಳ 50 ಅಂತ ಹೇಳಿದರು, ದಶವಿಹೀನ 50 ಅಂತ ಹೇಳಿದರು. ಇಷ್ಟು 90 ಆಗ್ತಕ್ಕಂಥದ್ದು. ಆ 90 ಸಂಖ್ಯೆ ಹೆಂಗದು? ದಶವಿಹೀನ ಶತ ಅಂತ ಹೇಳ್ತಕ್ಕಂಥ ಮಾತು ಅಂತ ತಿಳ್ಕೊಡ್ರಿ ಅಂತರ ಮುಂದುವರಿದು. ಇನ್ನು ಆಗಲ್ಲಿ ನಿಮಗೆ ಹೇಳ್ತಿದ್ದೆ ನಾನು, ಹರಿಕಥಾಮೃತದಲ್ಲಿ ಆಚಾರ ಪದ್ಧತಿ ಅಂತ ಎಷ್ಟು ಕೂಡಿಸ್ಯಾರ ದಾಸರು, ಎಷ್ಟು ವ್ಯಾಖ್ಯಾನ ಮಾಡ್ತಾರೆ ಅಂತ. ಇದು ಆಚಾರ ಪದ್ಧತಿ ಹೆಂಗೆ ಅದು ನೋಡ್ಕೊಡ್ರಿ. ಇದನ್ನು ಕಲಿಸ್ತಾರೆ. ಧರ್ಮಾಚರಣೆಯ ರಹಸ್ಯ ತಿಳ್ತಾರೆ, ವಿಶೇಷ ತಿಳ್ಕೊಬೇಕು ಈ ಪದ್ಯವನ್ನು ಅಂತ. ದೇಹ ಶುದ್ಧಿ, ಮಾನಸ ಶುದ್ಧಿ ಆಗ್ತಕ್ಕಂಥ ಕ್ರಮ ಇದು. ತೋರು ತಿಪ್ಪನು ಚಕ್ರದಲ್ಲಿ ಯಾರು? ಹಿಂಕಾರ ನಾಮಕ ಒಂದು ಬಂತು. ಯಾವ್ದು ಬಂತಾರ ಹೇಳ್ರಿ? ಚಕ್ರ ಬಂತು. ಶಂಖದಲ್ಲಿ ಪ್ರತಿಹಾರ ಯಾವ್ದು ಬಂತು? ಈಗ ಶಂಖ. ಅಲ್ಲಿ ಪ್ರತಿಹಾರ ಅಂತಕ್ಕಂಥ ಒಂದು ರೂಪ. ಗದೆಯಲ್ಲಿ ನಿಧನ ಮತ್ತೊಂದು ರೂಪ ಗದೆ. ಪದ್ಮದಲ್ಲಿ ಪ್ರಸ್ತಾಪ. ಶಂಖ, ಚಕ್ರ, ಗದ, ಪದ್ಮ 4 ಆಯುಧಗಳು. ಕಾರುಣಿಕನು ಉದ್ಗೀತ ನಾಮದಿ ಮಾರಮಣನ ಐರೂಪಗಳ ಶಂಖಾರಿ ಮೊದಲಾದ ಆಯುಧಗಳು ಸ್ಮರಿಸಿ ಧರಿಸುತ್ತಿರು. ಧಾರಣ ಮಾಡ್ಕೊಂತ ಹೇಳಿದ್ರು ಅಂದ್ರೆ ಮುದ್ರಾ ಹಚ್ಕೊಂತ ಹೇಳಿ ಹೆಂಗಾತಿದ್ರು.
ಹೆಣ್ಮಕ್ಳಿಗೂ ಒಂದು ಅರ್ಜುನ ಪರ್ಮಿಷನ್ ಅದು ಹೌದಾ. ಇವಾಗೆಲ್ಲ ಇದು ಮಹತ್ವೇನು, ಆಚರಣೆ ಮಹತ್ವೇನು, ಯಾಕೆ ಹಸಿವು ನಿಂಕತ್ತಾವ ನಮ್ಮ ಹುಡುಗರು? ಸ್ವಾಭಾವಿಕ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾವು. ಉತ್ತರ ಕೊಡಲಂದ್ರೆ ನಮ್ಮಪ್ಪ ಹಚ್ಕೊಂಡಿದ್ದ, ನಾ ಅನ್ಯನ ಹಚ್ಕೊಂಡು ನೀ ಹಚ್ಕೋ ಅವಂತನ. ಹಳೆ ಬಾವಿಯಿಂದ ನಾವು ಸೋಳಿನ ಕುಳ್ಳಿಕ್ಕೆ ಒಲಿಪ ಅಂತ ನಾವು ಹೌದಿಲ್ಲ. ಅವ್ರು ತಿಳಿಸಿ ಹೇಳ್ಬೇಕಲ್ಲ, ಈಗ ತಿಳಿಸ ದಾಸರು ಅಂತರಿಗೂ ವಿದ್ಯಾ ನೋಡ್ರಿ ಒಂದೊಂದು ಹೇಳ್ಕೊತ ಹೋಗುದು. ಚಕ್ರದಲ್ಲಿ ನಾವು ಧಾರಣ ಮಾಡ್ತಾರೆ. ಚಕ್ರದೊಳಗೆ ಯಾರಿದ್ದಾರಂತೆ? ಹಿಂಕಾರ ನಾಮಕ ಪರಮಾತ್ಮ ಒಂದು ಹೆಸರು. ಒಂದು ಶಂಖದೊಳಗೆ ಪ್ರತಿಹಾರ ಆ ಹೆಸರಿನಾಗಿದ್ದಾನೆ. ಗದೆಯಲ್ಲಿ ನಿಧನ, ಅನಾಧಿ ನಿಧನೋ ದಾತ ವಿಧಾತ ಧಾತುರುತ್ತಮ ಒಂದು ಭಗವಂತನ ಹೆಸರು, ವಿಷ್ಣು ಸಹಸ್ರನಾಮ. ನಿಧನ ಅನ್ನೋದು ನಿಧನದ ಸಾವು ಅಂತ ಅರ್ಥಲ್ಲ ಮತ್ತಲ್ಲಿ ಹೌದಲ್ಲ, ಆ ರೀತಿ ಹೇಳ್ತಾ ಇದ್ದಾರೆ. ಗದೆಯಲ್ಲಿ ಗದಾ ಮುದ್ರೆಯಲ್ಲಿ ನಿಧನ ಅಂತಕ್ಕಂಥ. ತೋರು ತಿಪ್ಪನು ಪದ್ಮದಲ್ಲಿ ಪ್ರಸ್ತಾವ, ಅಲ್ಲಿ ಯಾವ ರೂಪ? ಪ್ರಸ್ತಾವ ಅಂತಕ್ಕಂಥ ಪದರೂಪದಲ್ಲಿ. ಉದ್ಗೀತ ನಾಮದಿ ನಾರಾಯಣ ಮುದ್ರೆ ಒಳಗೆ ಶಂಖ ಚಕ್ರ ಗದಾ ಪದ್ಮ ನಾರಾಯಣ ಮುದ್ರೆ ಕಡೆ ಕಸಿಕೊಳ್ಳೋದು ಹೌದಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ. ಇವ ಇದ್ದಾನೆ ಯಾರವ? ಮಾರಮಣ ಪರಮಾತ್ಮ ಲಕ್ಷ್ಮೀಪತಿ. ಈ ಐರೂಪಗಳನ್ನು ಹಿಂಕಾರ, ಆಮೇಲೆ ಪ್ರತಿಹಾರ, ನಿಧನ ಅಂತಕ್ಕಂಥ ಐರೂಪಗಳನ್ನು ಈ ರೀತಿಯಾಗಿ ರೂಪಗಳನ್ನ ಶಂಖ ಪರಮಾತ್ಮನ ವಿಶೇಷ ಆಯುಧ, ಅರಿ ಅಂದರೆ ಚಕ್ರ, ಮತ್ತೆ ಅಲ್ಲಿ ಹಾರ ಇಂಥವುಗಳನ್ನ ಅಂತ ಅರ್ಥ. ಇವುಗಳನ್ನ ಇವೇ ಮುಂತಾದ ಆಯುಧಗಳೊಳಗೆ ಇವು 5 ಹೇಳಿಬಿಟ್ರೆ ಮಹತ್ವ ಇಲ್ಲೇ. ಶಂಖ ಚಕ್ರ ಗದಾ ಪದ್ಮ ನಾರಾಯಣ ಮುದ್ರೆ, ಅವು 4 ಆಯುಧ. ಇದು ಮುದ್ರಾ ಹೇಳ್ತಾರೆ. ಶ್ರೀಹರಿ ಧರಿಸತಕ್ಕಂಥ ಆಯುಧಗಳಲ್ಲಿ ಸ್ಮರಿಸಿ ನಾಮ ಮುದ್ರೆ ಹಚ್ಚುವಂದು ಹಿಂಗೆ ಸ್ಮರಣ ಮಾಡೋಕ್ಕಂತ. ಈ ನಾಮ ಹಿಂಗೆ ಹಚ್ಕೋತೀವಿ, ಹಿಂಗೆ ಎಲ್ಲೆಲ್ಲಿ ಯಾವ ಹಚ್ಚಬೇಕು ಅನ್ನೋದನ್ನು ಹೇಳ್ತಾರೆ. ಮತ್ತೆ ತಿಳ್ಕೊಡ್ರಿ, ಯಾವ ನಾಮ ಎಲ್ಲಿ ಹಚ್ಚಬೇಕು, ಯಾವ ಮುದ್ರೆ ಎಲ್ಲಿ ಹಚ್ಚಬೇಕು ಅಂತ ತಿಳ್ಕೊಂಡು ಒಟ್ಟು ಎಲ್ಲಿ ಬೇಕಲ್ಲಿ ಗುದ್ಕೋತಿರ್ತೇವೆ. ಹಂಗೆ ಒಟ್ಟು ತೊಗೊಳ್ಳೋದ ಮತ್ತು ತೇಕೊಳ್ಳೋದ ಯಾವೆಲ್ಲಿ ಬಂದು ಇಷ್ಟಾದ್ರೂ ದೇವ್ರ ರಕ್ಷಣೆ ಮಾಡ್ತಾರೆ. ಪಾಪ ನಮ್ಮ ಹುಡುಗ ತಪ್ಪು ಮಾಡ್ತದೆ, ಸಣ್ಣ ಹುಡುಗ ತಪ್ಪು ಮಾಡ್ರೆ ತಂದೆ ತಾಯಿ ಅದಕ್ಕೆ ರಕ್ಷಣೆ ಮಾಡ್ತಾರೆ. ಪಾಪ ಈ ಹುಡುಗ ಹಿಸಿಗೆ ಮಾಡಿದ ಆ ಹುಡುಗ ಹೊರಗೆ ಹೋಗ್ಬಿಡ್ತಾರೆ ಯಾರು ಹೌದಿಲ್ಲ. ಹಂಗಿದ್ದಂಗೆ ಪರಮಾತ್ಮ ತಪ್ಪು ಮಾಡಿದ್ರು ಕ್ಷಮ ಮಾಡ್ತಾರೆ. ಮುದ್ರ ಹಸಿಕೊಂಡೆಲ್ಲ ಸಾಕಂತ ನಾವು ತಿಳ್ಕೊಂಡ್ರೆ ಬಂದಿದ್ದೆ ಅವಾಗ. ಅಷ್ಟು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ನಮಗೆ ಇಲ್ಲಿ ಪೂರ್ವೋಕ್ತ ಪಂಚಾಮುದ್ರತವಾಗಿರ್ತಕ್ಕಂಥ ಹಿಂಕಾದ ರೂಪಗಳನ್ನ ಅಂತಾರ ಧ್ಯಾನಿಸಿ ಧರಿಸುತ್ತಿರು ಒಂದು ಮುದ್ರಾ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಇಲ್ಲೆಲೆ ಈ ಪಂಚಮುದ್ರಗಳಿಗೆ 3 ಹೆಸರು ಮಾತ್ರ: ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದುಲ್ಕ, ಸಹಸ್ರೋಲ್ಕ ಅಂತಕ್ಕಂಥ ಹೆಸರು. ಒಂದು ಮುದ್ರಾ ಹಚ್ಕೊಂಡ್ರೆ ಎಷ್ಟು ಪುಣ್ಯ ಅದ. ನಮ್ಮವ್ರು ಫುಕಟ್ ಮಾಡಲಿಲ್ಲ ಅದನ್ನ. ನಾಮ ಮುದ್ರೆಗಳನ್ನು ಹಚ್ಚಿ ಧರಣ ಮಾಡ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಸಿದ್ಧಾಂತ ಅಂತ ಇದ್ದಾರೆ. ಮೊದಲೇದು ಚಕ್ರ ಮುದ್ರಾ, ಒಂದೇದು ಮೊದಲು ಹಚ್ಚೋದು ಚಕ್ರ. ಕೆಲವೊಂದು ನಾಮ ಕಲ್ಪನೆ ಇರಂಗಿಲ್ಲ, ಯಾವುದೋ ಒಂದು ಹಚ್ಚಿಬಿಡ್ತಾರೆ ಒಟ್ಟಿಗೆ. 5 ಹಚ್ಚಿಬಿಟ್ಟು ಟೈಮ್ ಇರಂಗೇ ಇಲ್ಲ. ಅದಕ್ಕೆ 5 ಕುಡಿಸಿ ಒಂದು ಮಾಡಿಬಿಟ್ಟಾರೆ. ಈಗ ಎಷ್ಟು ಶಾಲೆ ನೋಡ್ರಿ ನಮ್ಮ ಭಾಳ ಬುದ್ಧಿವಂತರು ನಮ್ಮಲ್ಲಿ ಅವರು ಹೌದಾ. ಎಲ್ಲ ಅದು ತಪ್ಪಿ ಒಂದು ತಿಳ್ಕೊಂಡು ಬೇರೆ ಬಿಡ್ತೀವಿ, ಕನ್ಫ್ಯೂಷನ್ ಬೇಡ. ಒಟ್ಟು 5 ಕುಡಿಸಿ ಒಂದು ಮಾಡಿಬಿಟ್ರೆ ಅಥವಾ 5 ಎಲ್ಲಿ ಎಸ್ಕೊಂಡು ಅದು ಏನು ಮುಡ್ಕೋಲ್ಬೇಕಲ್ಲ ಕಡೆಗೆ ತಿಳ್ಕೊಂಡು ಹೇಳಿ ಭಾಳ ಬುದ್ಧಿವಂತ ನಮ್ಮ ಈಗಿನ ಮಂದಿ ಶಾಲೆಯರು. ಈಗ ಅದಕ್ಕೆ 5 ಬೇರೆ ಪ್ರತ್ಯೇಕವಾಗಿ ಹಚ್ಕೋಬೋದು ಹೇಳ್ತಾ ಇದ್ದಾರೆ. ಒಂದು ಮುದ್ರ ಮಹತ್ವ ಹೇಳ್ತಾರೆ ನಿಮಗೆ ತಗೊಳ್ಳಿ. ನೋಡಿ ಮೊದಲು ಚಕ್ರ ಮುದ್ರಾ ಹೌದಾ. ಈ ರೂಪ ಏನು ಮಾಡ್ತಾ ಗೊತ್ತಾ ನಿಮಗೆ? 5 ಅಜ್ಞಾನಗಳವ. ಚಕ್ರ ಮುದ್ರ ಧಾರಣ ಮಾಡಿದರೆ ಅಜ್ಞಾನ ಹೋಗ್ತದೆ. ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಅಜ್ಞಾನ ಒಂದು. ಇನ್ನೊಂದು ಕ್ರೋಧ, ಸಿಟ್ಟು. ನೀವೆಲ್ಲ ವಿಚಾರ ಮಾಡಿ, ಹೆಣ್ಮಕ್ಳು ನಿಮ್ಮ ಮನೆ ಭಾಷೆ ಸಿಟ್ಟಿದ್ರೆ ಅವ ಚಕ್ರ ಹಚ್ಕೊಂಡ ನೋಡ್ಕೊಡ್ರಿ. ಇಲ್ಲ ನೀವು ಚಕ್ರ ಹಚ್ಬಿಡ್ರಿ, ಸಿಟ್ಟು ಬಿಡ್ತದೆ. ವೈಶಿಷ್ಟ್ಯ ಹೇಳ್ತದೆ, ನಾ ಹೇಳೋದಿಲ್ಲ. ಜಗನ್ನಾಥ ಹೇಳ್ತಕ್ಕಂಥ ಮಾತು ಹೇಳ್ತಾ ಇಲ್ಲ. ಚಕ್ರ ವೈಶಿಷ್ಟ್ಯ. ಚಕ್ರ ತಮಸ್ಸು ಕಲಿತಂತೆ. ತಮಸ್ಸು ಅವಿದ್ಯ, ನಾನು ದೇವರು ಒಂದಂತಕ್ಕಂಥ ಸಿದ್ಧಾಂತ ಹೌದಾ. ದೇವರ ಸುಳ್ಳು, ಜಗತ್ತು ಸುಳ್ಳು. ಇದು ತಮ ಅಜ್ಞಾನ. ಈ ಅಜ್ಞಾನ ಕಳಿ ಚಕ್ರ ಮುದ್ದು ಹಚ್ಕೋಬೇಕಂತ. ಹಚ್ಕೊಂಡಾಗ್ತಕ್ಕಂಥ ಪರಿಣಾಮ ಹೇಳ್ತಾ ಇದ್ದಾರೆ. ಒಂದು ಹೇಳ್ತಾ ಇದ್ದಾರೆ ತಮ ಅಂತಕ್ಕಂಥ ಅವಿದ್ಯೆ ಹೋಗ್ತದಂತ. ಅದಕ್ಕೊಂದು ಮಂತ್ರದ ಮತ್ತೆ ಅದನ್ನ ಹಚ್ಕೋಬೇಕು. ಮತ್ತೆ ಅಲ್ಲಿ ನೋಡ್ರಿ, ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಂದಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ಅಂದ ಮುದ್ರ ಹಚ್ಕೋಬೇಕು. ಆಗುದಿಲ್ಲ. ಅದನ್ನ ಕಲ್ತು ಆಗಿ ಬಡ ಬಂದ್ಬಿಡ್ತಾವೆ. ಭಾಳ ಮಹತ್ತಲ್ಲ. ಆ ಕಲ್ತಿರಂಗಿಲ್ಲ. ಒಟ್ಟು ಹೆಂಗೆ ಹಚ್ಚೋಳೋದು ಒಟ್ಟು ಹಚ್ಚೋತಾರಲ್ಲ ಸಾಕಂತ ಮೈರಣ. ಎರಡನೇ ನೋಡಿ, ಎಲ್ಲಿ ಹಚ್ಚಬೇಕು ಅಂತ ಬಲಗೈ ಎಲ್ಲಿಗೆ ಕೆಂಪಿಗೆ ಎಲ್ಲಿ ಹಚ್ಚಬೇಕು ಅದನ್ನ ಹೇಳ್ತಾ ಇದ್ದಾರೆ. ಶಂಖ ಮುದ್ರಾ ಎರಡನೇದು. ಇಲ್ಲಿ ಭಗವಂತ ಪ್ರತಿಹಾರ ನಾಮಕ. ಈ ನೋಡ್ರಿ, ಈ ಮುದ್ರ ಧಾರಣದಿಂದ ಪರಮಾತ್ಮಗೆ ಏನು ಮಾಡ್ತಾ ಗೊತ್ತಾ, ನಮ್ಮಲ್ಲಿ ಮೋಹ ಅಂತ ಒಂದು ಕೆಟ್ಟ ಗುಣ ಅದ, ಆಶಾ. ಅದು ಹೋಗ್ಬೇಕಾದ್ರೆ ಈ ಮುದ್ರ ಹಚ್ಚೋಬೇಕಂತ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಮೋಹ ಅಂತಕ್ಕಂಥದ್ದು ಅಥವಾ ಅನ್ಯಥಾ ಜ್ಞಾನ, ಇದೊಂದು ದೋಷ. ಮುದ್ರಧಾರಣದಿಂದ 5 ಪಾಪ ಹೋಗ್ತಾವಂತ, 5 ಅವಿದ್ಯೆ ಹೋಗ್ತಾವಂತ ಮುದ್ರಧಾರಣ ಅಂತ ತಿಳ್ಕೊಟ್ರೆ ನಿಮಗೆ ಎಷ್ಟು ಮಹತ್ವ ಇದಕ್ಕೆ
ಹೆಂಗರ ಪ್ರಯತ್ನ ಪೂರ್ವಕ ಭಾಳ ಹೊತ್ತಲ್ಲ, ಒಂದು ಮಿನಿಟ್ನಾಗ ಒಟ್ಟು ಹಚ್ಚೋದ್ರ ಮತ್ತು ಅವನ್ನ ಕೆಲವೊಮ್ಮೆ ಮುದ್ರಾ ಭಾಳ ಚಂದ ದಾನ ಮಾಡಿರ್ತಾರೆ, ನೋಡಿರ್ಬೇಕು ನೀವು ಅವ್ರನ್ನ ಎಲ್ಲ ಎದ್ದು ಕಾಣೋ ಹಂಗೆ ಹಚ್ಕೊಂಡಿರ್ತಾರೆ. ಅವ್ರಿಗೆ ದಿನಕ್ಕೊಂದು ಗೋಪಿ ಚೆನ್ನ ಬೇಕು ಅವ್ರಿಗೆ. ಮತ್ತು ಒಟ್ಟು ನಾಮ ಒಟ್ಟು ಮುದ್ರ ಹಿಂದ ಇಡಕ ಎಲ್ಲ ಸಿಗೋದು ಎಷ್ಟು ಬೇಕಾಗಿದೆ ಬಚ್ಚಿಬೇಕಲ್ಲ, ಅಷ್ಟು ಪುರುತಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅವಿದ್ಯೆ ಅನ್ಯತಾ ಜ್ಞಾನ ಅಂತಕ್ಕಂಥದ್ದು ಯಾವುದು ಶಂಖಮುದ್ರಕ್ಕ. ನೋಡ್ರಿ ಆ ಮಂತ್ರ ಹೆಂಗದ, ಪಾಂಚಜನ್ಯ ಯದ್ವಾನ ಧ್ವಸ್ತ ಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರ ಸಂಸಾರ ನಾರಣಮ ಪಾತಿನಂ. ಹಿಂಗಂದು ಮುದ್ರಾಜು ಭಾಳ ಪರಿಣಾಮ ಆಗ್ತಕ್ಕಂಥದ್ದು. ಭಗವಂತ ಬಂದು ಅಲ್ಲಿ ಕೂಡ್ತಾನೆ, ಅವಿದ್ಯಾ ಪರಿಹಾರ ಮಾಡ್ತಕ್ಕಂಥ ಹೇಳ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ಮುದ್ರೆ ಯಾವುದು ಗದಾ. ಗದಾ ಮುದ್ರೆ ಅಲ್ಲಿ ನಿಧನ ಅಂತಕ್ಕಂಥ ಭಗವಂತನ ರೂಪ ಅದರೊಳಗೆ. ಇದರಿಂದ ಮಹಾಮೋಹ, ಸಾದಾ ಮೋಹ ಹೋತು, ಮಹಾಮೋಹ ಒಂದದ. ಏನು ಮಹಾಮೋಹ ಗೊತ್ತು ಶಬ್ದಕ್ಕೆ ಅರ್ಥ, ಮಂದಿ ತಿಳಿಸಿದ್ರು ಕೇಳಾಗಿಲ್ಲ, ಹಠ ನಂದ ಖರೆ. ಇಲ್ಲೋ ಇದು ಪೂರ್ವ, ಇದು ಪಶ್ಚಿಮ ಅಲ್ಲ ಪೂರ್ವ, ನಾ ಪಶ್ಚಿಮ, ನಾನು ಏನು ಮಾಡಮ್ಮ ನೇತು, ಇದು ಮಹಾಮೋಹ ಅಂತ ಹೇಳ್ಕೊಡ್ರಿ. ಎಷ್ಟು ಹೇಳಿದ್ರು ಕೂಡ ಇವ್ರು ಏನಂತಾರ ಬಹಳ ಎರಗಂಟ್ ಅಂತೇವಲ್ಲ, ತೀರ ಯಾರು ಹೇಳಿದ್ರು ಕೇಳೋ ಮಕ್ಕಳಲ್ಲ ಅಲ್ಲ ಅವರು. ಇಂಥವ್ರಿಗೆ ಬಿಡಿಬೇಕು ನೋಡಿ, ಗದಾ ಮುದ್ರೆ ಹಚ್ಚಿಬಿಡಕ್ಕೆ ಅವ್ರಿಗೆ. ಹೌದಾ, ಮಹಾಮೋಹ ಹೋಗಿಬಿಡ್ತಂತ ಗದಾ ವೈಭವ ಹೇಳ್ತಾ ಇದ್ದಾರೆ. ಆ ರೀತಿ ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೋಮೋದಕಿ ಕರೆಯಶ ತನ್ನಮಾಮಿ ಗದಾಧರಂ. ಸ್ವಾಮಿ ಗದಾಧರ, ನೀನು ನೆನೆಸುಡಿ ಮುದ್ದು ಹಾಸ್ತೀನಿ, ನನಗೆ ಆ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡ್ಬಿಟ್ರೆ ಪರಮಾತ್ಮ ಅನುತಾಪ ನಿಂತ್ಕೋತಾನೆ ಮುದ್ರೊಳಗೆ ಹೇಳ್ತಾ ಇದ್ದಾರೆ. ಅಲ್ಲೇ ಹೇಳ್ತಾರೆ. ಮುಂದೆ ಪದ್ಮ ಮುದ್ರ ಇರ್ತಕ್ಕಂಥದ್ದು. ಇಲ್ಲಿ ಇದಕ್ಕೊಂದು ಪದ್ಮ ಪುತ್ರ ಮುದ್ರ ನೋಡಿರಿ ನೀವು. ತಾಮಿಶ್ರ ಅಂತಕ್ಕಂಥ ಒಂದು ಮಹಾಪಾಪ, ತಮಸ್ಸೆ ಹೋಗ್ತಕ್ಕಂಥ ಪಾಪ, ಕೆಟ್ಟ ಕರ್ಮ ಮಾಡ್ತಿರ್ತಾರೆ, ಅದೇ ಕರ್ಮ ಅಂತ ಕರ್ಮ ಮಾಡೋದು ಬಿಡಿಸ್ತಕ್ಕಂಥ ಮುದ್ರ ಪದ್ಮ ಮುದ್ರ ಅಂತ ಹೇಳ್ತಾರೆ. ಕೊನೆಯದು ಯಾವ್ದು ಗೊತ್ತಾ, ನಾರಾಯಣ ಮುದ್ರ. ನಿಮ್ಮೆಲ್ಲ ಗೊತ್ತಾ ನಾರಾಯಣ ಮುದ್ರ ಯಾವ್ದು ಗೊತ್ತಾ ಅಂತಾರ ಆ ಮಂತ್ರಕ್ಕೆ. ಸಂಸಾರ ಭಯಭೀತಾನಾಂ ಚಲೋ ಮುದ್ರೆ. ಸ್ವಾಮಿ ಸಾಕಾಗಿಲ್ಪ ಸಂಸಾರ, ನಾವು ಭಯ ಆಗಿಬಿಟ್ಟೇವಿ. ಯೋಗಿನಾಂ ಅಭಯಪ್ರದ ಪದ್ಮಹಸ್ತೇನ ಯೋ ದೇವೋ ಅಂತಾರೆ. ಯೋ ಈಶಂ ತಂ ನಮಾಮ್ಯಹಂ ಅಂತೇಳಿ ಓಂ ನಾರಾಯಣ ನಮಸ್ತುತೆ ನಾಮ ಮುದ್ರಾಂಕಿತಂ ನರಂ ದ್ರಷ್ಟವ್ಯ ಲಭತೆ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕ. ಏನು ವೈಭವ ಮುದ್ರಾ ಅಂತ ಹೇಳ್ಕೊಟ್ಟು ಎಷ್ಟು ಮುದ್ರಾ ಹಚ್ಕೊಂಡ್ರೆ ನಮ್ಮ ದೊಡ್ಡ ಭಂಡಾರಿ ಸ್ವಾಮಿಗಳು ವಿದ್ಯಾಮಾನ ಹೇಳಿದ್ ನಾ ಕೇಳೀನಿ. ಉಪನ್ಯಾಸ ಹೇಳ್ತಿದ್ರು ಹೊತ್ತಿನ ಒಂದಿನ, ಅಲ್ಲಿ ಯಾರು ಹೇಳಿದ್ರು ನಿತ್ಯ ಕರ್ಮ ಸ್ವಾಮಿ ಮಾತಾಡ್ರಿ ಸ್ವಲ್ಪ ಕಲ್ಪನಾ ಕೊಟ್ಟು ಜನರು ಹೇಳ್ಕೊಂಡ್ರು. ಮೊದಲು ಇದನ್ನ ಹೇಳಿದ್ರು ಅವರು, ಶುದ್ಧ ಸ್ನಾನ ಮುದ್ರಾಧಾರಣ ಈ ಪರಿಣಾಮ ಭಾಳ ಮಂದಿ ಪರಿಣಾಮ ಆಗೋ ಮತ್ತು ಅದು ಅವ್ರು ಹೇಳಿದ್ದೆ ನಾನು ನಿಮ್ಗೆ ಹೇಳ್ತೇನೆ ತಿಳ್ಕೊಟ್ಟು. ನಾ ಕೇಳಿದ್ದೇನೆ, ನಿಮ್ಗೆ ನೀವು ಕೇಳಿರ್ಬೋದು, ಅಲ್ಲೆಲ್ಲೇ ಓದಿರ್ಬೋದು, ನೀವು ಎಲ್ಲ ಕಡೆ ಪ್ರಿಂಟ್ ಆಗಿರ್ತದೆ ಇದೆಲ್ಲ. ಯಾಮ ಪರಮಾತ್ಮನ ಹೆಸರು ತಗೊಂಡು ಸ್ನಾನ ಮಾಡ್ತಾನೆ. ಸ್ವಾಮಿ ಕೃಷ್ಣ ಅನ್ಕೋತ ಸ್ನಾನ ಮಾಡಿದ್ರೆ ಸಾಕು, ಮಂತ್ರ ಗಿಂತ್ರ ಬೇಕಾದ್ರೆ ಮರಿತಾವ ಹೋಗ್ಬೇಕಾದ್ರೆ ಅವನ ಅನುಸಂಧಾನ ಮಾಡ್ಕೋ ಸ್ನಾನ ಮಾಡಿ ಸರಿಯಾಗಿ ನಾಮ ಮುದ್ರೆ ಧಾರಣೆ ಮಾಡಿಬಿಟ್ರೆ ಯಾವ ಪಿಶಾಚಿ ಗಂಟು ಬೀಳುದಿಲ್ಲ ಅಂತ. ಪಿಶಾಚಿ ಓಡಿ ಹೋಗ್ತಾವ ಅಂತ ತಿಳ್ಕೊಡ್ರಿ ನಿಮಗೆ. ವೈಭವ ಇರೋದು ನಾವು ಮುದ್ರಾ ವೈಭವ ಹೇಳ್ತಾ ಇರ್ತಾರೆ. ಅದು ನಮ್ಮ ಹುಡುಗಿಗೆ ಹೇಳ್ಬೇಕು, ಅಲ್ಲಿ ಶಿಕ್ಷಕಲ್ಲಿ ಎಜಾಡ್ತಿರಪ್ಪ ಮಾರಾಯ, ನೀವು ಏನಾರ ಮೇಲೆ ನಿಮಗೆ ಮ್ಯಾಲೆ ಕಳೆ ಆಗ್ತಿರ್ತಾನೆ, ನಿಮಗೆ ಏನು ಕೆತ್ತಗೆ ಆಗ್ತಿರ್ತದೆ, ಇವ್ನು ಹಚ್ಕೊಂಡು ಹೋಗ್ರಿ ಏನಾಗೋದು ತಿಳ್ಕೊಂಡು. ನಮ್ಮ ಹುಡ್ರು ಹಚ್ಕೋತಾವ, ಅಳಿಸ್ಕೊಂಡು ಹೋಗ್ಬಿಡ್ತಾವೆ ಹೋಗೋ ಮುಂದೆ. ಮತ್ತು ಯಾರು ಏನು ಅಂದ್ರೆ ಅವ್ರು ಬ್ರಾಹ್ಮಣ ಅಂತ ಅಂದ್ಬಿಟ್ಟು ಇಷ್ಟು ಸಿದ್ಧಾಂತ ಮರ್ಯಾದ ಇದೆ. ಹಣೆ ಬಾರ್ದು ಹಿಂಗೆ ನೇಮ ಆಯ್ತಾನೆ, ಹೆಂಗೆ ತಪ್ಪು ತಿಳ್ಕೊಬಾರ್ದು. ನಮ್ಮಲ್ಲಿ ಮಾತದ, ಯಾರ ಹಣಿ ಮ್ಯಾಲೆ ನಾಮ ಇರುವುದಿಲ್ಲ ಅವ್ರು ನೋಡಿದರೆ ನಾವು ನೋಡಿದೆವರು ಸಚೇಲ ಸ್ನಾನಮಾಚರೇತ್, ಇದ್ದಕ್ಕಿದ್ದಂಗೆ ಮುಳುಗ್ಬೇಕಂತ. ಗ್ರಹಣದಾಗ ಮುಳುಗ್ತೇವಲ್ಲ, ಸಚೇಲ ಸ್ನಾನ ಮಾಡ್ತೇವಲ್ಲ, ಹಂಗೆ ಯಾರ ಹಣಿ ಮೇಲೆ ನಾಮ ಮುದ್ರ ಗಂಧ ಅಕ್ಷಂತಿ ಗುರ್ತಿರೋದಿಲ್ಲ ಅವ್ರು ನೋಡಿದ್ರು ಸಾಕಂತ. ಅವನು ಇದ್ದ ಬೆಳೆ ನೋಡಿದವ್ ಪಾಪಿನ ಗೊತ್ತು ನೀವು ಸ್ನಾನ ಮಾಡ್ಕೊಂತವೇನೋ. ಹಂಗಿದ್ರೆ ನಾವು ದಿನ ನೀರು ಬಿಟ್ಟು ಹೊರಬರೋಗೇ ಇಲ್ಲ ನಾವು. ಕಾಯಿ ಮೇಲೆ ಆಡಿದ್ರೆ ಯಾಕೆ ಹಂಗೆ ಯಥಾಸ್ಥಿತಿ ಅದು ಕಿಂಚಿತ್ ಹಚ್ಚಿಕೊಡು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿ ಹೆಂಗೆ ರಾಯರು ಹೆಂಗೆ ಹಚ್ಚುತ್ತಿದ್ರು, ವಾದಿರಾಜ ಹೆಂಗೆ ಹಚ್ಚುತ್ತಿದ್ರು ಮಹಾನುಭಾವ. ನಾಮುದ್ರ ಅಂತಾರ ವಾದಿರಾಜರ ಮಾತು ತೀರ್ಥ ಪ್ರಬಂಧ. ಫಾಲೇಯಲ್ಲಿಖಿತಂ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರಾ ಕೃತಂ ಎಲ್ಲೀಲಾ ತಿಲಕೀಕೃತಂ ವಿಧನುತಿ ವಿದ್ಯುಲ್ಲಲಾಮಾಯಿತಾನ್. ಗೋಪೀಶನ ಮಹಿಮ ಹೇಳ್ಯಾರ ಅವರ. ಫಾಲೆ ಅಂದ್ರೆ ಎಲ್ಲೇ ಹಣಿ, ಎಲ್ಲಿಖಿತಂ ಹಣಿ ಒಳಗೆ ಸರಿಯಾಗಿ ನಾಮ ಹಚ್ಕೊಂಡು ಮಾಡಿ ಅದು ಬಿಟ್ರೆ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರಾ ಕೃತಂ. ವಿಧಾತ್ರ ಬ್ರಹ್ಮದೇವರು. ಬ್ರಹ್ಮದೇವರು ಯಾರು ಕೆಟ್ಟದ್ದು ಬರೆದ್ರೆ ಅದು ಒಳಗ್ತದಂತ ನಾಮ ಹಚ್ಕೊಂಡ್ರೆ ತಿಳ್ಕೊಳ್ತಾರೆ. ಯಾಕೆ ಗೋಪೀಶನ ಭಗವಂತನ ಸನ್ನಿಧಾನ, ನಿತ್ಯ ಹಣಿ ಮೇಲೆ ಸನ್ನಿಧಾನ ಇತ್ತು ಅಂತಂದ್ರೆ ಯಾವ ಪಿಶಾಚಿರ ಬರೋ ಹಂಗಿಲ್ಲ, ಏನು ಬರೋ ಹಂಗಿಲ್ಲ. ಅಪ್ಪಿ ತಪ್ಪಿಯಿಂದ ಬಿಡಿದ್ರೆ ಅದು ಒಳಗ್ತದಂತ. ಯಾರಂತಾರ ವಾದಿರಾಜರಂತಾರೆ ಮಾತನ್ನು. ಫಾಲೆಯಲ್ಲಿಖಿತಂ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರಾ ಕೃತಂ ಎಲ್ಲೀಲಾ ತಿಲಕೀಕೃತಂ. ಸರಿಯಾಗಿ ನಾವು ಹಚ್ಕೊಂಡು ಅದನ್ನ ತಿಳ್ಕೊಬೇಕಂತ.
ನೋಡು ಒಂದು ತಿಳ್ಕೊತಿರ್ಲಿಲ್ಲ ಅಂತ ತಿಳ್ಕೊಳ್ತೀವಿ. ತಿಳ್ಕೊಂಡ್ರೆ ಅವ ಈ ಜನ್ಮದಲ್ಲಿ ಮುಂಜಾನೆ ವಿದ್ವಾಂಸ ಆಗ್ತಾವಂತ, ಸುಧಾ ಪಂಡಿತ ಆಗ್ತಾವಂತವೇನೋ, ವಿದ್ಯಾ ಬರ್ತಂತವೇನೋ. ಗೋಪಿ ಮಹಿಮ ಏನು ಭಾಳ ತಿಳ್ಕೊಬೋದು. ಒಂದು ಹೇಳಿ ಇಷ್ಟ ನಿಮ್ಮ ಮುಂದೆ ತಿಳ್ಕೊಡ್ರಿ. ಆಕರ್ಷಕ ವಾದ ಸ್ವಾಮಿಗಳ ಮೇಲೆ ಅವ್ರ ಮಾತು ಕೇಳಿದ್ರೆ ಹಚ್ಕೋಬೇಕು ನಾವು ಕನಿಷ್ಠ ಅಂತ ಅರ್ಥ. ಎಂಥ ಬೇಕಾದಷ್ಟು ಅಂಶ ಇರಲಿ, ನಾವು ಆ ಮುದ್ದು ಹಚ್ಚೋದು ಹೊರಗೆ ಹೋಲಿಗೆ ಹೋಗ್ಬಾರ್ದು ತಿಳ್ಕೊಡ್ರಿ. ಬೇಗ ಅದಕ್ಕೆ ಸುಡ್ರಿ ಏನಾರ ಮಾಡಿಕೊಡ್ರಿ ಮುಂದೆ ಬೇಕಾದ್ರೆ ಅದು ಹಚ್ಚೋಳಿಗೆ ಕಲಿಬೇಕು ಅಂತ ಅರ್ಥ. ಭಾಳ ಮಹಿಮಾ ಆದ್ರೆ ಯಾಕೆ ನಮ್ಮ ದೊಡ್ಡವ್ರು ಹಾಕ್ಯಾರದನ್ನೆಲ್ಲ ಹಾಕ್ಬೋದು, ಎಂತೆಂದು ಹಚ್ಚುತ್ತಿದ್ರು ನಾಮುದ್ರೆಗಳನ್ನ ಅದ್ರ ಮಹಿಮಾ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಓಂ ನಾರಾಯಣ ನಮೋಸ್ತುತೆ ಗದಾಮುದ್ರ ನಾಮಮುದ್ರಾಂಕಿತಂ ನರಂ, ಯಾವ ಹಚ್ಕೋತಾನಲ್ಲ ದೃಷ್ಟವ್ಯ ಲಭತೆ ಮುಕ್ತಿಂ. ಭಾಳ ಮಹತ್ವ. ಚಂದ ನಾಮ ಮುದ್ರ ಹಚ್ಕೊಂಡು ಬ್ರಾಹ್ಮಣ ನೋಡಿದ್ರೆ ನಾವು ಮೋಕ್ಷಕ್ಕೆ ಹೋಗ್ತಾನಂತ. ಹಚ್ಕೊಂಡವನ ಗತಿ ಏನೇನು ಹೌದಿಲ್ಲ, ಮುಕ್ತಿ. ಚಾಂಡಾಲೋ ಬ್ರಹ್ಮಘಾತಕ, ಅವ ಚಾಂಡಾಲಿರಲಿ ಬ್ರಹ್ಮ ಹತ್ಯೆ ಮಾಡ್ದವಿರಲಿ ಅವ ಪವಿತ್ರ ಆಗ್ತಾನೆ. ನಾವು ಮುದ್ರ ನೋಡಿದೆವು, ಹಚ್ಕೊಂಡವ್ರು ನೋಡಿದರೆ ಹಚ್ಕೊಂಡು ಏನಾಗಲಿಕ್ಕೆಲ್ಲ ಇಷ್ಟು ವೈಭವ ತಪ್ಪದ ಹಚ್ಕೊಂಡು ಹೇಳ್ತಾ ಇದ್ದಾರೆ. ಇದು ಆಚಾರ ಪದ್ಧತಿ. ಹರಿರಾಮದಲ್ಲಿ ಬರ್ತಕ್ಕಂಥ ಆಚಾರ ವಿಮರ್ಶ ಎಷ್ಟು ದಾಸರು ವಿವೇಶ ಕೊಡ್ತಾರೆ ಹೇಳ್ತಾ ಇದ್ದಾರೆ. ಇಷ್ಟು ಇನ್ನು ಹೇಳಿಲ್ಲ, ಸ್ವಲ್ಪ ಹೇಳಿ ಮುಂದೆ ತಿಳ್ಕೊಡ್ರಿ. ಮುಂದಂತಾರ ಇಡೀ ದೇಹವನ್ನು, ಈ ದೇಹದಲ್ಲ ಪರಮಾತ್ಮನ ರಥ ಅಂತ ತಿಳ್ಕೊಡುತ್ತೆ ಹೇಳ್ತಾರೆ. ರಥಕ್ಕೆ ಏನಿರ್ತಾವೆ ಹೇಳ್ರಿ, ಕುದುರೆ ಇರ್ತದೆ, ಹಾಗಿರ್ತದೆ. ಕುದುರೆ ಹೊಡೆದಕ್ಕ ಜಟಕ ಹೊಡೆ ಒಬ್ಬ ಇರ್ತಾನೆ, ಕುದುರೆ ಹೊಡೆ ಇರ್ತಾನೆ, ಕುದುರೆ ಎಡಕ ಮೂಲಕ ಕೀಲಗಳಿರ್ತಾವೆ. ಈ ದೇಹವೇ ಒಂದು ರಥ. ಹೆಂಗೆ ಪರಮಾತ್ಮ ದೇಹದ ಅರ್ಥ ಆಗುತ್ತಾಗ ರಥಿಕ ಪರಮಾತ್ಮ ಸ್ವಾಮಿ ಈ ದೇಹ ನಿಂದು, ನೀವು ಒಳಗೆ ಕೂತ್ಕೊಳ್ಳಪ್ಪ ಇಲ್ಲಿ. ಹಿಂಗೆ ಚಿಂತನೆ ಮಾಡಿದರೆ ಯಾವ ಜೀವದ ಬರ್ತಾರೆ ರಥಕ್ಕೆ ತಿಳ್ಕೊಡ್ರಿ. ಈ ದೇಹ ನಮ್ದಲ್ಲ, ಇದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ದೇಹ. ಇದು ಒಂಚೂರು ಕಣ್ಣು ತೆಗಿಲ್ ನೋಡ್ರಿ, ನಿಮಗೆ ಎಲ್ಲೋ ಬಿದ್ದು ಹೋಗ್ತೀವಿ, ಸತ್ತ ಹೋಗ್ತೀವಿ, ಬದುಕುದೇ ತಿಳ್ಕೊಡ್ರಿ. ನಾವು ಅವನ ದೃಷ್ಟಿಯನ್ನು ಬದುಕ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ತನುವೆ ರಥ ವಾಗಾಭಿಮಾನಿಯೇ ಗುಣವೆನಿಸುವಳು, ಶ್ರೋತ್ರದಲ್ಲಿ ರೋಹಿಣಿ ಶಶಂಕರು ಪಾಶಪಾಣಿಗಳು ಅಶ್ವವೆಂದೆನಿಸಿ, ಇನನು ಸಂಜ್ಞಾ ದೇವಿಯರು ಇಹರು ಅನಲಲೋಚನ ಸೂತ ನೆನೆಸುವ ಪ್ರಣವ ಪ್ರತಿಪಾದ್ಯ ಪ್ರಾಣನಾಮಕ ರಥಿಕ ನೆನೆಸುವನು. ಪ್ರಣವ ಪ್ರತಿಪಾದ್ಯ ಭಗವಂತ. ಪ್ರಣವ ಅಂದ್ರೆ ಓಂ, ಓಂಕಾರ ನಾಮದಿಂದ ಪರಮಾತ್ಮನೇ ರಥಿಕ. ಇದು ಏನಾಗ್ತಕ್ಕಂಥ ಪರಮಾತ್ಮ ಕೂರ್ಸ್ಕೊಂಡು ಇರುತ್ತಾಗ ಆ ರಥ ಬೇರೆ, ಆ ರಥ ಸಂಜ್ಞೆ ಇದ್ದಂಗೆ. ಇದು ಒಂದು ರಥನ. ಈ ರಥಕ್ಕೂ ಈ ರಥ ಇರ್ತಕ್ಕಂಥ ವ್ಯಕ್ತಿ ಯಾರು? ಸಾಕ್ಷಾತ್ ನಾರಾಯಣ ಭಗವಂತ. ಕುದುರೆ ಯಾವ ಬಿಡಿಸತ್ರ ಒಂದೊಂದು ತಿಳ್ಕೊಡ್ರಿ ಅಂತಾರ. ತನುವೆ ದೇಹ, ಈ ದೇಹವೇ ರಥ. ಇದು ಬೃಹದಾರಣ್ಯಕ ಉಪನಿಷದ ಮಾತಿದು. ಅಲ್ಲಿ ಬರ್ತಕ್ಕಂಥ ಚಿಂತ ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟದ. ಮಾನಸ ಸ್ಮೃತಿ ಆಚಾರ ಪ್ರೀತಿಯ ಅವ್ರಿಗೆ ಗೊತ್ತಾಗ್ತದೆ. ಆಚಾರ ಪ್ರೀತಿಯ ಉಪನಿಷತ್ತು ಯಾವುದು ಗೊತ್ತದಿಲ್ಲ? ಯಾವುದು? ಐತರಿಯ ಭಾಷೆ. ನಿಮ್ಗೆ ಗೊತ್ತಾ? ಮಧ್ವಜ ಓದ್ಯವ್ರಿ ಹೌದಲ್ಲ ನಿಮಗೆ? ಶ್ರೀಮದ್ ಆಚಾರ್ಯ ಕುತ್ಕೊಂಡಾರ ಕೊನೆಗೆ ಅವತಾರ ಮುಸೋ ಕಾಲಕ್ಕೆ ಉಡುಪಿ ಒಳಗೆ. ಆ ಸ್ಥಾನ ನೋಡಿರಿ ನೀವೆಲ್ಲ ಹೋದಾಗ ದೂರಿಂದ ತೋರಿಸ್ತಾರೆ ನಿಮಗೆ. ಅನಿತ್ಯ ಗುಡಿ ತೋರಿಸ್ತಾರೆ, ಕುತ್ಕೊಂಡಿದ್ದಾರೆ. ಪಾಠ ಹೇಳ್ಕೋತ ಕುತ್ಕೊಂಡಾರ. ಯಾವ ಪಾಠ ಹೇಳ್ತಿದ್ರು ಅವರು? ಐತರಿಯ ಭಾಷೆ ಹೇಳ್ತಿದ್ರು. ಐತರಿಯ ಅಂತ ಉಪನಿಷತ್ತು ಆಚಾರ ಭಾಷೆ ಬರ್ತದೆ. ರಾಯರ ಖಂಡಾರ್ಥ ಬರೀತಾರೆ ಅದ್ರ ಮೇಲೆ. ಏನು ವೈಭವ, ಶಾಸ್ತ್ರದ ವೈಭವ ಅಂದ್ರೆ ಏನು ನೋಡಿ ತಿಳ್ಕೊಬೇಕು ಕೊಡ್ರಿ. ಹೇಳ್ಕೋತ ಐತರಿಯ ಭಾಷೆ ಹೇಳ್ಕೋತ ಕುತ್ಕೊಂಡಾರ. ಶಿಷ್ಯಂದ್ರ ಮುಂದೆ ಕೂತ್ಕೊಂಡ್ರೆ ಕೇಳ್ಕೋತ ಕೂತ್ಕೊಂಡ್ರೆ. ಆಚಾರ್ಯಗೆ ಪ್ರೀತಿಯ ಉಪನಿಷತ್ತದು. ಇತರಾದೇವಿಯ ಮಗ ಐತರೇಯ ಅಂತ ತಿಳ್ಕೊಡ್ರಿ. ಅದನ್ನ ಹೇಳ್ಕೋತ ಕೂತ್ಕೊಂಡ್ರೆ ಆಚಾರ ಕೂತ್ಕೊಂಡು ಹೊತ್ತೆ ಮೇಲಿಂದ ಪುಷ್ಪವೃಷ್ಟಿ ಆಯ್ತು ನೋಡ್ರಿ. ನಮಸ್ತೆ ಪ್ರಾಣೇಶ ಪ್ರಣತ ಯುವಾಯಾವ ನಿಮಗಾಹ ನಮ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುರುಶಮನೋ ಜಯ ಜಯ ಅಂದ್ಮೇಲೆ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡ್ರಂತ. ಎಲ್ಲ ದೇವತೆಗಳು ಮುಖ್ಯ ಪ್ರಾಣದೇವರಿಗೆ ಭಗವತ್ಪಾದಾಚಾರ್ಯ ಕುಡಿಸಿ ಹೂ ಹಾಕ್ಯಾರ ಮೇಲೆ ತಿಳ್ಕೊಂಡು ಪುಷ್ಪವೃಷ್ಟಿ ಮಾಡಿರ್ತಕ್ಕಂಥದ್ದು. ಪುಷ್ಪವೃಷ್ಟಿ ಮಾಡಿದ್ರು. ಮ್ಯಾಲಿಂದ ಸುರುವರು ಸ್ವಾಮಿ ನಮ ಸ್ವಾಮಿನ್ 3 ಅವತಾರ ಹೇಳ್ಯಾರ. ನಮಸ್ತೆ ಪ್ರಾಣೇಶ ಹನುಮಂತಿವು ಒಂದು ಶ್ಲೋಕದ 3 ಹನುಮ ಭೀಮ ಮಧ್ವ ಅಂತಾರ. ಹನುಮನಮ್ಮ ತಾಯಿ ತಂದೆ ಹೌದಿಲ್ಲ? ಮಧ್ವನಾಮ ಬರ್ತಕ್ಕಂಥದ್ದು. ಒಂದನೇ ಸಾಲು ಹೇಳ್ರಿ ನೆನಪು ನೋಡೋಣ. ಮಧ್ವನಾಮದ ಒಂದನೇ ಸಾಲು ವೆರಿ ಗುಡ್. ಜಯ ಜಯ ಜಗತ್ರಾಣ ಜಗದೊಳಗೆ ಸತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಈ 4 ಸಾಲಿನಾಗ ಶ್ರೀಪಾದ ಎಷ್ಟು ಅರ್ಥ ಇಟ್ಟು ಗೊತ್ತಲ್ಲ? ಜಯ ಜಯ ಜಗತ್ರಾಣ ಅಂದ್ರೆ ಮುಖ್ಯ ಪ್ರಾಣದೇವರು, ಮುಖ್ಯ ಮೂಲ ದೇವರು. ಜಯ ಜಯ ಜಗತ್ರಾಣ. ಆಮೇಲೆ ಅಂದ್ರೆ ಯಾರು? ಹನುಮಂತೇವರು ಅವರ ಅವತಾರ. ಮುಖ್ಯ ಪ್ರಾಣ ಅವರ ಅವತಾರ. ಜಯ ಜಯ ಜಗತ್ರಾಣ ಜಗದೊಳಗೆ ಸತ್ರಾಣ ಅಖಿಲ ಗುಣ ಸದ್ಧಾಮ ಭೀಮಸೇನ್ ದೇವರು. ಅವ್ರು ಯಾರು? ಮಧ್ವನಾಮ. ಒಂದರಾಗ 3 ಅವತಾರಗಳನ್ನು 3 ಮುಖ್ಯ ಪ್ರಾಣದೇವರು, ಹನುಮಂತ ದೇವರು, ಭೀಮಸೇನ್ ದೇವರು, ವಾಯುದೇವರು. ಹಂಗೆ ವಾಯುದೇವರು ಕುತ್ಕೊಂಡಿದ್ರು ಮುಖ್ಯ ಆಚಾರ್ಯರು. ಆಚಾರ್ಯ ಅವತಾರ ಮುಗಿಸೋ ವೇಳೆ ಬಂತು. ಮ್ಯಾಲೆ ಕರ್ಲಿಕ್ಕೆ ಬಂದು ಸ್ವಾಮಿ ಎಷ್ಟೊತ್ತು ಹಿಂಗೆ ಕೊಟ್ಟು ನೀವು ಭೂಲೋಕದಾಗ ಮ್ಯಾಲೆ ಬರ್ರಿ ಭಾಳ ಕೆಲಸದಿಂದ ಮ್ಯಾಲೆ ಕರ್ಲಿ ದೇವತೆ ಕರ್ಲಿಕ್ಕೆ ಬಂದರು. ಆಚಾರ್ಯ ಅವತಾರ ಸಮಾಪ್ತಿ ಮಾಡಿದರು.
ಎಲ್ಲ ದೇವರು ಮೇಲಿಂದ ಪುಷ್ಪವೃಷ್ಟಿ ಮಾಡ್ತಾರೆ ಆಚಾರ ಮೇಲೆ ಕೂತ್ಕೊಂಡು. ಆಚಾರ ವೃಂದಾವನಸ್ಥರಾಗಿಲ್ಲ ಮತ್ತೆ ಎಲ್ಲ ಸ್ವಾಮಿ ಅವರು ವೃಂದಾವನಸ್ಥರು ಅಂತ ತಿಳ್ಕೊಬಾರ್ದು. ಮತ್ತೆಲ್ಲ ಪದ್ಮನಾಭದಿಂದ ವೃಂದಾವನಸ್ಥರು ಅವ್ರ ಆಚಾರ ಅವ್ರಿಗೆ ಇನ್ನೂ ಹಿರೇ ಬದ್ರಿ ಒಳಗೆ ಎಲ್ಲಿ ಕೂತ್ಕೊಂಡ್ರನ್ನ ಆನಂದಿತ ಭಗವತ್ಪಾದರು ಕೂತ್ಕೊಂಡ್ರನ್ನ ಗ್ರಂಥ ಓದಿ ಕೂತ್ಕೊಂಡ್ರಂತ ಇನ್ನೂ ಕೂಡ ಗ್ರಂಥ ಓದಿ ಹಚ್ಚಾರ. ಅದನ್ನ ರಾಯದ ಹೇಳೋ ಮುಂದೆ ಹೇಳಿದ್ದೆ ನಾನು. ಆಚಾರ್ಯರು ಕೂತ್ಕೊಂಡಾರ, ಹೋದ್ರ ಮೇಲೆ ಗೀತಾಭಾಷೆ ಹೊಡ್ಕೊಂಡು ಹೋದ್ರು ಭಗವಂತನ ಹತ್ರ. ಗೀತಾಭಾಷೆ ಅರ್ಪಣೆ ಮಾಡಿದ್ರು ಸ್ವಾಮಿಗೆ. ಇದು ತಿಳ್ಕೊಡ್ರಿ ಮಹತ್ವ. ನೀವು ಇಲ್ಲಿ ಮಹತ್ವ ಯಾಕೆ ಹೇಳ್ತೀನಿ ಗೊತ್ತಾ ನಿಮಗೆ? ಇದು ಗೀತಾ ಎಲ್ಲಿ ಬಂದ ಮಹಾಭಾರತ ಬರ್ತಕ್ಕಂಥ ಸಂದರ್ಭ ಹೌದಲ್ಲ. ಅದೇ ಕೃಷ್ಣ ಹೇಳಿದ ಗೀತಾ ಎಲ್ಲರೂ ಒಪ್ಪಿಕೊಂಡಾರೆ ಇದನ್ನು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು, ಮಾಧವಾಚಾರ್ಯರು ಎಲ್ಲರೂ ಗೀತಾ ಒಪ್ಪಿಕೊಂಡು. ಗಾಂಧಿ ಒಪ್ಪಿಕೊಂಡಾರ ಮೊನ್ನೆ. ಅರವಿಂದ ಘೋಷ್ ಒಪ್ಪಿಕೊಂಡಾರ. ಅರವಿಂದ ಮಹರ್ಷಿಗಳು ಯಶೇಜಾನ್ ಗೀತಾ ಅಂತ ಬರೀತಾರ. ಏನು ನೋಡ್ಬೇಕ್ರಿ ತೆಗದ. ಯಶೇಜಾನ್ ಗೀತಾ ಬರೆದವರು ಅರವಿಂದ ಮಹರ್ಷಿ, ಪಾಂಡಿಚೇರಿ ಅರವಿಂದ ಮಹರ್ಷಿ ಬರ್ತಾರೆ. ಆ ಯಶೇಜಾನ್ ಗೀತಾ ಬರೆಯೋ ಮುಂದೆ ಪ್ರಿಫೇಸ್ ಬರೀತಾರಲ್ಲ, ಮೊದಲು ಮುನ್ನುಡಿ ಹಾಕ್ತಾರಲ್ಲ, ಅದರ ಬರೀತಾರ ಅವರು ಅರವಿಂದ ಮಹರ್ಷಿ ಬರೀತಾರೆ. ನಾ ಏನು ಬರ್ಲಿಕ್ಕೆ ಹತ್ತೀನಿ, ಪ್ರಯತ್ನ ಮಾಡಿ ಕೃಷ್ಣ ಅನುಗ್ರಹ ಮಾಡಬೇಕು. ಇದ್ರ ಮೇಲೆ ಮಂತ್ರಾಲಯ ಪ್ರಭುಗಳು ಭಾಷೆ ಬರಂತ ಅವ್ರು ಬರ್ಕೊಂಡಾರ. ಯಾರು? ಅರವಿಂದ ಮಹರ್ಷಿಗಳು. ರಾಯರನ್ನ ಮಗಳ ತಿಳ್ಕೊಟ್ರಿ. ಅವ್ರು ರಾಯರನ್ನ ಉದಾಹರಣೆ ಅರ್ಥ ಆಗ್ತೀನಿ. ರಾಯರು ಅಲ್ಲಿ ಪ್ರೀತಿ ಆಗ್ತಾರೆ ತಿಳ್ಕೊಟ್ರು. ಒಂಥರ ಒಬ್ಬರು ಮಂಚಾಲಿ ಎ ಸೇಂಟ್ ಫ್ರಮ್ ಮಂಚಾಲಿ ಬರ್ಕೊಂಡಾರ. ಮಂಚಾಲಿ ಒಬ್ಬರು ಋಷಿಗಳು ಅಂತ ರಾಯರು ಅಂತ ಅರ್ಥ. ಏನು ಚಂದ ಬರೀತಾ ಅವ್ರು ಬರ್ಕೊಂಡು ಅವ್ರು ಅರವಿಂದ ಮಹರ್ಷಿಗಳು. ರಾಯರ ಮೊದಲು ಆಗಿ ಹೋರ, ಅರವಿಂದ ಮನೆ ಆಗಿರ್ತಕ್ಕಂಥ ತೊಗೊಂಡು ಹೋದ್ರು. ಗೀತಾ ಭಾಷ್ಯ ತೊಗೊಂಡು ವ್ಯಾಖ್ಯಾನ ತೊಗೊಂಡು ಹೋದ್ರು ಯಾರು? ಮಧ್ವಾಚಾರ್ಯ. ಯಾರ ಹತ್ರ? ಬದರಿಗೆ ಹೋದ್ರು. ಮೊದಲೇ ಗ್ರಂಥ ಅವ್ರದ್ದೇ ಹೋದ್ರೆ ತೊಗೊಂಡು ಹೋದ್ರಲ್ಲ. ನೋಡ್ರಿ, ಯಾರ ಗ್ರಂಥ ಹೇಳ್ತಾರ ಅವರೇ ಅದ್ರ ವ್ಯಾಖ್ಯಾನಕ್ಕೆ ಎಸ್ ಅನ್ಬೇಕು. ಯಾರಂದು ಉಪಯೋಗ ಇಲ್ಲ. ಹಿಂಗೆ ತೊಗೊಂಡು ಮಧ್ವಾಚಾರ್ಯ ಒಬ್ಬರೇ ತೊಗೊಂಡು ಹೋಗ್ಯಾರ, ಎಸ್ ಅನ್ಸ್ಕೊಂಬಂದ್ರಲ್ಲಿ. ಶಂಕರಾಚಾರ್ಯ ಹೋಗ್ಯಾರನ ಅಲ್ಲಿ ಏನಾರ ಅವ್ರು ಟೀಕಾ ಮಾಡಿದ್ದೆ ಗೊಬ್ಬಾಟಿ ಮತ್ತೆ ನಿಮಗೆ. ಯಾರೂ ಜಗತ್ತಿನೇ ಹೋಗಿಲ್ಲ, ಅವರೊಬ್ಬರೇ ಹೋದ್ರು ಮಧ್ವಾಚಾರ್ಯ ಇರ್ತಕ್ಕಂಥವ್ರು. ಭಾಷೆದ ಮಹತ್ವ ಹೇಳಿಕ್ಕೆ ಮಧ್ವಾಚಾರ್ಯ ಮಹತ್ವ. ಹಂಗೆಲ್ಲರ ಕೂಡಿ ಹೂ ಹಾಕ್ತಾರೆ ಮಧ್ವಾಚಾರ್ಯ. ಆ ಹೂ ಶಿಷ್ಯಂದ್ರು ಮೇಲೆ ಹೂ ಬಿದ್ದಲ್ಲ, ಎಲ್ಲ ಹೂ ಸರಿಸ್ತಾರ, ಇಲ್ಲೇ ಇಲ್ಲ ಆಚಾರ. ಹಳ್ಳಿಗೆ ಹತ್ಬಿಟ್ಟು ಎಲ್ಲರ ಕೂಡಿ ಸ್ವಾಮಿ ನಮ್ಮನ್ನು ಬಿಟ್ಟು ಹೋದಿರಲ್ಲ ನೀವು, ನಾವು ಹೆಂಗೆ ಬದುಕಬೇಕು ಅಂತ ತಿಳ್ಕೊಂಡು ಎಲ್ಲ ಹಳ್ಳಿಗೆ ಹತ್ತಾರೆ. ಆಕಾಶವಾಣಿ ಆಗ್ತಾ ಇತ್ತು ಅವರಿಗೆ. ಹುಚ್ಚಿಕೊಳ್ರೆ, ನಾ ಗ್ರಂಥ ಆಗಿದ್ದೇನ್ರಿ, ನಾ ನಿಮಗೆ ಗ್ರಂಥ ಪಾಲನ ಮಾಡ್ರಿ, ನಾ ಅಲ್ಲಿರ್ತೇನೆ, ಅನುಗ್ರಹ ಮಾಡ್ತೀನಿ ಹೇಳ್ತಕ್ಕಂಥ ಆಚಾರ ಮಾತು. ಅದಕ್ಕೆ ಎಷ್ಟು ಮಹತ್ವ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ಬೇಕಾಯ್ತು? ಐತರೆ ಅಂತ ಈ ಶಬ್ದ ಇಷ್ಟು ಹೇಳ್ಬೇಕಾಯ್ತು ನಾನು. ಐತರೆ ಭಾಷೆ ಬಹಳ ಪ್ರೀತಿ ಯಾರಿಗೆ? ಆಚಾರ್ಯ ಹೇಳ್ತಾ ಇದ್ದಾರೆ. ಶ್ರೋತ್ರದಲ್ಲಿ ಯಾಕೆ ಹೇಳ್ಬೇಕಾಗ್ತಾನ? ಋತುನ್ವೇ ರಥ ವಾಗಾಭಿಮಾನಿಯ ಗುಣ ಎನಿಸುವಳು. ವಾಗಾಭಿಮಾನಿ ಅಂತ ಉಮಾದೇವಿ ಅಂತ ಅರ್ಥ, ಸರಸ್ವತಿ ಅಂತೂ ಅರ್ಥ. ಎರಡು ಅರ್ಥ ಮಾಡ್ಯಾರ. ಯಾವ್ದು ಹಿಡ್ಕೋಬೇಕು ಹಂಗಾರ? ಇದು ಹಿಂಗೆ ಕಲ್ಪನಾ ಬರ್ತಾವ ಹರಿಕತಾಂಶ ಓದೋ ಮುಂದೆ. ಕೆಲವು ಮಂದಿ ವ್ಯಾಖ್ಯಾನಕಾರರು ಉಮಾದೇವಿ ಅಂತ ಬರ್ಕೊಂಡ್ರ, ಕೆಲವು ಮಂದಿ ಸರಸ್ವತಿ ಬರ್ಕೊಂಡ್ರ. ಹಂಗಾರೆ ಯಾರು ಖರೆ? ಹೆಂಗೆ ನಮ್ಮಲ್ಲಿ ಭಾಳ ಶಾಣ್ಯರಿದ್ದಾರೆ, ನಮ್ಮಲ್ಲಿ ಭಾರಿ ಭಾರಿ ಪಂಡಿತರಿದ್ದಾರೆ. ಹಂಗೆ ವಿಚಾರ ಮಾಡ್ತಿರು. ಉಮಾದೇವಿಯಲ್ಲಿ ವಾಣಿ ಎಂದು ಹೇಳಿ ಅರ್ಥ ಮಾಡ್ಕೊಡ್ರಿ. ಹಿಂಗೆ ಎಷ್ಟು ವೈಶಿಷ್ಟ್ಯ ನೋಡಲ್ಲ. ಏನು ಸಿದ್ಧಾಂತ ನಮ್ಮದು? ಶಾಸ್ತ್ರವದ್ದೇ ಗೊತ್ತಾಗ್ತದೆ ಕೊಟ್ಟು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಾ ಇದ್ದಾರೆ. ಗುಣ ರಥಕ್ಕೆ ಹಗ್ಗ ಬೇಕಿಲ್ಲ, ಮತ್ತೆ ಅಕ್ಕಿನ ಹಗ್ಗ ನೋಡ್ರಿ. ಯಾರು? ಸರಸ್ವತಿ ಹಗ್ಗ ಆಗಿರ್ತಕ್ಕಂಥಗೆ ಹಗ್ಗದ ಉಪರಿರ್ತಕ್ಕಂಥಕ್ಕೆ. ಶ್ರೋತ್ರದೋಳು ಕಿವಿ, ಎರಡು ಕಿವಿ ಆಗಿದ್ದಾರೆ. ರೋಹಿಣಿ ಶಶಾಂಕರು. ಶಶಾಂಕ ಅಂದ್ರೆ ಚಂದ್ರ, ರೋಹಿಣಿ ಅವನ ಹೆಂಡತಿ ಆಗಿರ್ತಕ್ಕಂಥವ್ರು. ಇವರು ಪಾಶ ಅಂದ್ರೆ ಹಗ್ಗ, ರಥ ಹಗ್ಗ ಹಿಡ್ಕೋಬೇಕಲ್ಲ. ಮತ್ತೆ ಇವರಿಬ್ರು ಹಗ್ಗ ಹಿಡ್ಕೊಂಡದ್ದು, ಈ ದೇಹದ ಹಗ್ಗ ಹಿಡ್ಕೊಂಡಿರ್ತಕ್ಕಂಥ, ರಥ ಹಗ್ಗ ಹಿಡ್ಕೊಂಡಿರ್ತಕ್ಕಂಥವ್ರು ಈ ಕೆಳಗಳಲ್ಲಿ ಇರ್ತಕ್ಕಂಥ ದೇವತೆ ಅಂತ ಹೇಳ್ತಾ ಇದ್ದಾರೆ. ಅವರ ಮಹತ್ವನ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಮುಂದೆ ಅವರಿಬ್ಬರು ಅಶ್ವವೆಂದೆನಿಸಿ ಸೂರ್ಯ ಪತ್ನಿ ಸಂಜ್ಞಾದೇವಿ. ಸೂರ್ಯ ಅವನ ಹೆಂಡತಿ, ಅವ್ರ ಅಶ್ವ ಅಂದ್ರೆ ಕುದುರೆ, ರಥ ಕುದುರೆ ಹುಡುಗಲ್ಲ. ಮತ್ತೆ ಸೂರ್ಯ ಸುನಂತಿ ಕುದುರೆ ಆಗ್ಯಾರಂತ ಈ ದೇಹ ರಥಕ್ಕಿರ್ತಕ್ಕಂಥದ್ದು. ಅನೇಕ ಅಂತಾರ. ಅನಳಲೋಚನ ಅರ್ಥಾತ್ ಅನಲೋಚನ ಶಬ್ದಕ್ಕೆ ಅರ್ಥ ಯಾರಿಗಾರ ನಿಮಗೆ? ನಾನು ನಿಮ್ಮಂದು ಹೇಳಿಸ್ತಾ ನೋಡ್ಬೇಕಾದ್ರೆ. ಅನಳ ಅಂದ್ರೆ ಏನು ಗೊತ್ತಾತನ? ಬೆಂಕಿ. ವೆರಿ ಗುಡ್, ಬೆಂಕಿ. ಲೋಚನ ಅಂದ್ರೆ ಕಣ್ಣು. ಅಗ್ನಿ ಕಣ್ಣು ಯಾರಿಗದ? ರುದ್ರದೇವ್ರಿಗೆ. ಅವ್ರು ಅಂದ್ರೆ ಅರ್ಥ ಅನಲೋಚನ, ರುದ್ರದೇವ್ ಅಂತ ಅರ್ಥ. ಅನಲಲೋಚನ ಪಾಲಕತ ರುದ್ರದೇವರು. ಸೂತ ನೆನೆಸುವ ರಥ ಹೊಡ್ಲಿಕ್ಕೆ ಕೊಡ್ಬೇಕಲ್ಲ. ಮತ್ತೆ ರುದ್ರ ರಥ ಹೊಡ್ಲಿಕ್ಕೆ ಹತ್ತಾರಂದ್ರಿ ಅಂತಕ್ಕಂಥ ಚಿಂತ ಮಾಡಿ ಹೇಳ್ತಾ ಇದ್ದಾರೆ. ಪ್ರಣವ ಪ್ರತಿಪಾದ್ಯ ಓಂಕಾರ ಪ್ರತಿಪಾದ್ಯಂತ ಪರಮಾತ್ಮ ನಾರಾಯಣ ಅವರು ಅದನ್ನ ಪ್ರಾಣ ನಾಮಕನಾಗಿ. ಪ್ರಾಣನ ಮುಖ್ಯ ಪ್ರಾಣ ಅಲ್ಲ, ಪ್ರಾಣ ಅಮುಖ ಹೆಸರು. ಮುಖ್ಯ ಪ್ರಾಣದಲ್ಲಿ ಅಂತರ್ಯಾಮಿರುತ್ತ ಒಂದು ರೂಪ ಪ್ರಾಣ. ಪ್ರಾಣ ಬಿಂಬರು ಪರಮಾತ್ಮ ರಥಿಕ ನೆನೆಸುವನು. ಈ ದೇಹವೇ ರಥ. ಇಲ್ಲಿ ಕುದುರೆಗಳವ, ಇಂಥ ದೇವ್ರು ಈ ಕಾಗ ಹೊಡ್ಲಿಕ್ಕಿರ್ತಾರ. ಹಿಂಗೆ ಚಿಂತನೆ ಮಾಡ್ರಿ. ಹಿಂಗೆ ಚಿಂತನೆ ಮಾಡಿದ್ರೆ ಮೋಕ್ಷ ಸುಲಭ, ಪರಮಾತ್ಮ ಸಂಸಾರ ದಾರಿಸ್ತಕ್ಕಂಥ ಮತ್ತು ಹೇಳ್ತಾ ಇದ್ದಾರೆ. ಇಷ್ಟು ಅವನ ಅಪಾರವಾಗಿರ್ತಕ್ಕಂಥ ಮಹಿಮೆಯನ್ನು ಹೇಳಿ ದಾಸರಾಯರು ಮುಂದುವರೆದು ಹೇಳ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಒಂದೊಂದು ಪದ್ಯಕ್ಕೂ ಒಂದು ಅರ್ಥ, ವ್ಯಾಖ್ಯಾನ. ಎಷ್ಟು ವೈಭವ ಹರಿಕಥಾಮಸಾರದ್ದು. ಅಮಿತ ಮಹಿಮನ ಅಪಾರ ಗುಣಗಳ
ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿಗಳು ಗಮಿಸಲಾಪವೇ ತದ್ ಅಹಿಮಾಲನಿಸಿಕೊಂಬ ಕಮಲ ಸಂಭವ ಭವ ಸುರೇಂದ್ರ ಇಂದ್ರಾದಿ ಅಮರರು ಅನುದಿನ ತಿಳಿಯಲು ಅರಿಯಲು ಸ್ವಮಹಿಮೆಗಳ ಆದ್ಯಂತ ಮಧ್ಯಗಳರಿವ ಸರ್ವಜ್ಞ. ಮಹಿಮಾ ಹೇಳ್ತ ಒಂದು ಮಹಿಮೆ ಹೇಳ್ತ ದಾಸ ಇಲ್ಲಿ. ಅಮಿತ ಮಹಿಮಾ, ಮಿತ ಅಂದ್ರೆ ಲಿಮಿಟೆಡ್, ಅಮಿತ ಅಂದ್ರೆ ಅನ್ಲಿಮಿಟೆಡ್. ಭಗವಂತನ ಮಹಿಮಾ ಅನ್ಲಿಮಿಟೆಡ್ ಅಂತ ಹೇಳ್ಬೇಕಾಯ್ತು. ಮಿತ ಇವ್ರ ಶಬ್ದ, ಮಿತ ಅಮಿತ, ಲಿಮಿಟೆಡ್ ಅನ್ಲಿಮಿಟೆಡ್, ಎಷ್ಟವ ಲೆಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪಾರ ಗುಣಗಳನ್ನು, ಯಾರು ಭಗವಂತನ ಗುಣಗಳನ್ನು, ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿಗಳು ಲಾಪವೇ. ವೇದ ಶ್ರುತಿ ಸ್ಮೃತಿ ಭಾರತ ಮಹಾಭಾರತ ಪುರಾಣ ಅಷ್ಟು ಕೂಡ ಹೊಗಳಿದ್ರೂ ಅವನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನ ಮೀರಿರ್ತಕ್ಕಂಥವ ತದ್ ಅಭಿಮಾನಿಗಳೆಂಬ ಆ ಗ್ರಂಥಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ಯಾರ್ಯಾರು ಶ್ರುತಿಗೆ ಅಭಿಮಾನಿ ಆಗಿರ್ತಕ್ಕಂಥವ್ರು ನಿಂತ್ಕೊಂಡಾಗ ಕಮಲ ಸಂಭವ, ಯಾರು ಹೇಳ್ರಿ? ಬ್ರಹ್ಮದೇವರು. ಭವ ರುದ್ರದೇವ್ ಭವ ಅಂತ. ಸುರೇಂದ್ರ ಇಂದ್ರದೇವರು. ಆದಿ ಮುಂತಾಗಿರ್ತಕ್ಕಂಥ ಅಮರರು ದೇವತೆಗಳು. ಅನುದಿನ ತಿಳಿಯಲು ಅರಿಯರು. ಬ್ರಹ್ಮಾದಿಗಳಿಗೆ ಲೆಕ್ಕ ಹಾಕಿಲ್ಲ ಅವನ ಗುಣ ಆಗಿರಂತಲ್ಲ ಅಂಥದ್ದು. ಅವನ ಸ್ವಮಹಿಮೆಗಳ ಅಂತ ಭಗವಂತನ ಮಹಿಮೆಗಳನ್ನು ಆದಿ ಅಂತ್ಯ ಮಧ್ಯಗಳ ಅರಿವ ಸರ್ವಜ್ಞ. ಒಬ್ಬ ಅರ್ಥ ಆಗ್ತದೆ. ಯಾರು ಗೊತ್ತು? ಅವನ ಮಹಿಮಾ ಅವಾಗ ಗೊತ್ತಾಗಿ ಸಾಧ್ಯ. ಅರಿವ ತಿಳ್ಕೊ ಯಾವ? ಸರ್ವಜ್ಞ. ಆದಿ ಮಧ್ಯ ಅಂತಗಳ ಅರಿವ ಸರ್ವಜ್ಞ. ಸರ್ವಜ್ಞ ಅಂತ ಪರಮಾತ್ಮನಿಗೆ ಅವನ ಮಹತ್ವ ಗೊತ್ತಿಗೆ ಅವನ ಮಹಿಮಾ ಅವಾಗ ಗೊತ್ತು, ಇನ್ಯಾರಿಗೂ ಉಲ್ಲೇಖಕ್ಕೆ ಸಾಧ್ಯ ಇಲ್ಲ. ಅಂತ ಅಪಾರ ಮಹಿಮಾ ಅನ್ನೋದನ್ನ ದಾಸರು ಹರಿಕಥಾಮೃತದ ವೈಭವ ಮೂಲಕ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆಯಲ್ಲಿ ಮೂಸಲಿ ಬರೆದ ಗ್ರಂಥವನ್ನೆಲ್ಲ ನೋಡ್ರಿ. ಮುಂದಿನ ಪದ್ಯವನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಗೊತ್ತಾ? ಇಷ್ಟೆಲ್ಲ ಹೇಳಿ ದಾಸರು ಅಂದರು. ಇಷ್ಟೊತ್ತು ತನಕ ಹೇಳೇನಪ್ಪ ನಿಮಗೆ ಮಾತ್ರ ಸಂಧಿ ಹೇಳೇನು ನಾನು ನಿಮಗೆ, ಅಂತೂ ಅಷ್ಟು ನೆನ್ಬಿಡ್ಲಿಕ್ಕೆ ಆಗಲಿಕ್ಕಿಲ್ಲ ನಿಮಗೆ. ದಾಸರ ಅಂತ ಕಾರಣ ಬದುಕೋ ಹಾದಿ ಹೇಳ್ತೇನೆ ನಿಮಗೆ ಅಂತಾರೆ ದಾಸರಾಯ. ಏನು ಹಾದಿ ಅಲ್ಲಿ ನೋಡ್ರಿ. ವಿತ್ತ ದೇಹ ಆಗಾರ ಬಿಡಿಸ್ಬೇಕಾತನ. ವಿತ್ತ ದೇಹ ಆಗಾರ, ದಾರ ಆಪತ್ಯ ಮತ್ತು ದಾರ ಉಳಿತದಲ್ಲಿ ದಾರ ಆಪತ್ಯ ಮಿತ್ರಾದಿಗಳಿಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ನೆಲೆಸಿಪ್ಪನೆಂದರಿದು. ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತ ಉತ್ತಮ ಅಧಮ ಮಧ್ಯಮರ ಕೃತಕೃತ್ಯನಾಗುತ್ತ ಉನ್ಮತ್ತನಾಗದೆ ಭೃತ್ಯ ನಾನೆಂದು. ಒಂದು ಪದ್ಯ 3 ಸಂದೇಶ ಕೊಟ್ಟಾನ. 3 ಮಾತು, 3 ಬುದ್ಧಿ ಮಾತು, 3 ಅಡ್ವೈಸ್. 3 ಒಂದೇದು ಅಲ್ಲಿ ನೋಡ್ರಿ. ಕೃತಕೃತ್ಯನಾಗು ಅಂದರೆ ಉಪಕಾರ ಸ್ಮರಣೆ ಮಾಡು. ಕೃತಕೃತ್ಯನಾಗು, ಕೃತ ಮಾಡಲ್ಪಟ್ಟಿರ್ತಕ್ಕಂಥದ್ದು ಕೃತ. ಏನು ಕೃತ? ಪರದೊಂದು ಇಷ್ಟನ್ನು ಹೋಗಿ ಕೊಟ್ಟಾನಲ್ಲ ನಮಗೆ, ಭಾಗ್ಯ ಕೊಟ್ಟಾದಿಲ್ಲ ನಮಗೆ. ಅವ ಕೊಡಲಿ ನಮಗೆ ಭಾಗ್ಯ ಹೊಂತಿತ್ತ ನಮಗೆ. ಬಿಡಿ ನಾ ಸ್ವಂತ ದುಡ್ದು ಅಂತ ಯಾರು ಅಂದ್ರೆ ನೋಡ್ಬೇಕಾದ್ರೆ ಅಂತೀರಂದ್ರೆ ಅನ್ರಿ ಬೇಕಾದ್ರೆ ಧೈರ್ಯ ಆಯ್ತು ನಾವು ನೋಡ್ಬೇಕಾದ್ರೆ ಅವೇ ತಂದು ಕೊಡಿ ಏನ್ರಿ ಅವೇ ನೋಡೇ ಇಲ್ಲ ಅವನ್ನ. ನಾ ಕಟ್ಪಟ್ಟು ಗಳಿಸೀನಿ, ಹೌದಾ? ಗಳಿಸಿಗೆ ಶಕ್ತಿ ಬೇಕಲ್ಲೋ ನಿನಗೆ, ಅದು ಯಾವ ಕೊಟ್ಟ ನಿನಗೆ? ಹೌದಿಲ್ಲ? ಒಂದು ಕ್ಷಣದಾಗ ಆಯುಷ್ಯ ಹೋಗ್ಬಿಡು ತಿಳ್ಕೊಡ್ರಿ ನಮಗೆ. ಅದಕ್ಕೆ ಕೃತಕೃತ್ಯ ನಾವು ಪರಮಾತ್ಮನ ಎಂದೂ ಮರಿಬಾಡಪ್ಪ. ಇಂಥ ಮಾತಾಸು ಇದು ಒಂದೇದು. ಉನ್ಮತ್ತನಾಗದೆ ಅರ್ಥಾತ್ ಸೊಕ್ಕಿ ಬರ್ಬಾರ್ದು ಅಂತ. ಏನು ಸೊಕ್ಕಿ ಏನು ಆ ಪುಸ್ತಕ ಓದಿದ್ರೆ ಭಯಂಕರ ಸೊಕ್ಕ ಇರ್ತದೆ. ಒಂದೆರಡು ಶ್ರೀಮಂತ ಇದ್ರೆ ಭಯಂಕರ ಸೊಕ್ಕ ಇರ್ತದೆ. ಅದು ಎಂದೂ ಹೋಗ ಸೊಕ್ಕಿರ್ತದೆ. ನಮ್ಮ ಸಿದ್ಧಾಂತ, ವೈಶಿಷ್ಟ್ಯ ಸಿದ್ಧಾಂತ, ನಮ್ಮ ಸಿದ್ಧಾಂತ ಬಹಳ ಸರಿಗೂ ಆಚಾರ್ಯ ಹೇಳ್ತಾರೆ ಮಹಾನುಭಾವರು. ಸ್ವಾಮಿ ತವ ದಾಸೋಸ್ಮಿ ಕೇವಲ, ನನಗೇನು ಗೊತ್ತು ಸ್ವಾಮಿ ತವ ದಾಸೋಸ್ಮಿ ಅದು ಹೇಳ್ತಾರ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಶ್ಯ ಮಾಂ ರಘುತ್ತಮಶ್ಯ ಮಾರುತಿಂ ಕುಲಕ್ಷೇತವೇಶ್ವರಂ ಪುನಶ್ಚ ಮಂದ್ರಿ ಪುತ್ರ ಕಂಥನಾವಣ ಪ್ರಚೋಯಿತಾನ್ ತಲಪ್ರಹಾರ ಚೂರ್ಣಿತಾನ್. ಅಂಥ ಒಡ್ಡೋಲಗದಾಗ ರಾವಣ ಸ್ಥಾನದಾಗ ಹನುಮಂತರು ಹೋಗ್ಯಾರ. ಅವೇನು ಎಳ್ಕೊಂಡು ಹೋಗಿಲ್ಲ, ಇವರ ಹೋದ್ರಲ್ಲಿ ಹಗ್ಗ ಪಗ್ಗ ಎಲ್ಲ ಮುರಿದು ಒಕ್ಕಟ್ಬಿಟ್ಟು ಅವನ್ನೆಲ್ಲ. ಅವರು ಯಾಕೆ ಹೋದ್ರು? ಬರ್ತಿಲ್ಲ ಅವ್ರಿಗೆ. ಅವ್ರು ಅಂದ್ರು ಅಂತ ಇವ ರಾವಣ ರಾಮ ಯಾವ ಚಿಲ್ಲರ್ ಮನುಷ್ಯ ಅಂತ ತಿಳ್ಕೊಂಡಾನ. ನಾ ರಾಮನ ದೂತ ಹೆಂಗಿದ್ದ ನೋಡ್ಲಿ, ಆಮೇಲೆ ರಾಮನ ಲೆಕ್ಕ ಹಾಕ್ರಿ ಅಂದ್ರಂತವ್. ಅದಕ್ಕೆ ವನಾಪನ ಸುಟ್ಟೆಲ್ಲ ಹಾಳು ಮಾಡಿ ಅವನು ನಾನು ತೋರಿಸ್ಕೊಂಡು ಹೋಗೋಣ ಅಂದ್ರು. ಅಲ್ಲಿ ಹೋದ್ರು, ಕುತ್ಕೊಂಡಿದ್ರು. ರಾವಣ ನುಡಿದೇನು ಅಕಾರ ವಿಕಾರ ಮನುಷ್ಯನ. ಏನಿದು ವಾನರ? ಬಾಲೇನು, ಮೈ ತುಂಬ ಕೂದಲೇನು, ಅಸಡ್ಡಾಳ್ ರೂಪ. ಯಾರದು? ಹನುಮಂತಿಯವರು ಕೇಳ್ಯಾರ. ರಾಮ ಹೇಳಿದ, ಅವತಾರಕ್ಕೂ ಮೊದಲು ಹೇಳ್ತಾನ, ನೀವೆಲ್ಲ ಹೋಗಿ ಅವತಾರ ಮಾಡ್ರಿ, ನಾ ಬರ್ತೀನಿ ಹಿಂದೆ. ನಾನು ಭಗವಂತ ಕೃಷ್ಣ ಅವತಾರ ರಾಮರು ಹೇಳ್ತಕ್ಕಂಥ ಮಾತುಗಳಿವು. ಹೇಳಿದಾಗ ಎಲ್ಲರೂ ಹೋದ್ರಿ, ಹನುಮಂತರೊಬ್ಬರು ಉಳಿದ್ರು. ನೀ ಯಾಕೆ ಕೂತೀಯೋ ಅಂದ ದೇವರು. ಸ್ವಾಮಿ ಒಂದು ಸಂಶಯ ನನಗಂತ. ಮತ್ತು ನೀ ಹೆಂಗೆ ಬೈತಿ ಹೇಳು ಅಂದವ. ನೀನು ಮತ್ಸ್ಯ ಆಗ್ತೀಯೋ, ಮೀನು ಆಗ್ತೀಯೋ, ಕೂರ್ಮ ಆಗ್ತೀಯೋ ಗೊತ್ತಿಲ್ಲ ನನಗೆ. ನೀನಾಗಿ ಬರ್ತಿ ಅವ, ನಾ ರಾಮ ಆಗಿ ಬರ್ತೀನಿ, ಮನುಷ್ಯ ಆಗಿ ಬರ್ತೀನಿ ಅಂತ ಹೇಳ್ದ. ನೀ ಮನುಷ್ಯ ಆದ್ರೆ ನಾನು ನೀನು ಸಮ ಆಗ್ಲಿಕ್ಕೆ ಒಲ್ಲೆ ಅಂತ ಹೇಳವ. ನೀ ನರ ಆದ್ರೆ ನಾ ವಾನರ ಆಗ್ತೀನಿ ಅಂತ ಹೇಳಕ್ಕೆ ಹಾಕಿದೆ.
ನಿನ್ನ ರೂಪ ನನಗೆ ಬೇಡ ಚಂದ್ರ ಮಹಾನುಭಾವ. ಎಷ್ಟು ವೈಭವ ಅಂತಾನೆ. ಕುತ್ಕೊಂಡ್ರು ಮ್ಯಾಲೆ ರಾವಣ ನೋಡಿದ ಈ ಆಕಾರಗಳ ಮನುಷ್ಯನ ಕುತ್ಕೊಂಡ್ರ ಮೇಲೆ ಅವನಿಗಿಂತ ಮೇಲೆ ಈ ನಮ್ಮ ವಾಲ್ಮೀಕಿ ರಾಮದಾಗಿಲ್ಲ, ಆಧ್ಯಾತ್ಮದಾಗ ಮಾತು ಬರ್ತದೆ ಇದು. ಅವ್ನ ಮ್ಯಾಲೆ ಕೂತಿದ್ದ, ಮತ್ತು ಕೆಳಗೆ ಹೆಂಗೆ ಕೊಡ್ಬೇಕು, ಕುರ್ಚಿ ಇಲ್ಲಿ ಕೂಡ್ಲಿಕ್ಕೆ ಅವ್ರಿಗೆ ಭಾಳ ಸುತ್ತಿ ನೋಡಿ ಮ್ಯಾಲೆ ಕೂತ್ಕೊಂಡು ಮ್ಯಾಲೆ ಸುತ್ತಿ ಹೊತ್ತು ಮ್ಯಾಲೆ ಹೊತ್ತು ರಾವಣ ಹಿಂಗೆ ತೋದ ಅವ್ನ ಕಿರೀಟ ಕೆಳಗೆ ಬಿತ್ತು. ಹಂಗೆ ನೋಡ್ಬೇಕಾತ ಅವನ್ನ ಅವಾಗ ಅಪ್ಪನ ಹತ್ತಲಿ ಮತ್ತು ಅವ ಡಿಸ್ಗ್ರೇಸ್ ಹತ್ತಿಲ್ಲ. ಅಪ್ಪ ರಾವಣಿಗೆ ಕೇಳ್ದ, ಯಾರು ನೀನು ಅಂತ ಕೇಳ್ದವ. ಯಾರನ್ನ? ಹನುಮಂತೇವ. ಹೇಳ್ಬೋದು, ನನ್ನ ಸುದ್ದಿ ತೊಗೊಂಡು ಏನು ಮಾಡ್ತೀವೋ, ಅಷ್ಟು ಗುಡ್ಡ ಹಾರಿ ಬಂದೇನಿ, ಹಂಗೆ ಮಾಡೀನಿ, ಒಂದ ಹೊಡೆತಕ್ಕ ಹಾರೇನಿ, ಎಲ್ಲಿ ಸಮುದ್ರ ಅಂತ ಹೇಳಿಬಿಡ್ತೀನಿ. ಹಂಗೆ ಹೇಳಿಲ್ಲ ಅವ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಶ್ಯ ಮಾಂ ರಘುತ್ತಮಶ್ಯ ಮಾರುತಿಂ ಕುಲಕ್ಷೇತವೇಶ್ವರಂ ದಾಸೋಹಂ ಕೋಸಲೇಂದ್ರಶ್ಯ ರಾಮಶ್ಯ ಹಿ ಕೃಷ್ಣಕರ್ಮಣಃ. ರಾಮಸ್ವಾಮಿ ಆಳು ಅಂತ ಹೇಳ್ಕೊಂಡಿರ್ತಾವ ತಿಳ್ಕೊಟ್ಟೆ ಮಹಾನುಭಾವರು. ಅಂತ ಮಹಾನುಭಾವರು ಸಾಕ್ಷಾತ್ ವಾಯುದೇವ್ರು ಹೇಳ್ತಾರೆ. ಯಾಕೆ ಬರೋಕಾತು? ಅದಕ್ಕೆ ಉನ್ಮತ್ತನಾಗದೆ ಅವರೇ ಹಂಗಿಲ್ಲ ತಿಳ್ಕೊಟ್ರಿ ಮಹಾ. ಇಷ್ಟು ಗ್ರಂಥ ಬರೆದ್ರೆ ಆಚಾರ ಅಂತಾರ. ಸ್ವಾಮಿ ಇದು ತಂತ್ರಸಾರದ ಮಾತು ನಾವು ಹೇಳೋದು ತಿಳ್ಕೊಡ್ರಿ. ನಮಗೆ ನಾವು ದಿನ ಈ ಮಂತ್ರ ಅನ್ಬೇಕಂತ ಪೂಜೆ ಅಂದಮೇಲೆ ಆಚಾರ ಕೊಟ್ಟರು ನಮಗೆ. ನೋಡ್ರಿ ಎಲ್ಲ ಪೂಜೆ ಗೀಜೆ ಆಚಾರ ಮುಗಿಸ್ಯಾರ. ಮಧ್ವಾಚಾರ ಪೂಜೆ ಮಾಡಿ ನಮ್ಮ ಸ್ವಾಮಿ ಮಾಡಿದಕ್ಕೆ ನಾವು ಹೊಡಿತೀವಿ. ನಾವು ಭಯಂಕರ ಪೂಜೆ ಮಾಡಿದಾಗ ನೋಡಿ ವೈಭವ ನೋಡೋಣ. ಮಧ್ವಾಚಾರ ಪೂಜೆ ಹೆಂಗೆ ಮಾಡೋದ್ರೆ ಪೂಜೆ ಹೆಂಗೆ ಮಾಡಿರ್ಬೇಕು ಅವರು ಮಾಡಿದರು. ಕೊನೆಗೆ ಹೇಳ್ತಾರೆ, ನಜಾನೆ ಕರ್ಮ ಯತ್ ಕಿಂಚ ನಾಪಿ ವೈದಿಕ ಲೌಕಿಕೆ ನ ನಿಷೇಧವಿದೆ ವಿಷ್ಣು ತವ ದಾಸೋಸ್ಮಿ ಕೇವಲ. ದಾಸ ಅನ್ನೋ ಶಬ್ದ ಮದ್ದು ಕೊಟ್ಟವ್ರ ಅವರು ರಮಾವತಾರದಾಗ. ಇಲ್ಲಿ ಈ ಇಂಡಿಯಾದಾಗ ಹುಟ್ಟಿದ ಶಬ್ದ ಅದು, ಲಂಕಾದಾಗ ಹುಟ್ಟಿದದು. ದಾಸೋಹಂ ಕೋಸಲೇಂದ್ರಸ್ಯ ರಾಮಶ್ಯ ಅಲ್ಲಿಂದ ತೊಗೊಂಡು ಇಂಪೋರ್ಟ್ ಮಾಡ್ಕೊಂಡು ಶಬ್ದಾನ ಅಲ್ಲೇ ತೊಗೊಂಡು ಒಂದು ಶಬ್ದಾನ ಅಲ್ಲೇ ದಾಸ ಅಂತ ತೋರಿಸಿದರು. ಹೌದಾ? ಭೀಮಸೇನದಾಗ ಅದನ್ನು ಮಾಡಿ ತೋರಿಸಿದರು ದಾಸನು. ಮಧ್ವಾಚಾರ್ಯನ ಬರೆದು ತೋರಿಸಿದಾರ ಅವರು. ಕಿಂಕರು ಅಲ್ಲಿ ಹೇಳ್ತಾರೆ, ಕಿಂಗ್ ನಾನು ಸ್ವಾಮಿ ನಜಾನೆ ಕರ್ಮ ಎತ್ಕಿಂಚೆ, ನನಗೆ ಕರ್ಮ ಯಾವುದು ಗೊತ್ತಿಲ್ಲ. ಮಧ್ವಾಚಾರ ನಜ ನಾಪಿ ವೈದಿಕ ಲೌಕಿಕೆ, ವೈದಿಕ ಕರ್ಮ ಲೌಕಿಕ ಅವು ಯಾವುದು ಗೊತ್ತಿಲ್ಲ ನನಗೆ. ನಾಪಿ ವೈದಿಕ ನ ನಿಷೇಧ ವಿಧಿರ್ ವಿಷ್ಣು, ಯಾವ್ದು ಮಾಡೋಕೆ ಅದು ಗೊತ್ತಿಲ್ಲ. ತವ ದಾಸೋಸ್ಮಿ ಕೇವಲ. ಇಂಥ ಉನ್ಮತ್ತನ ಅದರಲ್ಲಿ ಅದು ಮೂರು ಹೇಳ್ತಾವೆ. ಒಂದನೇದು ಕೃತಕೃತ್ಯನಾಗುವಂಥವ್ರು, ಎರಡನೇದು ಉನ್ಮತ್ತ ಆಗಬೇಡ. ಇದನ್ನು ತಿಳ್ಕೊಬೇಕು ನೋಡ್ರಿ. ನಾವು ಸೊಕ್ಕು ಮನುಷ್ಯ ತಳ ಇಲ್ಲದೆ ಬಂದುಬಿಟ್ಟಿರ್ತದೆ. ಅಷ್ಟವಿಧ ಸೊಕ್ಕುಗಳವ, ಮಕ್ಕಳು ಸೊಕ್ಕು, ಹೆಂಡತಿ ಸೊಕ್ಕು, ಸಂಪತ್ತಿನ ಸೊಕ್ಕು. ಹೌದಾ? ಹೇಳ್ತಾ ಇದ್ದಾಗ ಭೃತ್ಯ ನಾನೆಂದು. ಹೌದಾ? ನಾ ಏನು ತಿಳ್ಕೊಬೇಕಂತ? ಭೃತ್ಯ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಷಿಮನು ವಾಸುದೇವ್ ಅಂತ ಹೇಳಿ ಮೂರು ತಿಳ್ಕೊಡ್ರಿ. ಕೃತಕೃತ್ಯನಾಗು, ಉನ್ಮತ್ತ ಆಗಬೇಡ, ಭೃತ್ಯ ಅಂತ ತಿಳ್ಕೊ ಸಾಕಂತಾರೆ ಮಹಾನುಭಾವ. ಮತ್ತು ಸಿದ್ಧಾಂತ ಸಾರನೇ ಹೇಳ್ತಾರೆ. ಹರಿಕಥಾಮ ಸಾರ್ ತಿಳ್ಕೊಟ್ರಿ ಹೇಳ್ತಾರೆ. ವಿತ್ತ ಅಂದ್ರೆ ಗೊತ್ತಾತ ನಿಮಗೆ? ಸಂಪತ್ತು. ವಿತ್ತ ಅಂದ್ರೆ ಫೈನಾನ್ಸ್. ದೇಹ ಮನುಷ್ಯ ಇರ್ತಕ್ಕಂಥ ದೇಹ. ಆಗಾರ ಅಂದ್ರೆ ಮನಿ, ನಮ್ಮ ಮನಿಗಳು. ದಾರ ಅಂದ್ರೆ ಹೆಂಡತಿ. ಆಪತ್ಯ ಅಂದ್ರೆ ಮಕ್ಕಳು. ಇಷ್ಟು ತೊಗೊಂಡಿರಾಗ. ಮಿತ್ರ ಅಂದ್ರೆ ನಮ್ಮ ಗೆಳೆಯಂದ್ರು. ಯಾರು ಮಾಡಿದ್ರು ಇವ್ರು ಮಾಡಿ ಹಂಗಿಲ್ಲ, ಭಯಂಕರ ಫ್ರೆಂಡ್ಶಿಪ್ಪು. ಹೌದಿಲ್ಲ? ಫ್ರೆಂಡ್ಸ್ ಇರಬೇಕು ಜೀವನದಾಗ. ಆದಿ ಮುಂತಾದವು ಎಲ್ಲ ಬಂದಿರಾಗ. ಆದಿ ಎಲ್ಲ ಒಟ್ಟು ತೋಡ್ರಿಂದ ಮೊದಲೇ ಕೇಳಿ ಹೆಂಡತಿ ಮಕ್ಕಳು ಮನಿ ಮಕ್ಕಳು ಇವೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲೇ ಹರಿ ಪ್ರತ್ಯೇಗಾತ್ಮನು ನೋಡ್ರಿ. ಮಕ್ಕಳು ನಮ್ಮನ್ನು ಪ್ರೀತಿ ಮಾಡೋಕ್ಕಾದ್ರೆ, ಹೆಂಡತಿ ನಮ್ಮನ್ನು ಪ್ರೀತಿ ಮಾಡೋಕ್ಕಾದ್ರೆ, ಗೆಳೆಯ ಪ್ರೀತಿ ಮಾಡೋಕೆ ಪರಮಾತ್ಮ ಅಲ್ಲಿ ಇರಬೇಕು ಅಂತ ಅದು ಹುಡ್ತದೆ. ನಮ್ಮಲ್ಲಿ ಪ್ರೀತಿ ಹುಟ್ಟಿಗೆ ಸಾಧ್ಯ ತಿಳ್ಕೊಡ್ರಿ. ಅಥವಾ ಗಂಡ ಹೆಂಡತಿ ಪ್ರೀತಿ ಮಾಡೋಕ್ಕಾದ್ರೆ, ಗಂಡ ಮಗನ ಪ್ರೀತಿ ಮಾಡೋಕ್ಕಾದ್ರೆ ಪರಮಾತ್ಮ ಪ್ರತ್ಯೇಗಾತ್ಮ ಇರ್ಕೊಂಡಿರ್ತಾನೆ. ಅವ ಇರ್ತಾನಂತ ಪ್ರೀತಿ ಮತ್ತು ಹುಡ್ತಕ್ಕಂಥದ್ದು ಅವ ನಿಯಾಮಕನಾಗಿರ್ತಾನಂತ. ಅದಕ್ಕೆ ಪ್ರತ್ಯೇಗಾತ್ಮ ಅಂತ ತಿಳ್ಕೊಂಡಂತಾರ ಮಾನವರು. ಎಂದೆನಿಸಿ ನೆಲೆಸಿಪ್ಪ ಎಂದು ಅರಿದು ಹಿಂಗೆ ತಿಳ್ಕೊಡ್ರಿ. ಎಲ್ಲರಲ್ಲಿ ಪರಮಾತ್ಮ ಇದ್ದ ಅಂತ ತಿಳ್ಕೊಂಡು ನಮ್ಮ ಮಾತು ನಡೆದ. ಅಕಸ್ಮಾತ್ ನಿಮ್ಮ ಹೆಂಡ್ರೊಳಗೆ ದೇವ್ರಿಲ್ಲ ಅಂದ್ರೆ ನಿಮ್ಮ ಮಾತು ಕೇಳೋ ಪೈಕಿ ಅಲ್ಲ ಅವ್ರು ತಿಳ್ಕೊಡ್ರಿ. ನೀವು ಅದರಂತ ಗಂಡಸ್ರು ಮತ್ತೆ ಹಂಗೂ ಗೆಳೆಯರು ಹಂಗೆ ತಿಳ್ಕೊಡ್ರಿ. ಅವ ಇದ್ದು ಕ್ರಿಯಾ ಮಾಡ್ತಂತ ಅದೆಲ್ಲ ಗೆಳೆಯ ಮತ್ತೊಂದು ಲವ್ ಅಫೇರ್ಸ್ ಇವೆಲ್ಲ ನಡೆದಿರ್ತಾವೆ. ಅವಿಲ್ಲಾಂದ್ರೆ ಯಾವಾಲಿಗೆ ಸಾಧ್ಯತೆ ಕೊಡು ಅದನ್ನ ಹೇಳ್ತಾ ಇರ್ತಾರೆ ಎಂದು. ನಿತ್ಯದಲ್ಲಿ ಪರಮಾತ್ಮ ಹಂಗೆ ಸಂತೃಪ್ತಿ ಪಡಿಸುತ್ತೆ. ಸಾಧ್ಯ ಆದಷ್ಟು ಮತ್ತೊಂದು ಸಿದ್ಧಾಂತ ಒಂದು ಹೇಳೋದು ಮರ್ತೀನಿ ನಾನು ನಿಮಗೆ. ಮೂರು ಹೇಳೀನಿ. ಇನ್ನೊಂದು ಸಂತೃಪ್ತಿ ಪಡಿಸುತ್ತೆ ಯಾರ್ಯಾರನ್ನ? ಉತ್ತಮ, ಅಧಮ, ಮಧ್ಯಮ. ನಾವು ಮೂರು ಮಂದಿ ಭೇಟಿ ಆಗ್ತಾರೆ. ನಮಗಿಂತ ಉತ್ತಮರು ಸಿಗ್ತಾರಲ್ಲ ನಮಗೆ, ಅವರಲ್ಲೇ ಭಕ್ತಿ ಮಾಡಬೇಕು ಅಂತ ಉತ್ತಮರಲ್ಲಿ ಅಲ್ಲಿ ಹೇಳ್ತಾರೆ. ಉತ್ತಮಾನಂ ಹೆಂಗೆ ನಮ್ಗಿಂತ ಉತ್ತಮರಿದ್ರೆ ಅವ್ರು ನಮ್ಗಿಂತ ಹಿರಿಯರನ್ನು ತಿಳ್ಕೊಬೇಕು. ಅವ್ರು ದೊಡ್ಡವ್ರನ್ನ ತಿಳ್ಕೊಬೇಕು. ವಯಸ್ಸಿನಾಗ, ಪಾಂಡಿತ್ಯದೊಳಗೆ, ಅಭ್ಯಾಸದೊಳಗೆ, ಸಾಧನಾದೊಳಗೆ ಅದ ಉತ್ತಮರು. ಆಮೇಲೆ ಅದರಂತ ಮಧ್ಯಮರು ನಮ್ಮ ಸಮ ಇದ್ದವರು, ಅವರಲ್ಲಿ ಸ್ನೇಹ, ನಮ್ಮಲ್ಲಿ ಸ್ನೇಹ ಮಾಡ್ಕೊತಲ್ಲಿ. ಅಧಮರು ಒಂದು ಕೆಟ್ಟವ್ರಲ್ಲ, ನಮಗಿಂತ ಕಡಿಮೆ ಇದ್ದವರು, ಅವರಲ್ಲಿ ಅಂತಃಕರಣ, ಅವರಲ್ಲಿ ಭಕ್ತಿ, ಇವರಲ್ಲಿ ಸ್ನೇಹ, ಅವರಲ್ಲಿ ಅಂತಃಕರಣ ಸಂದರ್ಭ. ಇದು ಬರಿಬಾಡ್ರಿ ಅಂತಾರೆ ಮಹಾನುಭಾವರು. ಒಳ್ಳೆ ಸಿದ್ಧಾಂತ ಅಲ್ಲ. ಇನ್ನು ಆಚಾರ ಸಿದ್ಧಾಂತ ಹೆಂಗೆ ನೋಡಿ. ಹೆಂಗೆ ಎಲ್ಲ ದೊಡ್ಡರಿಗೆ ಹೆಂಗೆ ಬೈಗೋತಾಡ್ಯಾಡು
ಹಂಗೆ ಹೇಳಿದ್ರು ನಮ್ಮಲ್ಲಿ. ಹೌದಾ? ಸಣ್ಣವ್ರು ಲಕ್ಷ ಬೇಡ, ಯಾರು ಲಕ್ಷ ನಮಗಿಂತ ಕೆಳಗಿನ ಸ್ಥಳ ಇದ್ರು ಅಂದ್ರೆ ಅವ್ರಲ್ಲಿ ಅಂತಃಕರಣ ಮಾಡು, ಪ್ರೀತಿ ಮಾಡೋಳ್ಳಿ, ಅವ್ರಿಗೆ ನಿನ್ನದಾಗಿರ್ತಕ್ಕಂಥ ಒಂದು ಏನಾದ್ರು ಕೊಡುಗೆ ಕೊಡು, ಅವರಿಗೆ ಉತ್ತಮರಲ್ಲೇ ಗೌರವ ತೋರಿಸು, ಸಮಾಜದಲ್ಲಿ ಸ್ನೇಹ ತೋರಿಸು. ಇದು ನಾಲ್ಕನೇದು. ಉತ್ತಮ ಅಧಮ ಮಧ್ಯಮರ ಕೃತ್ಯನಾಗುತ್ತ ಮೃತ್ಯ ಉನ್ಮತ್ತನಾಗದೆ ಭೃತ್ಯನಾನೆಂದು. ಯಾರು ಹೇಳ್ತಾರೆ ಹಿಂಗೆ ತಿಳ್ಕೊಡ್ಲಿ ನಮಗೆ? ಎಷ್ಟು ಮಂದಿ ಹೇಳಿಕ್ಕೆ ಸಾಧ್ಯ? ಯಾಕಂದ್ರೆ ನಾ ದಾಸರೇ ಹೇಳಿಕ್ಕೆ ಸಾಧ್ಯ ಅಂತ ಮಾತು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಈ ಮಾತು ಹೇಳ್ತಾ ಇದ್ದಾರೆ. ಯಾಕೆ ಹಿಂದೆಲ್ಲ ನಿಮ್ಮ ಈ ಸಂಧಿ ಒಳಗೆಲ್ಲ ಹೇಳಿದ್ರಪ್ಪ ನಿಮ್ಮ ನಾನು ಅದು ತಿಳ್ಕೊಡಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಕೊನೆಯ ಪದ್ಯ ಮುಗಿಸ್ತಾ ಇದ್ರಿ ಈ ಮಾತಕ ಸಂಧ್ಯವನ್ನ. ದೇವೇಶನ ಸುಮೂರ್ತಿ ಕಳೆ ವರಗಳು ಅನವರ್ತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತಿರು ಬಿಡದೆ ಶ್ರೀವರ ಜಗನ್ನಾಥ ವಿಠಲನು ತಾವಲಿದು ಕಾರುಣ್ಯದಲ್ಲಿ ಭವ ನೋವ ಪರಿಹರಿಸುವನು ಪ್ರಭಿತದ ಪತಿತ ಪಾವನನು. ಏನು ಇಡೀ ಸಾರ ಸಂಧಿ, ಇಡೀ 32 ಏನು ಸಂಧಿದ ಮಾತಕ ಸಂಧಿ 32 ಸಾರ. ಕೊನೆ ನೋಡ್ರಿ, ಪ್ರಭಿತತ ಪತಿತ ಪಾವನನು. ಒಬ್ಬನೇ ಪತಿತ ಪಾವನ ಯಾರು? ಪರಮಾತ್ಮ. ಪತಿತರನ್ನು ಬಿದ್ದವರು ಅಂತ ಅರ್ಥ. ಬಿದ್ದವ್ರನ್ನ ಎತ್ತಕ್ಕಂಥ ಮಹಾಪ್ರಭು ಸಾಕ್ಷಾತ್ ಭಗವಂತ. ರಾಯರಿಗೆ ಹೇಳ್ತೇವೆ ನಾವು, ಸ್ವಾಮಿ ಪತಿತ ಪಾವನರಿ ಅಂತ ಹೇಳ್ತೇವೆ. ನಿಮ್ಮ ಕರುಣ ನೀವು ಎದ್ದು ಬಿದ್ದನ್ನು ಎತ್ತಕ್ಕಂಥ ಮಹಾನುಭಾವ ಮಂತ್ರಾಲಯ ಪ್ರಭು. ಅವರೇ ಹಿಂಗಿದ್ದ ದೇವ್ರು ಹೆಂಗಿರಬೇಡ, ಪತಿತರನ್ನು ಬಿದ್ದವರನ್ನು ಕೂಡ ಪಾವನ ಮಾಡ್ತಕ್ಕಂಥವ. ಯಾರನ್ನ ಮಾಡಿದ? ಶಬರಿನ ಮಾಡಿದ್ದಿಲ್ಲ, ಇನ್ನಿತರ ಮಾಡ್ತಾರೆ ರಾವಣ ಕಾಲ. ಅನೇಕ ಉದಾಹರಣೆ ತೋಡ್ರಿ. ಪತಿತ ಪಾವನ ಅಂತಕ್ಕಂಥ ಅವಾಗ ಒಬ್ಬ ಇರ್ತಕ್ಕಂಥದ್ದು ನಮ್ಮ ಉದ್ಧಾರ ಮಾಡ್ತಕ್ಕಂಥ ಶಕ್ತಿ. ಅದಕ್ಕೆ ಅವ ಎಂಥ ಪತಿತ ಪಾವನ ಹೆಸರು ಅವಾಗ. ಅದನ್ನ ಅವ ಇನ್ನೊಂದೇ ಮಾಡ್ತಾನ, ಭವ ನೋವ ಪರಿಹರಿಸುವ. ಕೊನೆ ಮಾತು, ಭವ ನೋವ. ಭಾಳ ನೋವ ನಮಗೆ ಸಂಸಾರ ತಾಪತ್ರಯ. ಎದ್ರ ದುಃಖ, ಮಲ್ಕೊಂಡ್ರ ದುಃಖ, ದುಃಖನ ಭಾಳ ಜೀವನದೊಳಗೆ. ಸಂತೋಷ ಕಮ್ಮಿ ಇರ್ತದೆ, ಅದ್ರ ಪೀಚಾಡ್ತಿರ್ತೇವೆ ನಾವು. ಕಿಂಚ ಹರಿಕತ ಮುಂದೆ ಬರ್ತದೆ. ಪರ್ವತಕ್ಕೆ ಸಮ ದುಃಖ ಒಂದು ಕಡೆಗೆ ಇಲ್ಲೇ ಬರ್ತದೆ. ಪರ್ವತಕ್ಕೆ ಸಮ ದುಃಖ. ನಮ್ಮ ದುಃಖ ಕೆಟ್ಟ ಪರ್ವತ ಸಮ ಕಿಂಚಿತ್ ಸುಖ ಇರ್ತದೆ, ಅಷ್ಟು ಪೀಚಾಡ್ತಿರ್ತೇವೆ ನಾವು. ಮಹಾಭಾರತ ಒಂದು ಸಂದರ್ಭ ಬರ್ತದೆ, ಅಲ್ಲಿ ಕಥೆ ಬರ್ತಕ್ಕಂಥದ್ದು. ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ ಹೊಂಟಿರ್ತ ದಾರಿ ಒಳಗೆ ಹೋಗೋ ಹೊತ್ನ್ಯಾಗ ಗೊತ್ತಾಗದ ಒಂದು ಭಾವೆ ಬಿದ್ದುಬಿಟ್ಟು, ಭಾವೆ ಇತ್ತು, ಭಾವೆ ಹಾರಿಬಿಟ್ಟ. ಭಾವಿಯಿಂದ ಗೊತ್ತಿಲ್ಲ, ಹುಲ್ಪಲ್ಲಿ ಬೆಳೆದಿತ್ತಲ್ಲಿ ಅದರ ಬಿದ್ದುಬಿಟ್ಟ. ಬೀಳು ಮುಂದೆ ಗೊತ್ತಾತ ನಮಗೆ, ಇದು ಭಾವಿ, ನಾ ಬಿದ್ದೆ ಅಂತ ಇನ್ನೂ ಒಳಗೆ ಮುಟ್ಟಿಲ್ಲ, ಭಾವಿ ಒಳಗೆ ಹೋಗಿಲ್ಲ. ಎಲ್ಲಿ ಕಥೆ ಇದು? ಮಹಾಭಾರತ ಕಥೆ. ಹೌದಾ? ಅಲ್ಲಿ ವ್ಯಾಸರ್ತಕ್ಕಂಥ ಬೀಳ್ಲಿ ಕಥೆನ ಅಂತ ನಾ ಬಿದ್ದೆ, ಭಾವಿ ಕಲ್ಪನಾ ಬಂತು. ಅಲ್ಲಿ ಒಂದು ಇಡಿಟ್ಟು ಹಂಗೆ ಆಗಿತ್ತು ನೋಡ್ರಿ, ಅಲ್ಲಿ ಹಿಡ್ಕೊಂಡ್ರೆ ಸಮಾಧಾನ ಆಯ್ತು ನೋಡ್ರಿ ಅವಾಗ. ಬದುಕ್ತೀನಿ ಅಂದ ಅವ. ಆಶಾ ಹೆಂಗದ ಜೀವನ ತಿಳ್ಕೊಡ್ರಿ. ಕೆಳಗೆ ಭಾವಿ ಅದ ಅಂದವನು ಕೆಳಗೆ ನೋಡ್ತಾನ, ಅಲ್ಲಿ ಆಮೆದ, ಮೊಸುಳದ, ಹಾವದ, ಚೋಳದ ಬಾವಿ ಒಳಗೆ. ಒಂಚೂರು ಕೈ ಬಿದ್ದರೆ ಸತ್ತ ಬೇರೆ ಹಾದಿಲ್ಲೇ ಇಲ್ಲ. ಇಷ್ಟ ಆತು. ಇಷ್ಟ ಆದ ಮೇಲೆ ಅಂದ, ಯಾರನ್ನ ಬದುಕಬಹುದು ನೋಡಿ ಅಂತ ತಿಳ್ಕೊಂಡು ಹಂಗಾರ ಪ್ರಯತ್ನ ಮಾಡಿ ಹೇಳಲಿಕ್ಕತ್ತಿದ, ಕೆಟ್ಟ ಮಾಡಿಸ್ಕೊಂಡ. ಆ ಹೊತ್ತಿನಾಗ ಆ ಮ್ಯಾಲೆ ಗಿಡ ಇತ್ತಲ್ಲ ಅದ್ರ ಮ್ಯಾಲೆ ಮತ್ತೊಂದು ಬಂದಿತ್ತು, ಅದಕ್ಕೊಂದು ಜೇನು ಗುಟ್ಟಿತ್ತು. ಏನೋ ಬಂದು ಯಾರೋ ಬಂದು ಆ ಹೊಟ್ಟಕ್ಕೆ ಆ ಜೇನು ಗುಟ್ಟು ಬಿಸಿ ನೋಡ್ರಿ. ಆ ಜೇನು ಬಂದು ಕಡ್ಲಿಕ್ಕೆ ಹತ್ತಿದ್ವಿ ನಮಗೆ. ಮೂರನೇ ದುಃಖ ಅದು ಬಿಡೋ ಹೊತ್ತಿನಾಗ ಆ ಜೇನು ತುಪ್ಪಿತ್ತಲ್ಲ, ಅದು ಅವ್ರಿಗೆ ನಾಲಿಗೆ ಮೇಲೆ ಬೀಳ್ಲಿಕ್ಕೆ ಹತ್ತಿ ಮಗ. ಅಬ್ಬಾ ಅನ್ನಂತ ಏನು ಸುಖಾಪಾದ ಅಂತವೇನೋ. ಪರ್ವತಕ್ಕೆ ಸಮ ದುಃಖ. ಹೌದು, ಇಷ್ಟಿದ್ರು ಜೀವನದಾಗ ಒಂಚೂರು ಕೆಟ್ಟ ಪೇಚತ್ತೇವೆ ನಾವು. ಜೀವನ ಹಿಂಗದ ಇಲ್ಲಿ ಮಗ. ಮಹಾಭಾರತ ಬಿಡಿಸತ್ತಿನ ಅಂತ ದಾಸರಾಯರು ಏನು ಭವನೋವ ಪರಿಹರಿಸುವನು. ಪರಮಾತ್ಮ ಅಂತಕ್ಕಂಥ ಶ್ರೇಷ್ಠ ಕೆಲಸ. ನಿಮ್ಗೇನು ತಾಪತ್ರಯ ತೊಂದರೆ ಜೀವನದಾಗ ಏನು ದುಃಖಗಳವ ಕಲಿತಕ್ಕಂಥ ವ್ಯಕ್ತಿ ಭಗವಂತೊಂದೇ. ಹಾಗಾದ್ರೆ ನಾವೇ ಮಾಡ್ಕೋ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷರಕ್ಷರ ಮಹಾಪತೆ. ಇದು ಮಾಡ್ಲಿಕ್ಕೆ ಯಾವಾಗ ಒಂದು ಸರ್ವಾತ್ಮನ ನಂಬಿಡಿ ಅಂತ ಹೇಳ್ಬೋದು. ದೇವೇಶ್ವರ ಸುಮೂರ್ತಿ. ಇಡೀ ಸಂಧಿ ಸಾರಿದು. ಇಷ್ಟೊತ್ತನಕ ಹೇಳಿನಲ್ಲ ಅವೆಲ್ಲ ಮೂರ್ತಿಗಳನ್ನ. ಕಳೆ ವರ ದೇಹ. ಇಲ್ಲಿ ಅನವರತ ಯಾವಾಗಲೂ 4 ಶಬ್ದ ಕೊಟ್ಟಾರಿಲ್ಲಿ. ಸಂಭಾವಿಸು, ಪೂಜಿಸು, ನೋಡು, ಸುಖಿಸುತ್ತಿರು. ಇಷ್ಟು ಮಾಡ್ಕೋಬೇಕು ನಾವು. ನಾವು ಏನು ಮನೆ ಗೊತ್ತಾ? ಸಂಭಾವಿಸು, ಅದನ್ನು ಅನುಭವ ತಂದುಕೋಬೇಕು ನಾವು. ಎಷ್ಟೊತ್ತ ಕೈ ದಾಸರ ಇಟ್ಕೊಬೇಕು. ಎರಡನೇದು ಇಷ್ಟು ನೋಡಿ ಪೂಜಿಸುತ್ತೆ. ನಮ್ಮಲ್ಲಿಯೇ ಅಂತರ್ಗತನಾಗಿ, ನಮ್ಮ ಬಂಧುವಾಗಿ, ನಮ್ಮ ನೆರೆಹೊರೆಯವನಾಗಿ, ನಮ್ಮ ದೋಸ್ತ ಆಗಿರ್ತಕ್ಕಂಥ ಪರಮಾತ್ಮ ನಮ್ಮಲ್ಲಿಯೇ ಇದ್ದ. ಅವನ ಮರೆತು ಎಲ್ಲೆಲ್ಲೂ ಅಡ್ಡಾಡಿದ್ರೆ ನಾವು, ಹೌದಾ ಅಂತ ಹೇಳ್ತಾ ಇದ್ದಾರೆ. ಪೂಜಿಸುತ್ತ, ಅವನ್ನ ನೋಡುತ್ತೆ ಅಂತಾರ. ಪರಮಾತ್ಮ ನೋಡ್ಲಿಕ್ಕಿಲ್ಲ ನೀವು ಅಂತಾರ. ಅವನ ಆಕಾರ, ಅವನ ದೃಷ್ಟಿ, ಅವನು ಹೆಂಗಿದ್ದಾನೆ, ಶಂಕಚಕ್ರ ಕದಾಪ ಅಂತಕ್ಕಂಥ ವಾಯುಸ್ತೋತ್ರ ವನ್ಯಾದೇ ಪೂರ್ತಿ ಒಂದೇ ವನ್ಯಂ ಸದಾನಂದಂ ವಾಸುದೇವಂ ನಂದಂ. ಅವನ ಆಕಾರ ಅವನ್ನೆಲ್ಲ ಹೋಗ್ತಕ್ಕಂಥದ್ದು. ಇಷ್ಟಾದ ಮೇಲೆ ಏನ್ಬಿಡ್ತ, ಸುಖಿಸುತ್ತಿರು. ಇದ ಸುಖ ಅದ. ಪೂಜಿಸು, ನೋಡು, ಸಂಭಾವಿಸು ಇರ್ತಕ್ಕಂಥ ಸುಖ ಹೇಳ್ತಾ ಇದ್ದಾರೆ. ಬಿಡದೆ
ಮತ್ತೆ ಹೇಳಿದ್ರು ಮರಿತಿರಪ್ಪ ಮಹಾರಾಜ ನೀವು ಬಿಡಬೇಡಿ, ದಾಸರ ಸಂದೇಶ ಹೇಳ್ತಾ ಇದ್ದಾರೆ. ಶ್ರೀ ಯಾರಮ್ಮ ಶ್ರೀವರ ಜಗನ್ನಾಥ ವಿಠಲನು ಗಿದ್ದಾಗ ಹಿಂಗೆ ಮಾಡಿದಾಗ ಪರಮಾತ್ಮ ಒಲಿದು ಕಾರುಣ್ಯದಲ್ಲಿ ಬಹಳಷ್ಟು ಪ್ರೀತಿಯಿಂದ ಏನು ಮಾಡ್ತಾನೆ, ನಿಮಗೆ ಭವನೋಮ ಪರಿಹರಿಸುವನು. ಅಷ್ಟೇ ಅಲ್ಲ, ಪ್ರವೀತತ ಪತಿತ ಪಾವನನು. ಪರಮಾತ್ಮ ಇಷ್ಟು ಅದ್ಭುತವಾದ ವ್ಯಕ್ತಿ, ಅವನು ನಮ್ಮರಿಂದ ಹೇಳ್ತಾ ಇದ್ದಾರೆ ಅನ್ನೋ ಅಲ್ಲಿಗೆ ಈ ಸಂಧಿ ಮುಖ್ಯ ಆಯ್ತು. ಕೊಟ್ಟು ಯಥಾಶಕ್ತಿ ಎಷ್ಟು ಸಿದ್ಧಾಂತ ಎಷ್ಟು ವಿಶಿಷ್ಟ ಇದೆ. ಇಲ್ಲಿಗೆ ಮಹಾತ್ಮಕ ಸಂಧಿ ಮುಗಿಸ್ದಂಗಾತು. ಶ್ರೀ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ